ನಮ್ಮ ದೇಹದಲ್ಲಿ ಆಹಾರ ಯಾವ ರೂಪದಲ್ಲಿರುತ್ತೆ? ಗ್ಲೂಕೋಸ್ ರೂಪದಲ್ಲಿರುತ್ತೆ. ಆ ನಿಟ್ಟಿನಲ್ಲಿ ಇದನ್ನು ನಾವು ಪವರ್ ಹೌಸ್ ಅಂತ ಕರಿತೀವಿ. ಓಕೆ, ಸೊ ಜೀವಕೋಶದ ಶಕ್ತಿ ಕೇಂದ್ರ ಅಂತ ಅಂದ್ಬಿಟ್ಟು. ಏನಪ್ಪ ರೈಬೋಸೋಮ್ ಅಂದರೆ? ರೈಬೋಸೋಮ್ಗೆ ಇನ್ನೊಂದು ಹೆಸರಿದೆ. ಸೊ ದೇ ಆರ್ ಕಾಲ್ಡ್ ಆಸ್ ಪ್ರೋಟೀನ್ ಫ್ಯಾಕ್ಟರೀಸ್. ವಿಶ್ವದ ದೊಡ್ಡಣ್ಣ ಯಾರು? ಅಮೇರಿಕಾ. ಸೊ ಜೀವಕೋಶಕ್ಕೆ ದೊಡ್ಡಣ್ಣ ಯಾರು ಗೊತ್ತಾ? ನ್ಯೂಕ್ಲಿಯಸ್, ಕೋಶ ಕೇಂದ್ರ. ಯಾರು ಕಂಡುಹಿಡಿದಿದ್ದು ನ್ಯೂಕ್ಲಿಯಸ್ನ? ಹಲೋ ಎವ್ರಿವನ್, ನಾನು ಸರಿತಾ. ಗ್ರೇಸ್ IAS ಅಕಾಡೆಮಿ ವತಿಯಿಂದ ಬಯಾಲಜಿ ಕ್ಲಾಸಸನ್ನು ಮಾಡ್ತಿದ್ದೀನಿ, ಜೀವಶಾಸ್ತ್ರ. ಸೊ ಈ ತರಗತಿಯಲ್ಲಿ ನಾವು ಸೆಲ್ ಆರ್ಗನೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೆಲ್ ಆರ್ಗನೆಲ್ಸ್ ಅಥವಾ ಕಣದಂಗಗಳು. ಸೊ ನೆಕ್ಸ್ಟ್ ಸೆಲ್ ಆರ್ಗನೆಲ್, ಮುಂದಿನ ಕಣದಂಗ ಮೈಟೊಕಾಂಡ್ರಿಯಾ. ಮೈಟೊಕಾಂಡ್ರಿಯಾ ಬಗ್ಗೆ ಬಹಳಷ್ಟು ಬಾರಿ ಎಕ್ಸಾಮಿಗೆ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಫೋಕಸ್ ಮಾಡಬೇಕು ನೀವು. ಓಕೆ, ಸೊ ಇದು ನ್ಯೂಕ್ಲಿಯಸ್ ಅಲ್ವಾ? ಸೊ ಸೈಟೋಪ್ಲಾಸಮ್ ಒಳಗಡೆ ಮೈಟೊಕಾಂಡ್ರಿಯಾ ಇರುತ್ತೆ. ಇಟ್ ಈಸ್ ಎ ಡಬಲ್ ಮೆಂಬ್ರೇನಸ್ ಸ್ಟ್ರಕ್ಚರ್. ಲಾಸ್ಟ್ ಕ್ಲಾಸಲ್ಲಿ ಹೇಳಿದಾಗೆ ಸೊ ಸೆಲ್ ಆರ್ಗನೆಲ್ಸು ಕೆಲವೊಂದು ನಾನ್ ಮೆಂಬ್ರೇನಸ್ ಇರುತ್ತೆ. ನಾನ್ ಮೆಂಬ್ರೇನಸ್ ಅಂದರೆ ಯಾವುದೇ ಪದರದಿಂದ ಸುತ್ತುವರೆದಿರೋದಿಲ್ಲ. ಇನ್ನು ಕೆಲವು ಕಣದಂಗಗಳು ಸೊ ಏಕಪದರ ಅಂದರೆ ಇಟ್ ಈಸ್ ಕವರ್ಡ್ ಬೈ ಸಿಂಗಲ್ ಮೆಂಬ್ರೇನ್. ಇನ್ನು ಕೆಲವು ಎರಡು ಪದರಗಳನ್ನು ಆವರಿಸಿರುತ್ತೆ. ಮೈಟೊಕಾಂಡ್ರಿಯಾ ಈಸ್ ಡಬಲ್ ಮೆಂಬ್ರೇನಸ್ ಸ್ಟ್ರಕ್ಚರ್. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಮೈಟೊಕಾಂಡ್ರಿಯಾ ಎಕ್ಸಾಮಿನೇಷನ್ ದೃಷ್ಟಿಯಿಂದ. ಏನಪ್ಪ ಅಂತಂದರೆ ಮೈಟೊಕಾಂಡ್ರಿಯಾನ ನಾವು ಪವರ್ ಹೌಸ್ ಆಫ್ ಸೆಲ್ ಅಂತ ಕರಿತೀವಿ, ಎಲ್ಲರಿಗೂ ಗೊತ್ತೇ ಇದೆ. ಸೊ ಮೈಟೊಕಾಂಡ್ರಿಯಾ ಈಸ್ ನೋನ್ ಆ್ಯಸ್ ಪವರ್ ಹೌಸ್ ಆಫ್ ಸೆಲ್, ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರಿತೀವಿ. ಯಾಕೆ? ಸೊ ಇನ್ನೂ ಒಂದು ಹೆಸರಿದೆ ಇದಕ್ಕೆ. Another alternative name of mitochondria is respiratory site of cell ಅಂತ. ಜೀವಕೋಶದ ಉಸಿರಾಟ ಕೇಂದ್ರ, ರೆಸ್ಪಿರೇಟರಿ ಸೈಟ್ ಆಫ್ ಸೆಲ್. ರೆಸ್ಪಿರೇಟರಿ ಸೈಟ್ ಆಫ್ ಸೆಲ್. ಓಕೆ, ಪವರ್ ಹೌಸ್ ಆಫ್ ಸೆಲ್ ಆ್ಯಂಡ್ ರೆಸ್ಪಿರೇಟರಿ ಸೈಟ್ ಆಫ್ ಸೆಲ್. ಏನಪ್ಪ ಈ ಎರಡು ಪರ್ಯಾಯ ನಾಮಗಳು ಮೈಟೊಕಾಂಡ್ರಿಯಾಗೆ ಯಾಕೆ ಬಂದಿದೆ ಅಂತಂದರೆ, ನೋಡಿ, ಪವರ್ ಹೌಸ್ ಅನ್ನೋದಕ್ಕೆ ಕಾರಣ ಏನಂದರೆ ಸೊ ಬಹಳಷ್ಟು ಶಕ್ತಿ ಈ ಒಂದು ಮೈಟೊಕಾಂಡ್ರಿಯಿಂದ ಬಿಡುಗಡೆ ಆಗುತ್ತೆ. ಈಗ ರೆಸ್ಪಿರೇಷನ್ ಅಂದರೆ ತುಂಬ ಜನ ತಪ್ಪು ತಿಳ್ಕೊಂಡಿರೋದು ಉಸಿರನ್ನು ತಗೊಳ್ಳೋದು, ಉಸಿರನ್ನು ಹೊರಗಾಕೋದು ಅಂತ. ದಟ್ ಈಸ್ ನಾಟ್ ಆ್ಯಕ್ಚುಲಿ ರೆಸ್ಪಿರೇಷನ್, ದಟ್ ಈಸ್ ಅನ್ ಎಕ್ಸ್ಟರ್ನಲ್ ರೆಸ್ಪಿರೇಷನ್. ಬಾಹ್ಯ ಉಸಿರಾಟ, ಆಂತರಿಕ ಉಸಿರಾಟ ಬೇರೆಯೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಓಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಓಡ್ತಾ 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 ಇದ್ದಕ್ಕಿದ್ದಂಗೆ ಸ್ಟಾಪ್ ಮಾಡಿ. ಸ್ಟಾಪ್ ಮಾಡಿದಾಗ ನಿಮ್ಮ ಒಂದು ಏದುಸಿರು ಜಾಸ್ತಿ ಆಗುತ್ತೆ ಅಥವಾ ಉಸಿರಾಟ ದರ ಹೆಚ್ಚಾಗುತ್ತೆ, ರೆಸ್ಪಿರೇಷನ್ ರೇಟ್ ಜಾಸ್ತಿ ಆಗುತ್ತೆ. ಕಾರಣ ಏನು ಅಂದರೆ ಇಷ್ಟೇ. ಸೊ ರೆಸ್ಪಿರೇಷನ್ ರೇಟ್ ಅಂದರೆ ನಿಮಗೆ ಓಡಿದಾಗ ನಿಮ್ಮ ದೇಹದಲ್ಲಿ ಶಕ್ತಿ ಖಾಲಿಯಾಗಿರುತ್ತೆ, ಎನರ್ಜಿ ಖಾಲಿಯಾಗಿರುತ್ತೆ. ನಿಮಗೆ ಬೇಕಾಗಿರೋದು ಎನರ್ಜಿ. ಆದರೆ ನೀವು ಜಾಸ್ತಿ ಆಕ್ಸಿಜನ್ ತಗೋತಾ ಇರ್ತೀರ. ಯಾಕೆ ಅಂತಂದರೆ ಸಿಂಪಲ್ ಲಾಜಿಕ್. ನಮ್ಮ ದೇಹದಲ್ಲಿ ಈ ಒಂದು ಆಹಾರ ಇದೆ, ಎಸ್ಪೆಷಲಿ ಗ್ಲೂಕೋಸ್ ಫಾರ್ಮಲ್ಲಿ ಈ ಒಂದು ಆಹಾರ ಇರುತ್ತೆ. ಈ ಆಹಾರ ವಿಭಜನೆಗೊಂಡು, ಸೊ ಫುಡ್ ಹ್ಯಾಸ್ ಟು ಗೆಟ್ ಬ್ರೇಕ್ ಡೌನ್. ಓಕೆ, ಆಹಾರ ವಿಭಜನೆಗೊಂಡು ಅದರಿಂದ ಶಕ್ತಿ ಉತ್ಪತ್ತಿ ಆಗುತ್ತೆ. ಓಕೆ, ಆಹಾರದಿಂದ ಶಕ್ತಿ ಉತ್ಪತ್ತಿ ಆಗಬೇಕು ಅಂದರೆ ಏನು ಬೇಕು ಅಂದರೆ ಆಕ್ಸಿಜನ್ ಬೇಕು. ಓಕೆ, ಸೊ ನಮ್ಮ ದೇಹದಲ್ಲಿದೆ. ದೇಹದಲ್ಲಿರುವಂತಹ ಗ್ಲೂಕೋಸ್ ವಿಭಜನೆಗೊಂಡು ಅದು ಶಕ್ತಿ ರೂಪಕ್ಕೆ ಪರಿವರ್ತನೆ ಆಗುತ್ತೆ. ಅದೇನೇ ರೆಸ್ಪಿರೇಷನ್, ಉಸಿರಾಟ ಕ್ರಿಯೆ. ಓಕೆ, ಸೊ ಈ ಒಂದು ಉಸಿರಾಟ ಕ್ರಿಯೆ ಪ್ರತಿ ಜೀವಕೋಶದಲ್ಲೂ ನಡೆಯುತ್ತೆ. ಸೊ ಇಂಟರ್ನಲ್ ರೆಸ್ಪಿರೇಷನ್, ಆಂತರಿಕ ಉಸಿರಾಟ ಅಂತ ಕರಿತೇವೆ. ಆಂತರಿಕ ಉಸಿರಾಟ ಸೊ ಸಾಮಾನ್ಯವಾಗಿ ಎಲ್ಲಾಗೋದು ಅಂದರೆ ಇಟ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಮೈಟೊಕಾಂಡ್ರಿಯಾ. ಓಕೆ, ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೀವಿ, ಕೋಶೀಯ ಉಸಿರಾಟ. ಓಕೆ, ಅದು ಈ ಒಂದು ಮೈಟೊಕಾಂಡ್ರಿಯಾದಲ್ಲಾಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಸಿಂಪಲ್ ನೋಡಿ, ಗ್ಲೂಕೋಸ್ ಇಲ್ಲಿ ವಿಭಜನೆ ಆಯಿತು ಅಂತ ಹೇಳಿದೆ ನಾನು ಅಲ್ವಾ. ಗ್ಲೂಕೋಸ್ ನಮ್ಮ ದೇಹದಲ್ಲಿ ಆಹಾರ ಯಾವ ರೂಪದಲ್ಲಿರುತ್ತೆ? ಗ್ಲೂಕೋಸ್ ರೂಪದಲ್ಲಿರುತ್ತೆ. ಒಂದು ಅಷ್ಟು ದೂರ ಓಡೋಗ್ಬಿಟ್ಟು ನಿಂತ್ಕೊಂಡಿದ್ದೀವಿ ಅಂತಂದರೆ ಎನರ್ಜಿ ಎಲ್ಲ ಡ್ರೈನ್ ಔಟ್ ಆಗಿರುತ್ತೆ, ಎನರ್ಜಿ ಬೇಕು ದೇಹಕ್ಕೆ. ಆದರೆ ನಾವು ಜಾಸ್ತಿ ಆಕ್ಸಿಜನ್ ತೊಗೊಳ್ತೀವಿ. ಯಾಕೆಂದರೆ ದೇಹದಲ್ಲಿರುವಂತಹ ಗ್ಲೂಕೋಸನ್ನು ಅದನ್ನು ಬ್ರೇಕ್ ಡೌನ್ ಮಾಡಿ ಅದರಿಂದ ಎನರ್ಜಿ ರಿಲೀಸ್ ಆಗುತ್ತೆ.
ಅದರಿಂದ ಶಕ್ತಿ ಬಿಡುಗಡೆ ಆಗುತ್ತೆ. ಈ ಒಂದು ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡೋಕ್ಕೆ ಏನು ಬೇಕು? ಸೊ ಆಕ್ಸಿಜನ್ ಬೇಕು. ಫಾರ್ ಎಕ್ಸಾಂಪಲ್, ಒಂದು ಲಾಡು ಇದೆ, ಗಟ್ಟಿ ಲಾಡು ಇದೆ ಅಂತಂದರೆ ಅದನ್ನು ಗ್ಲೂಕೋಸ್ ಅಂತ ಅಂದ್ಕೊಳ್ಳಿ. ಆ ಗಟ್ಟಿ ಲಾಡುನ ಹೊಡಿಲಿಕ್ಕೆ ಏನು ಬೇಕು? ಸೊ ಸುತ್ತಿಗೆನೋ ಅಥವಾ ಏನೋ ಒಂದು ಎಕ್ವಿಪ್ಮೆಂಟಲ್ಲಿ ಹೊಡಿತೀರಲ್ಲ, ಅದೇ ಥರ ಈ ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಲಿಕ್ಕೆ ಆಕ್ಸಿಜನ್ ಇಸ್ ರಿಕ್ವೈರ್ಡ್. ಆಕ್ಸಿಜನ್ ತಗೊಳ್ತಾ ಇದೆ ಅಂದ್ರೆ ಇದನ್ನು ರೆಸ್ಪಿರೇಷನ್ ಅಂತ ಕರಿತೀವಿ ಅಲ್ವಾ? ಸೊ ದ ಬೈ ಪ್ರಾಡಕ್ಟ್ಸ್ ಏನಿಲ್ಲಿ ಬೈ ಪ್ರಾಡಕ್ಟ್ಸು, ಈ ಗ್ಲೂಕೋಸಿಂದ ನಮ್ಗೆ ಎನರ್ಜಿ ಸಿಗುತ್ತೆ. ಎನರ್ಜಿ ವಿಲ್ ಬಿ ರಿಲೀಸ್ಡ್. ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಈ ಪ್ರಕ್ರಿಯೆ ಜರುಗೋದು ಮೈಟೊಕಾಂಡ್ರಿಯಾದಲ್ಲಿ. ಓಕೆ, ದಿಸ್ ಸೆಲ್ಯುಲಾರ್ ರೆಸ್ಪಿರೇಷನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಮೈಟೊಕಾಂಡ್ರಿಯಾ. ಓಕೆ, ಸೊ ಅದಕ್ಕೆ ಇದನ್ನು ಉಸಿರಾಟ ಕೇಂದ್ರ, ರೆಸ್ಪಿರೇಟರಿ ಸೈಟ್ ಆಫ್ ಸೆಲ್ ಅಂತ ಕರಿತೀವಿ. ಓಕೆ, ಸೊ ಜೀವಕೋಶದ ಉಸಿರಾಟ ಕೇಂದ್ರ. ಮತ್ತು ಸೋ ಮಚ್ ಆಫ್ ಎನರ್ಜಿ ಇಸ್ ರಿಲೀಸ್ಡ್. 36 ATP ಅಷ್ಟು ಎನರ್ಜಿ ಈ ಒಂದು ಮೈಟೊಕಾಂಡ್ರಿಯಾದಲ್ಲಿ ಬಿಡುಗಡೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇದನ್ನು ನಾವು ಪವರ್ ಹೌಸ್ ಅಂತ ಕರಿತೀವಿ. ಓಕೆ, ಸೊ ಜೀವಕೋಶದ ಶಕ್ತಿ ಕೇಂದ್ರ ಅಂತ ಅಂದ್ಬಿಟ್ಟು. ಓಕೆ, ಉಸಿರು ತೊಗೊಂಡು ಉಸಿರು ಬಿಡೋದು ಜಸ್ಟ್ ಎಕ್ಸ್ಟರ್ನಲ್ ರೆಸ್ಪಿರೇಷನ್. ಸೊ ಹೋದಂತಹ ಗಾಳಿ ಅಥವಾ ಆಕ್ಸಿಜನ್ ಪ್ರತಿ ಜೀವಕೋಶದಲ್ಲಿರುವಂತಹ ಗ್ಲೂಕೋಸನ್ನು ಬ್ರೇಕ್ ಡೌನ್ ಮಾಡುತ್ತೆ. ಓಕೆ, ಎಲ್ಲ ಜೀವಕೋಶಗಳಿಗೂ ಶಕ್ತಿ ಬೇಕು ರೀ, ಎನರ್ಜಿ ಬೇಕು. ಪ್ರತಿ ಜೀವಕೋಶ ಉಸಿರಾಡಬೇಕು. ಉಸಿರಾಟ ಹೇಗಾಗುತ್ತೆ? ಹೀಗೆ ಅದರಲ್ಲಿರುವಂತಹ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಅದರಿಂದ ಎನರ್ಜಿ ಸಿಗುತ್ತೆ. ಬ್ರೇಕ್ ಡೌನ್ ಆಗಲಿಕ್ಕೆ ಏನು ಬೇಕು? ಬ್ರೇಕ್ ಡೌನ್ ಮಾಡುವಂತಹ ಒಂದು ಕಂಪೋನೆಂಟ್ ಯಾವುದು? ದಟ್ ಈಸ್ ಆಕ್ಸಿಜನ್. ಓಕೆ, ಸೊ ಅದು ಮೈಟೊಕಾಂಡ್ರಿಯಾದಲ್ಲಿ ಆಗೋದ್ರಿಂದ ಇದನ್ನು ರೆಸ್ಪಿರೇಟರಿ ಸೈಟ್ ಅಂತ ಕರಿತೀವಿ. ಓಕೆ, ಉಸಿರಾಟ ಕೇಂದ್ರ. ಅಷ್ಟೇ ಅಲ್ಲ, ಸಾಕಷ್ಟು ಎನರ್ಜಿ ಬಿಡುಗಡೆ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಪವರ್ ಹೌಸ್ ಆಫ್ ಸೆಲ್ ಅಂತ ಕರಿತೀವಿ, ಶಕ್ತಿ ಕೇಂದ್ರ ಅಂತ. ಸೊ UPSC ಕ್ವಶನ್ ಬಂದಿದೆ, CRPF ಅಲ್ಲೂ ಬಂದಿದೆ. ಏನಪ್ಪ ಅಂದರೆ, ಕೆಳಕಂಡ ಒಂದು ಸೆಲ್ ಆರ್ಗನಲ್ಸ್ನ ಗಮನಿಸಿದ್ರೆ, ಓಕೆ, ಸೊ ನ್ಯೂಕ್ಲಿಯಸನ್ನು ಹೊರತುಪಡಿಸಿ ಬೇರೆ ಯಾವ ಸೆಲ್ ಆರ್ಗನಲ್ ಅಥವಾ ಕಣದಂಗದಲ್ಲಿ DNA ಇರುತ್ತೆ ಅಂತ ಕೇಳಿದ್ದಾರೆ. ಓಕೆ, ತುಂಬ ಇಂಪಾರ್ಟೆಂಟ್. DNA ಇಸ್ ಪ್ರೆಸೆಂಟ್ ಇನ್ ಮೈಟೊಕಾಂಡ್ರಿಯಾ. ಸಾಮಾನ್ಯ ನೀವೆಲ್ಲ ಏನಪ್ಪ ಅನ್ಕೋತೀರಾ? DNA ಎಲ್ಲಿರುತ್ತೆ? ನ್ಯೂಕ್ಲಿಯಸಲ್ಲಿರುತ್ತೆ, ಕೋಶ ಕೇಂದ್ರದಲ್ಲಿರುತ್ತೆ. ಆದರೆ ಕೋಶ ಕೇಂದ್ರವನ್ನು ಹೊರತುಪಡಿಸಿ ಜೀವಕೋಶದಲ್ಲಿ ಎಲ್ಲಾದರೂ ಪ್ರಾಣಿ ಜೀವಕೋಶದಲ್ಲಿ DNA ಕಂಡು ಬರುತ್ತಾ ಅಂದರೆ ಎಸ್, ಇಟ್ ಈಸ್ ಅವೈಲಬಲ್ ಆರ್ ಇಟ್ ಈಸ್ ಸೀನ್ ಇನ್ ಮೈಟೊಕಾಂಡ್ರಿಯಾ. ಓಕೆ, ಸೊ ಮೈಟೊಕಾಂಡ್ರಿಯಾದಲ್ಲಿ ನೀವು ಇದನ್ನು ಕಾಣಬಹುದು. ಮೈಟೊಕಾಂಡ್ರಿಯಾ ಕನ್ಸಿಸ್ಟ್ ಆಫ್ DNA. ಮೈಟೊಕಾಂಡ್ರಿಯಾದಲ್ಲಿ ಏನಿರುತ್ತೆ? DNA ಇರುತ್ತೆ. ಅದಕ್ಕೆ ಆ್ಯಕ್ಚುಲಿ ಏನಂತೀವಿ ಗೊತ್ತಾ? ಮೈಟೊಕಾಂಡ್ರಿಯಾನ ಸೆಲ್ ವಿತಿನ್ ಎ ಸೆಲ್ ಅಂತ, ಜೀವಕೋಶದೊಳಗಿನ ಕೋಶ. ಕಾರಣ ಏನು ಗೊತ್ತಾ? ಒಂದು ಜೀವಕೋಶಕ್ಕೆ ಬೇಕಾಗಿರೋ ಆಲ್ಮೋಸ್ಟ್ ಎಲ್ಲ ಕಂಪೋನೆಂಟ್ಸು ಇದರಲ್ಲಿ ಸಿಗುತ್ತೆ ಅಂತ. ರೈಬೋಸೋಮ್ಸ್ ಇದೆ, DNA ಇದೆ, ಪ್ರೋಟೀನ್ಸ್ ಇದೆ. ಓಕೆ, ಸೊ ಇದನ್ನು ಜೀವಕೋಶದೊಳಗಿನ ಕೋಶ ಅಂತ ಕೂಡ ಕರಿತೀವಿ. ಓಕೆ, ಮೈಟೊಕಾಂಡ್ರಿಯಾ ಆಲ್ಸೋ ಕಾಲ್ಡ್ ಆಸ್ ಸೆಲ್ ವಿತಿನ್ ಎ ಸೆಲ್, ಜೀವಕೋಶದೊಳಗಿನ ಕೋಶ. ಯಾಕಂದರೆ ಜೀವಕೋಶದಲ್ಲಿ ಏನಪ್ಪ? ನ್ಯೂಕ್ಲಿಯಸ್ ಇರಬೇಕು. ಆ ನ್ಯೂಕ್ಲಿಯಸ್ ಇದೆ, ರೈಬೋಸೋಮ್ ಇರುತ್ತೆ, ರೈಬೋಸೋಮ್ ಇದೆ. ಓಕೆ, ಸೊ ಹಲವಾರು ಈ ಒಂದು ಸೆಲ್ಯುಲರ್ ಕಾಂಪೊನೆಂಟ್ಸ್ ಕಂಡು ಬರುತ್ತೆ. ಆಹಾರ ಇಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ಜೀವಕೋಶದೊಳಗಿನ ಕೋಶ ಅಂತ ಕೂಡ ಕರಿತೀವಿ. ಓಕೆ, ಸೊ ಈ ಲಿವರ್ ಸೆಲ್ಲಲ್ಲಿ ಅತಿ ಹೆಚ್ಚು ಮೈಟೊಕಾಂಡ್ರಿಯಾಗಳು ಕಂಡು ಬರೋದನ್ನು ನಾವು ನೋಡ್ಬೋದು. ಓಕೆ, ಹೈಯೆಸ್ಟ್ ನಂಬರ್ ಆಫ್ ಮೈಟೊಕಾಂಡ್ರಿಯಾ ಆರ್ ಫೌಂಡ್ ಇನ್ ಲಿವರ್ ಸೆಲ್. ಯಕೃತ್ತಿನ ಕೋಶಗಳು. ಓಕೆ, ಲಿವರ್ನಲ್ಲಿ ಅತಿ ಹೆಚ್ಚು ಮೈಟೊಕಾಂಡ್ರಿಯಾ ಕಂಡು ಬರುತ್ತೆ. ಓಕೆ, ಸೊ ಮತ್ತೆ ಇನ್ನೊಂದೇನಪ್ಪ ಅಂದರೆ, ಇದು UPSC ಕ್ವಶನ್ ಬಂದಿದೆ. ಏನು ಅಂದರೆ, ಸೊ ಎಲ್ಲ ಸುಮಾರು ಸತಿ ಕೇಳಿರೋದು ಇದನ್ನು, ಗ್ರೂಪ್ C ಎಕ್ಸಾಮ್ಸಲ್ಲಿ ಇದನ್ನು ಕೇಳಿದ್ದಾರೆ. ಓಕೆ, ಸೊ DNA ಎಲ್ಲಿ ಕಂಡು ಬರುತ್ತೆ ಅಂತ UPSC ಕೇಳಿದ್ದಾರೆ. ಮತ್ತು ಇನ್ನೊಂದೇನು ಅಂದರೆ, ಈಗ ಕನ್ಸಿಡರ್ ದಿಸ್ ಈಸ್ ಮದರ್ ಆ್ಯಂಡ್ ದಿಸ್ ಈಸ್ ಫಾದರ್. ಓಕೆ, ಸೊ ಫಾದರ್ ಮದರ್ ಒಂದು ಕಪಲ್ ಇದೆ ಅಂದ್ಕೊಳ್ಳಿ. ಇವ್ರಿಗೊಂದು ಮಗು ಆಗಿದೆ. ಓಕೆ, ದೆರ್ ಈಸ್ ಎ ಬೇಬಿ. ಅದು ಮೇಲೋ ಫಿಮೇಲೋ ಯಾವುದೋ ಒಂದು ಮಗು ಅಂತ ಅಂದ್ಕೊಳ್ಳಿ. ಈ ಮಗುಗೆ ಮೈಟೊಕಾಂಡ್ರಿಯಲ್ ಡಿಫೆಕ್ಟ್ ಇದೆ. ಓಕೆ, ಅಂದರೆ ಮೈಟೊಕಾಂಡ್ರಿಯಾ ದೋಷ ಇದೆ. ಈ ಮೈಟೊಕಾಂಡ್ರಿಯಾ ದೋಷ ತಂದೆಯಿಂದ ಬಂದಿದೆಯಾ ಅಥವಾ ತಾಯಿಯಿಂದ ಬಂದಿದೆಯಾ? ಗೆಸ್ ಮಾಡಿ. ಇದು ಕ್ವಶನ್ ಬಂದಿದೆ.
ಓಕೆ, ಈ ಮಗುವಿಗೆ ಜನಿಸಿದಂತಹ ಮಗುವಿಗೆ ಮೈಟೋಕಾಂಡ್ರಿಯಾ ದೋಷ ಇದೆ. ಸುಮಾರು ಜನ ತಂದೆ ಅನ್ಕೋತೀರ. ನೋ, ರಾಂಗ್. ಸೊ ತಾಯಿಯಿಂದ ಈ ಮೈಟೋಕಾಂಡ್ರಿಯಾ ದೋಷ ಅನುವಂಶೀಯವಾಗಿ ಮಗುವಿನಲ್ಲಿ ಕಂಡುಬರುತ್ತೆ. ಮೈಟೋಕಾಂಡ್ರಿಯಲ್ ದೋಷ ಏನಾದರೂ ಇದ್ದರೆ ಅದು ಖಂಡಿತವಾಗಿ ತಾಯಿಯಿಂದನೇ ಬಂದಿರುತ್ತೆ. ಕಾರಣ ಏನು ಅಂದರೆ ಇಷ್ಟೇ, ಎಗ್ಗಲ್ಲಿ ಮೈಟೋಕಾಂಡ್ರಿಯಾ ಇರುತ್ತೆ, ದೆಲ್ ಬಿ ಮೈಟೋಕಾಂಡ್ರಿಯಾ ಅಲ್ವಾ. ಸೊ ಇಲ್ಲಿ ಸ್ಪರ್ಮ್, ಓಕೆ, ಸ್ಪರ್ಮಲ್ಲಿ ಕೂಡ ಇಲ್ಲಿ ಮೈಟೋಕಾಂಡ್ರಿಯಾ ಇರುತ್ತೆ. ಆ್ಯಂಡ್ ದಿಸ್ ಈಸ್ ನ್ಯೂಕ್ಲಿಯಸ್, ದಿಸ್ ಈಸ್ ನ್ಯೂಕ್ಲಿಯಸ್ ಸ್ಪರ್ಮ್ದು. ಸೊ ಪ್ಲೀಸ್ ರಿಮೆಂಬರ್, ಡ್ಯೂರಿಂಗ್ ಫರ್ಟಿಲೈಸೇಷನ್ when sperm fuses with egg, only the nucleus part of sperm will get into egg. So ಈ ಒಂದು ಸ್ಪರ್ಮಲ್ಲಿ, ವೀರ್ಯಾಣುವಲ್ಲಿ ಇರುವಂತಹ ಕೋಶ ಕೇಂದ್ರದ ಭಾಗವಷ್ಟೇ ಎಗ್ ಒಳಗಡೆ ಹೋಗೋದು, ನಾಟ್ ಅದರ್ ಥಿಂಗ್ಸ್. ಸೊ ಮೈಟೋಕಾಂಡ್ರಿಯಾ ಒಳಗಡೆ ಬಂದಿಲ್ಲ ಅಂದರೆ ಮಗುವಲ್ಲಿ ಡಿಫೆಕ್ಟ್ ಯಾರ್ದಾಗಿರುತ್ತೆ? ಓಕೆ, ಮಗುವಲ್ಲಿ ಡಿಫೆಕ್ಟ್ ಬರೋದು ತಾಯಿಯಿಂದನೇ ಬಂದಿರುತ್ತೆ. ಯಾಕಂದರೆ ಈ ಮೈಟೋಕಾಂಡ್ರಿಯಾ ಪಾರ್ಟು ಫ್ಯೂಸ್ ಆಗಿರೋದಿಲ್ಲ, ಅಂದರೆ ಹೆಗ್ ಒಳಗಡೆ ಆ ಕಂಟೆಂಟ್ ಹೋಗಿರೋದಿಲ್ಲ, ಮೈಟೋಕಾಂಡ್ರಿಯಲ್ ಕಂಟೆಂಟ್. ಓಕೆ, ಸೊ ಏನಾದರೂ ಮೈಟೋಕಾಂಡ್ರಿಯಾ ದೋಷಗಳು, ಡಿಫೆಕ್ಟ್ಸ್ ಏನಾದರೂ ಮಗುವಿನಲ್ಲಿ ಕಂಡು ಬಂದರೆ ಅದು ಖಂಡಿತವಾಗಿ ತಾಯಿದಾಗಿರುತ್ತೆ. ಓಕೆ, ಸೊ ಇದು ಯು ಪಿ ಎಸ್ ಸಿಲಿ ಕ್ವಶನ್ ಬಂದಿದೆ. ಅದಕ್ಕೆ ಇವಾಗ 3 ಪೇರೆಂಟಲ್ ಬೇಬಿ ಅಂತ ತಂದರು USA. ಓಕೆ, ಸೊ ಏನು ಮಾಡ್ತಾರೆ 3 ಪೇರೆಂಟಲ್ ಬೇಬಿಯಲ್ಲಿ ಅಂತಂದರೆ, ಈ ಥರ ಡಿಫೆಕ್ಟ್ ಇದ್ದರೆ ಇನ್ನೊಂದು ತಾಯಿಯ ಹೆಗ್ಗನ್ನು ತಗೊಳ್ತಾರೆ. ಓಕೆ, ಆ ಎಗ್ಗಲ್ಲಿ ದೆಲ್ ಟೇಕ್ ಔಟ್ ದ ನ್ಯೂಕ್ಲಿಯಸ್. ಸೊ ದೆಲ್ ಟೇಕ್ ಓನ್ಲಿ DNA. ಆ DNA ತಗೊಂಡು, ಓಕೆ, ಸೊ ಆಮೇಲೆ ಈ ಒರಿಜಿನಲ್ ತಾಯಿ ನ್ಯೂಕ್ಲಿಯಸನ್ನು ಹಾಕ್ತಾರೆ. 3 ಪೇರೆಂಟಲ್ ಬೇಬಿ ಅಂದರೆ ಅದು ಬೇರೆ, IVF, ಇನ್ ವಿಟ್ರೋ ಫರ್ಟಿಲೈಸೇಷನ್. ಸೊ ಅದೇನಾಗುತ್ತೆ, ಅದರಲ್ಲಿ ಇಷ್ಟೇ, ಎಗ್ಗು, ಓಕೆ, ಸ್ಪರ್ಮ್, ರೈಟ್. ಸೊ sperm will fuse with the egg. ಓಕೆ, ಇಟ್ ವಿಲ್ ಫಾರ್ಮ್ ಝೈಗೋಟ್. ಈ ಝೈಗೋಟನ್ನು ತಗೊಂಡು ಏನು ಮಾಡ್ತಾರೆ, ಟೆಸ್ಟ್ ಟ್ಯೂಬಿಗೆ ಹಾಕ್ತಾರೆ. ಟೆಸ್ಟ್ ಟ್ಯೂಬಲ್ಲಿ 1 or 2 days ಬೆಳೆಸ್ತಾರೆ. ಸೊ ಅಥವಾ ಸ್ವಲ್ಪ ಫ್ಯೂ ಡೇಸ್ ದೆಲ್ ಕೀಪ್ ಇಟ್ ಇನ್ ಟೆಸ್ಟ್ ಟ್ಯೂಬ್. ದೆನ್ ದಿಸ್ ಝೈಗೋಟ್ ದೇ ವಿಲ್ ಟ್ರಾನ್ಸ್ಫಾರ್ಮ್ ಇಂಟು womb ಆಫ್ ಅನದರ್ ಮದರ್. ಬೇರೆ ತಾಯಿಯ ಗರ್ಭಕ್ಕೆ ಈ ಒಂದು ಝೈಗೋಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಯುಗ್ಮಜ ಅಂತ ಕರಿತೀವಲ್ಲ. ಸೊ ಇದನ್ನು ಟೆಸ್ಟ್ ಟ್ಯೂಬಿಂದ ತೆಗೆದು ಬೇರೆ ತಾಯಿಯ ಗರ್ಭಕ್ಕೆ ಅದನ್ನು ಸೇರಿಸ್ತಾರೆ. ಅದು ಬಂದು IVF, ಇನ್ ವಿಟ್ರೋ ಫರ್ಟಿಲೈಸೇಷನ್, IVF. ಸೊ ಸರಗೇಸಿ ಕೂಡ ಹಿಂಗೆ ಮಾಡೋದು. ಸರಗೇಸಿ ಬಾಡಿಗೆ ತಾಯ್ತನ ಅಂತಂದರೆ ಎಗ್ಗು ಸ್ಪರ್ಮನ್ನು ಟೆಸ್ಟ್ ಟ್ಯೂಬಲ್ಲಿ ಫ್ಯೂಸ್ ಮಾಡ್ಕೊಂಡು ಲ್ಯಾಬಲ್ಲಿ, ಇನ್ ವಿಟ್ರೋ ಅಂತಂದರೆ ಇನ್ ಲ್ಯಾಬ್, ಓಕೆ, ಇನ್ ಗ್ಲಾಸ್ ಎಕ್ವಿಪ್ಮೆಂಟ್ಸ್, ಆ ಥರ ಇನ್ ವಿಟ್ರೋ. ಓಕೆ, ಲ್ಯಾಬಲ್ಲಿ ಆ ಒಂದು ಎಗ್ಗು ಮತ್ತು ಸ್ಪರ್ಮನ್ನು ಫ್ಯೂಸ್ ಮಾಡ್ತಾರೆ. ಆಮೇಲೆ ಫರ್ಟಿಲೈಸೇಷನ್ ಆದಮೇಲೆ ಸ್ವಲ್ಪ ಆ ಒಂದು ಝೈಗೋಟ್, ಸೊ ಆ ಝೈಗೋಟನ್ನು ಟೆಸ್ಟ್ ಟ್ಯೂಬಲ್ಲಿ ಸ್ವಲ್ಪ ಬೆಳೆಸಿ ಆನಂತರ ಬೇರೆ ತಾಯಿಯ ಗರ್ಭಕ್ಕೆ ವರ್ಗಾಯಿಸ್ತಾರೆ. ಓಕೆ, ಸೊ ಇಲ್ಲೇನಾಗುತ್ತೆ ಅಂದರೆ, ಈಗ ಯಾರಿಗೆ ಡಿಫೆಕ್ಟ್ ಇರೋದು, ತಾಯಿಗೆ ಡಿಫೆಕ್ಟ್ ಇದೆ ಅಥವಾ ತಂದೆಗೆ ಡಿಫೆಕ್ಟ್ ಇದ್ರೂ ಕೂಡ ಇಟ್ ಡಸಂಟ್ ಮ್ಯಾಟರ್. ನೋಡಿ, ಎಗ್, ಶಿ ಹ್ಯಾಸ್ ಮೈಟೋಕಾಂಡ್ರಿಯಾ. ಓಕೆ, ಡಿಫೆಕ್ಟ್ ಮೈಟೋಕಾಂಡ್ರಿಯಾ. ಸೊ ಇಲ್ಲಿ ಸ್ಪರ್ಮಲ್ಲಿ ಇದು ನ್ಯೂಕ್ಲಿಯಸ್ ಪಾರ್ಟ್ ಆ್ಯಂಡ್ ದಿಸ್ ಈಸ್ ಮೈಟೋಕಾಂಡ್ರಿಯಾ. ಓಕೆ, ಸೊ ಈಗ ಈತನ ನ್ಯೂಕ್ಲಿಯಸ್ ಅಷ್ಟೇ, ಈ ಸ್ಪರ್ಮ್ನ ನ್ಯೂಕ್ಲಿಯಸ್ ಅಷ್ಟೇ ಇಲ್ಲಿ ಎಗ್ ಜೊತೆ ಫರ್ಟಿಲೈಸ್ ಆಗೋದು. ಅದಕ್ಕೋಸ್ಕರ ಸೊ ಈಗ ಈಕೆಯ ಒಂದು ಮೈಟೋಕಾಂಡ್ರಿಯಾ ಡಿಫೆಕ್ಟ್ ಇದೆ, ಒರಿಜಿನಲ್ ತಾಯಿ ಈಕೆ. ಓಕೆ, ಸೊ ಈ ತಾಯಿಯ ಒಂದು ಮೈಟೋಕಾಂಡ್ರಿಯಾ ಏನಿದೆ ಇದು ಲೋಪದೋಷದಿಂದ ಕೂಡಿದೆ. ಅದರಿಂದ ಇಟ್ ವಿಲ್ ಲೀಡ್ ಟು ಮೈಟೋಕಾಂಡ್ರಿಯಲ್ ಡಿಸೀಸ್. ಓಕೆ, ಅದರಿಂದ ಕಾಯಿಲೆ ಉಂಟಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, 3ನೇ ತಾಯಿಯ ಒಂದು ಹೆಲ್ಪನ್ನು ತಗೋತಾರೆ. 3ನೇ ತಾಯಿಯಲ್ಲಿ ಮೈಟೋಕಾಂಡ್ರಿಯಾ ಹೆಲ್ದಿಯಾಗಿದೆ. ಓಕೆ, ಸೊ ಓಕೆ, ಶಿ ಈಸ್ ದ 3rd ಪೇರೆಂಟ್, 3ನೇ ಪೇರೆಂಟ್. ಈಗ ಏನು ಮಾಡ್ತಾರೆ ಹೇಳಿ ನೋಡೋಣ ನೀವೇ. ಏನು ಮಾಡ್ತಾರೆ ಅಂದರೆ, ಈಕೆಯಿಂದ ನ್ಯೂಕ್ಲಿಯಸ್ ತಗೊಳ್ತಾರೆ.
ಈಕೆಯಿಂದ ಮೈಟೊಕಾಂಡ್ರಿಯಾ ತಗೋತಾರೆ. ಬರೀ ಮೈಟೊಕಾಂಡ್ರಿಯಾ ತಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ದೇ ವಿಲ್ ಎಕ್ಸ್ಪೆಲ್ ನ್ಯೂಕ್ಲಿಯಸ್ನ ಆಚಾಕ್ಬಿಡ್ತಾರೆ. ಆಚಾಕ್ಬಿಟ್ಟು ಸೊ ದೇ ವಿಲ್ ಟೇಕ್ ಮೈಟೊಕಾಂಡ್ರಿಯಾ. ಆಕೆಯಿಂದ ಮೂರನೇ ಒಬ್ಬ ತಾಯಿಯಿಂದ ಸೊ ಮೈಟೊಕಾಂಡ್ರಿಯಾ ಮತ್ತು ಎಗ್ಗನ್ನು ತಗೋತಾರೆ. ಇದರೊಳಗಿದ್ದಂತಹ ನ್ಯೂಕ್ಲಿಯಸ್ನ ಆಚೆ ಹಾಕ್ತಾರೆ. ದೇ ವಿಲ್ ಎಕ್ಸ್ಪೆಲ್ ನ್ಯೂಕ್ಲಿಯಸ್ ಪಾರ್ಟ್ ಆಫ್ ದಿಸ್ ಪೇರೆಂಟ್. ಈಗ ನೋಡಿ, ಈ ತಾಯಿಯಿಂದ ಏನು ತಗೋಬೋದು ಗೆಸ್ ಮಾಡಿ. ಆಬ್ವಿಯಸ್ಲಿ ಮೈಟೊಕಾಂಡ್ರಿಯಾ ಪ್ರಾಬ್ಲಮ್ ಇದೆ, ಡಿಫೆಕ್ಟ್ ಇದೆ. ಅದಕ್ಕೋಸ್ಕರ ದೇ ವಿಲ್ ಜಸ್ಟ್ ಟೇಕ್ ನ್ಯೂಕ್ಲಿಯಸ್ ಆಫ್ ಒರಿಜಿನಲ್ ಮದರ್. ಓಕೆ, ಸೊ ಈಕೆಯಿಂದ ನ್ಯೂಕ್ಲಿಯಸ್ನ ತಗೋತಾರೆ. ನೌ ದೇ ವಿಲ್ ಫ್ಯೂಸ್ ವಿತ್ ದ ಸ್ಪರ್ಮ್. ಈಗ ಸ್ಪರ್ಮ್ ಜೊತೆ ಫ್ಯೂಸ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಈಕೆಯಿಂದ ಮೈಟೊಕಾಂಡ್ರಿಯಾ, ಈಕೆಯಿಂದ ನ್ಯೂಕ್ಲಿಯಸ್ಸು, ಮತ್ತು ಥರ್ಡ್ ಪೇರೆಂಟ್ ವಿಲ್ ಬಿ ಲೈಕ್ ಫಾದರ್. ಓಕೆ, ಇದನ್ನು ನಾವು 3 ಪೇರೆಂಟಲ್ ಬೇಬಿ ಅಂತ ಕೂಡ ಕರಿತೀವಿ. ಓಕೆ, ಇದನ್ನು ಸೊ ಸ್ವಲ್ಪ ಎಥಿಕಲ್ ಕಾನ್ಫ್ಲಿಕ್ಟ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಫೈನಲಿ ಈವನ್ ದೇ ಹ್ಯಾವ್ ಬ್ಯಾಂಡ್ ಇಟ್. ಓಕೆ, ಅದಕ್ಕೆ ಅಲೋ ಮಾಡ್ತಿಲ್ಲ, ಅನುಮತಿಸಿಲ್ಲ. ರೈಟ್. ಸೊ ದಿಸ್ ಇಸ್ ಅಬೌಟ್ ಯುವರ್ ಮೈಟೊಕಾಂಡ್ರಿಯಾ. ತುಂಬ ನಿಮಗೆ ಕೇಳೋದು ಅದರಲ್ಲಿ DNA ಇದೆಯಾ ಇಲ್ವಾ ಅಂತ ಕೇಳ್ತಾರೆ. ಓಕೆ, ಸೊ ರೆಸ್ಪಿರೇಟರಿ ಸೈಟ್ ಅಂದರೆ ಯಾವುದು ಅಂತ ಕೇಳ್ತಾರೆ, ಅಥವಾ ಪವರ್ ಹೌಸ್ ಆಫ್ ಸೆಲ್ ಅಂದರೆ ಯಾವುದು ಅಂತ ಕೇಳ್ತಾರೆ, ಅಥವಾ ಹೈಯೆಸ್ಟ್ ಮೈಟೊಕಾಂಡ್ರಿಯಾ ಯಾವುದ್ರಲ್ಲಿ ಕಂಡುಬರುತ್ತೆ, ಲಿವರ್ ಸೆಲ್ಲಲ್ಲಿ. ಓಕೆ, ಇಷ್ಟು ನಿಮಗೆ ಮೈಟೊಕಾಂಡ್ರಿಯಾ ಬಗ್ಗೆ ಗೊತ್ತಿರಬೇಕು. ಪೆಲ್ಲಡೆ ಅನ್ನೋರು ಕಂಡುಹಿಡಿತಾರೆ, ನಾಟ್ ಅಟ್ ಆಲ್ ರಿಕ್ವೈರ್ಡ್. ಅವೆಲ್ಲ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್. ಸೊ ಇಟ್ ಈಸ್ ಹ್ಯಾವಿಂಗ್ ಮೆನಿ ಶೇಪ್ಸ್. ಸಿಲಿಂಡ್ರಿಕಲ್ ಶೇಪ್ ಇರುತ್ತೆ. ಓಕೆ, ಸೊ ಷಟ್ಭುಜ ಕೃತಿ ಇರುತ್ತೆ. ಈ ಥರ ಸುಮಾರು ಶೇಪ್ಗಳಲ್ಲಿ ಇರುತ್ತೆ. ಸೊ ನಾಟ್ ಅಟ್ ಆಲ್ ರಿಕ್ವೈರ್ಡ್. ಸೊ ಡಿಫ್ರೆಂಟ್ ಶೇಪ್ಸಲ್ಲಿ ಇರುತ್ತೆ, ರೌಂಡ್ ಶೇಪಲ್ಲಿ ಇರುತ್ತೆ, ಸಿಲಿಂಡ್ರಿಕಲ್ ಶೇಪಲ್ಲಿ ಇರುತ್ತೆ. ಸೊ ಅದನ್ನೇನು ಕೇಳೋದಿಲ್ಲ. ಓಕೆ, ಕ್ರಿಸ್ಟೆ ಅಂತ ಫೋಲ್ಡೆಡ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್. ಇದನ್ನು ಕ್ರಿಸ್ಟೆ ಅಂತ ಕರಿತೀವಿ, ಫೋಲ್ಡೆಡ್ ಸ್ಟ್ರಕ್ಚರ್. ಒಳಗಡೆ ಮ್ಯಾಟ್ರಿಕ್ಸ್ ಅಂತ ಸೆಮಿ ಫ್ಲೂಯಿಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇದ್ರ ಮೇಲೆ ಏನು ಪ್ರಶ್ನೆ ಬರೋದಿಲ್ಲ, ಇಷ್ಟು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್, ಸೊ ಮಿಸ್ಲೇನಿಯಸ್ ಸೆಲ್ ಆರ್ಗನಲ್ಸ್. ಇನ್ನು ಉಳಿದ ಇತರೆ ಈ ಒಂದು ಕಣದಂಗಗಳ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್ ಈಸ್ ಸೆಲ್ ವಾಲ್, ಕೋಶಭಿತ್ತಿ. ನೋಡಿ, ಈ ಕೋಶಭಿತ್ತಿ ಯಾರಲ್ಲಿ ಕಂಡು ಬರೋದು ನಿಮ್ಗೆ ಗೊತ್ತೇ ಇದೆ. ಇಟ್ ಈಸ್ ಪ್ರೆಸೆಂಟ್ ಇನ್ ಪ್ಲಾಂಟ್ ಸೆಲ್ ಅಲ್ವಾ? ಯಾಕಪ್ಪ ಪ್ಲಾಂಟ್ಸಿಗೆ ಈ ಒಂದು ಎಕ್ಸ್ಟ್ರಾ ಲೇಯರ್ ಯಾಕಿದೆ, ಕೋಶಭಿತ್ತಿ ಅಥವಾ ಸೆಲ್ ವಾಲ್ ಯಾಕಿದೆ? ನಿಮ್ಮ ಪ್ರಕಾರ ಹೆಚ್ಚು ರಕ್ಷಣೆ ಬೇಕಾಗಿರೋದು ಪ್ಲಾಂಟ್ಸ್ಗ ಅನಿಮಲ್ಸ್ಗ? ಪ್ಲ್ಯಾಂಟ್ಸಿಗೆ. ಯಾಕೆ ಹೇಳಿ? ಯಾಕೆ ಅಂತಂದರೆ, ಸೊ ಅನಿಮಲ್ಸ್ಗೆ ಚಲನೆ ಇದೆ. ಏನಾದರೂ ಗುಡುಗೋ ಸಿಡಿಲೋ ಅಥವಾ ಬಿರುಗಾಳಿನೋ, ಸೊ ಏನಾದರೂ ಬಂದರೆ ಗುಹೆಗಳಲ್ಲಿ ಅಥವಾ ಮರದ ಪೊಟರೆಗಳಲ್ಲಿ, ಸೊ ಅಲ್ಲಿ ಇಲ್ಲಿ ಇದು ಔತ್ಕೊಳ್ಳುತ್ತೆ ಅನಿಮಲ್ಸ್. ನಾವಾದರೆ ಮನೆಗಳಲ್ಲಿ, ಆದರೆ ಪ್ಲ್ಯಾಂಟ್ಸಿಗಂತ ಅವಕಾಶ ಇಲ್ಲ ಅಲ್ವಾ? ಸೊ ಇಟ್ ಹ್ಯಾಸ್ ಟು ಬೇರ್ ಆಲ್ ಎಕ್ಸ್ಟ್ರಿಮಿಟೀಸ್. ಓಕೆ, ಸೊ ಇಟ್ ಹ್ಯಾಸ್ ಟು ಬಿ ಮೋರ್ ರಿಜಿಡ್ ಅಲ್ವಾ? ತುಂಬ ಒಂದು ಹೊರಟುತನ, ಗಡಸುತನ ಇರಬೇಕಾಗತ್ತೆ. ಓಕೆ, ಆ ಒರಟುತನ ಮತ್ತು ಗಡಸುತನವನ್ನು ಒದಗಿಸ್ಲಿಕ್ಕೆ ಈ ಒಂದು ಎಕ್ಸ್ಟ್ರಾ ಕೋಟ್ ಇದೆ. ಈಗ ನಾವು ಮಾಮೂಲಿ ಸೊ ಶರ್ಟ್ ಹಾಕೋತೀವಿ, ಏನಾದರೂ ಲೈಕ್ ತುಂಬ ಚಳಿ ಇದೆ ಅಂತಂದರೆ ವಿಲ್ ವೇರ್ ಎ ಜಾಕೆಟ್. ಓಕೆ, ಸೊ ಬಟ್ಟೆ ಮೇಲೆ ಇನ್ನೊಂದು ಜಾಕೆಟ್ ಹಾಕೋತೀವಿ. ಅದೇ ಥರ ಸಸ್ಯಗಳಲ್ಲೂ ಕೂಡ ಹೆಚ್ಚುವರಿ ಒಂದು ರಕ್ಷಣೆಗಾಗಿ ಒಂದು ಎಕ್ಸ್ಟ್ರಾ ಕೋಟ್ ಇರುತ್ತೆ. ಆ ಕೋಟನ್ನೇ ಸೆಲ್ ವಾಲ್. ಓಕೆ, ಸೊ ಹಾಗಾದರೆ ಸಸ್ಯಗಳಲ್ಲಿ ಕೋಶ ಪೊರೆನೂ ಇರುತ್ತೆ. ಕೋಶ ಪೊರೆಯ ಮೇಲೆ ಇನ್ನೊಂದು ಲೇಯರ್ ಯಾವುದಿರುತ್ತೆ? ಕೋಶ ಭಿತ್ತಿ ಇರುತ್ತೆ. ಪ್ಲೀಸ್ ರಿಮೆಂಬರ್, ಇದ್ರ ಮೇಲೆ 2021 ಕೂಡ UPSCಲೂ ಕೂಡ ಕ್ವಶನ್ ಕೇಳಿದ್ದಾನೆ. ಓಕೆ, ಸೊ ಯಾವ ಥರ ಕೇಳ್ತಾನೆ ಅಂದರೆ ನಿಮ್ಮನ್ನು ಸ್ವಲ್ಪ ಡಂಪ್ ಮಾಡೋಕ್ಕೆ ನೋಡೋದು. ಓಕೆ, ಆದಷ್ಟು ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಸೊ ಈ ಒಂದು ಅನಿಮಲ್ ಸೆಲ್ಸಲ್ಲಿ ಕೋಶ ಪೊರೆ ಮಾತ್ರ ಇರುತ್ತೆ, ಪ್ಲ್ಯಾಂಟ್ ಸೆಲ್ಸಲ್ಲಿ ಕೋಶ ಭಿತ್ತಿ ಮಾತ್ರ ಇರುತ್ತೆ ಅಂತ. ಓಕೆ, ಇದು ಕ್ವಶನ್ ಬಂದಿದೆ. ನಾವು ಹೌದಲ್ಲ, ಅನಿಮಲ್ ಸೆಲ್ ಈಸ್ ಹ್ಯಾವಿಂಗ್ ಓನ್ಲಿ ಸೆಲ್ ಮೆಂಬ್ರೇನ್, ಸೊ ಪ್ಲ್ಯಾಂಟ್ ಸೆಲ್ ಈಸ್ ಹ್ಯಾವಿಂಗ್ ಓನ್ಲಿ ಸೆಲ್ ವಾಲ್ ಅಂತ ಅಂದ್ಕೊಂಡ್ಬಿಡ್ತೀವಿ.
ಇಲ್ಲ. ನೋಡಿ, ಅನಿಮಲ್ ಸೆಲ್ಲಲ್ಲಿ ಈ ಕೋಶಪೊರೆ ಅಥವಾ ಪ್ಲಾಂಟ್ ಸೆಲ್ಲಲ್ಲಿ ಕೋಶಪೊರೆ ಇರುತ್ತೆ. ಕೋಶಪೊರೆಯ ಸುತ್ತ ಒಂದು ಎಕ್ಸ್ಟ್ರಾ ಮೆಂಬ್ರೇನ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಓನ್ಲಿ ಕಾಲ್ಡ್ ಆಸ್ ಸೆಲ್ ವಾಲ್. ಇದನ್ನು ಸೆಲ್ ವಾಲ್ ಅಂತ ಕರಿತೀವಿ. ಸೆಲ್ ವಾಲ್, ದಿಸ್ ಈಸ್ ಕಾಲ್ಡ್ ಸೆಲ್ ವಾಲ್. ಸೆಲ್ ವಾಲಲ್ಲಿ ಏನಿರುತ್ತೆ? ವಾಟ್ ಕಾಂಪೊನೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಸೆಲ್ ವಾಲ್? ಆಬ್ವಿಯಸ್ಲಿ ಸೆಲ್ ವಾಲ್ ಕಂಟೇನ್ಸ್ ಸೆಲ್ಯುಲೋಸ್. ಪ್ಲಾಂಟ್ಸಲ್ಲಿ ಸೆಲ್ಯುಲೋಸ್ ಎಂಬಂತಹ ಒಂದು ಅಂಶ ಇರುತ್ತೆ. ಸೆಲ್ಯುಲೋಸ್ ನೋಡಿ, ಈಗ ಜಾನುವಾರುಗಳು ಅಥವಾ ಕ್ಯಾಟಲ್ಸ್ ದೇ ಫೀಡ್ ಆನ್ ಗ್ರಾಸ್ ಅಲ್ವಾ? ಜಾನುವಾರುಗಳೆಲ್ಲ ಹುಲ್ಲು ತಿನ್ನುತ್ತೆ. ಆದರೆ ನಮ್ಮ ಕೈಲಿ ತಿನ್ನಲಿಕ್ಕಾಗಲ್ಲ. ಯಾಕೆ ಅಂದರೆ ಈ ಒಂದು ಗ್ರಾಸಲ್ಲಿರುವಂತಹ ಸೆಲ್ ವಾಲು, ಆ ಸೆಲ್ ವಾಲಲ್ಲಿರುವಂತಹ ಸೆಲ್ಯುಲೋಸು ಇದನ್ನು ಜೀರ್ಣಿಸ್ಕೊಳ್ಳೋಕ್ಕಾಗೋದು ಜಾನುವಾರುಗಳಿಗೆ ಮಾತ್ರ, ಕ್ಯಾಟಲ್ಸ್ಗೆ ಮಾತ್ರ. ನಮಗಾಗಲ್ಲ. ಯಾಕೆಂದರೆ ವಿ ಡೋಂಟ್ ಹ್ಯಾವ್ ಸೆಲ್ಯುಲೇಸ್ ಎನ್ಸೈಮ್. ನಮ್ಮಲ್ಲಿ ಆ ಒಂದು ಸೆಲ್ಯುಲೋಸನ್ನು ಜೀರ್ಣಿಸ್ಕೊಳ್ಳುವಂತಹ ಸೆಲ್ಯುಲೇಸ್ ಕಿಣ್ವ ಇಲ್ಲ. ಓಕೆ, ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದು ಸೆಲ್ಯುಲೋಸನ್ನು ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ಹುಲ್ಲು ತಿಂದರೂ ಕೂಡ ಜೀರ್ಣ ಆಗೋದಿಲ್ಲ. ಆದರೆ ಕ್ಯಾಟಲ್ಸ್ಗಾಗತ್ತೆ. ಕ್ಯಾಟಲ್ಸಲ್ಲಿ ಸೆಲ್ಯುಲೇಸ್ ಕಿಣ್ವ ಇರುತ್ತೆ. ಓಕೆ, ಸೊ ಹಾಗಾದರೆ ಬರೀ ಪ್ಲ್ಯಾಂಟ್ಸಲ್ಲಿ ಅಷ್ಟೇ ಇರೋದಾ ಈ ಒಂದು ಸೆಲ್ ವಾಲ್ ಅಂದರೆ? ಇಲ್ಲ, ಬ್ಯಾಕ್ಟೀರಿಯಾದಲ್ಲೂ ಕೂಡ ಇದೆ. ಓಕೆ, ಸೊ ಈವನ್ ಬ್ಯಾಕ್ಟೀರಿಯಾ ಕಂಟೈನ್ ಸೆಲ್ಯುಲೋಸ್. ಬ್ಯಾಕ್ಟೀರಿಯಾದಲ್ಲೂ ಕೂಡ ಸೆಲ್ಯುಲೋಸ್ ಇರುತ್ತೆ. ಸೊ ಈ ಬ್ಯಾಕ್ಟೀರಿಯಾದಲ್ಲೂ ಕೂಡ ಸೆಲ್ ವಾಲ್ ಇರುತ್ತೆ. ಆದರೆ ಸೆಲ್ ವಾಲಲ್ಲಿರುವಂತಹ ಕಾಂಪೊನೆಂಟ್ ಬೇರೆ. ಆ ಕಾಂಪೊನೆಂಟ್ ಯಾವುದು ಗೊತ್ತಾ? ಪೆಪ್ಟಿಡೋಗ್ಲೈಕ್ಯಾನ್. ಈ ಪೆಪ್ಟಿಡೋಗ್ಲೈಕ್ಯಾನ್ನ ಒಂದು ವಿಶೇಷತೆ ಏನಂದರೆ, ಈ ಒಂದು ರಾಸಾಯನಿಕ ಸೊ ವಿಚ್ ಈಸ್ ಓನ್ಲಿ ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾದಲ್ಲಿ ಬಿಟ್ಟರೆ ಬೇರೆ ಪ್ರಕೃತಿಯಲ್ಲಿ ಎಲ್ಲೂ ಕಂಡು ಬರೋದಿಲ್ಲ, ಎಲ್ಲೂ ಸಿಗೋದಿಲ್ಲ. ಯಾವುದು? ಪೆಪ್ಟಿಡೋಗ್ಲೈಕ್ಯಾನ್. ಪೆಪ್ಟಿಡೋಗ್ಲೈಕ್ಯಾನ್ ಈಸ್ ಓನ್ಲಿ ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ. ಓಕೆ, ಸೊ ಆ ಒಂದು ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಇದೆಯಲ್ಲ, ಬ್ಯಾಕ್ಟೀರಿಯಾ ಕೋಶ ಭಿತ್ತಿ, ಅಲ್ಲಿ ಈ ಒಂದು ಪೆಪ್ಟಿಡೋಗ್ಲೈಕ್ಯಾನ್ ಕಂಡು ಬರುತ್ತೆ. ಆಲ್ಗೆಲಿದೆಯಾ ಸೆಲ್ ವಾಲು? ಆಬ್ವಿಯಸ್ಲಿ ಪ್ಲಾಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಎಲ್ಲ ಆಲ್ಗೆಲ್ಲೂ ನೋಡ್ತೀವಿ ತಾನೆ. ಆಲ್ಗೆಲ್ಲೂ ಕೂಡ ಇರುತ್ತೆ. ಯಾವುದು? ಹೆಮಿಸೆಲ್ಯುಲೋಸ್, ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಪೆಕ್ಟಿನ್, ಲಿಗ್ನಿನ್, ಪೆಕ್ಟಿನ್. ಓಕೆ, ಸೊ ಇಲ್ಲಿ ಕೂಡ ಸೆಲ್ ವಾಲಲ್ಲಿ ಲಿಗ್ನಿನ್ ಇರುತ್ತೆ. ಸೆಲ್ಯುಲೋಸ್, ಲಿಗ್ನಿನ್. ಈ ಲಿಗ್ನಿನ್ ಅಂಶ ಏನಾದರೂ ಜಾಸ್ತಿ ಇದ್ದರೆ ನಮ್ಮ ಪೇಪರ್ ಕ್ವಾಲಿಟಿ, ಪೇಪರ್ ಎಲ್ಲ ಇದರ ಮರದ ತಿರುಳಿಂದ ಮಾಡೋದಲ್ವಾ, ಪೇಪರ್ ಕ್ವಾಲಿಟಿ ಲೋ ಇರುತ್ತೆ. ಯೆಲ್ಲೋ ಕಲರ್ ಅಂದರೆ, ಸೊ ಆ ಒಂದು ಯೆಲ್ಲೋ ಕಲರ್ ಬರೋದು ಲಿಗ್ನಿನಿಂದ. ಪೇಪರ್ಗೆ ಯೆಲ್ಲೋ ಕಲರ್ ಬರೋದು. ವೈಟ್ ಬರಲಿಕ್ಕೆ ಕ್ಯಾಲ್ಶಿಯಂ ಆಕ್ಸೈಡ್ ಹಾಕ್ತಾರೆ, ಅದು ಬೇರೆ, ಬ್ಲೀಚಿಂಗ್ ಏಜೆಂಟ್ ಹಾಕ್ತಾರೆ. ಓಕೆ, ತುಂಬ ಪೇಪರ್ ಕ್ವಾಲಿಟಿ ಲೋ ಇದೆ ಅಂತಂದರೆ ಅಲ್ಲಿ ಲಿಗ್ನಿನ್ ಅಂಶ ಹೆಚ್ಚಾಗಿರುತ್ತೆ ಅಂತ. ಓಕೆ, ಹಾಲ್ಗೆಲ್ಲೂ ಕೂಡ ಹೆಮಿಸೆಲ್ಯುಲೋಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟು ಇನ್ನು ಫಂಜೈಲಿ ಕೈಟಿನ್ ಇರುತ್ತೆ. ಓಕೆ, ಫಂಜೈ. ಸೊ ಇವೆಲ್ಲ ಕೂಡ ಈ ಯಾವ ರೀತಿ ಪ್ರಶ್ನೆ ಇಲ್ಲಿ ಬರ್ಬೋದು ನೋಡಿ. ಓನ್ಲಿ ಪ್ಲಾಂಟ್ಸಲ್ಲಿ ಈಸ್ ಹ್ಯಾವಿಂಗ್ ಸೆಲ್ಯುಲೋಸ್, ಓನ್ಲಿ ಪ್ಲಾಂಟ್ಸ್. ಓಕೆ, ಓನ್ಲಿ ಪ್ಲಾಂಟ್ಸ್, ದೀಸ್ ಆರ್ಗ್ಯಾನಿಸಮ್ಸ್ ದೇ ಕಂಟೈನ್ ಸೆಲ್ಯುಲೋಸ್ ಇನ್ ದೇರ್ ಸೆಲ್ ಅಂತ ಕೇಳಿದ್ರೆ ತಪ್ಪು. ಬ್ಯಾಕ್ಟೀರಿಯಾದಲ್ಲೂ ಇದೆ, ಆಲ್ಗೆಲ್ಲೂ ಇದೆ, ಫಂಜೈಲೂ ಇದೆ. ಪ್ಲೀಸ್ ರಿಮೆಂಬರ್. ಓಕೆ, ಸೊ ಸೆಲ್ ವಾಲ್ ವಿಚ್ ಗಿವ್ಸ್ ಮೋರ್ ರಿಜಿಡಿಟಿ, ಫ್ಲೆಕ್ಸಿಬಿಲಿಟಿ ಟು ದ ಸೆಲ್. ಓಕೆ, ಸೊ ಈ ಒಂದು ಅತ್ಯಂತ ಹೊರ ಪದರ. ನಾವು ಫಸ್ಟ್ ನಿನ್ನೆ ಕ್ಲಾಸಲ್ಲಿ ಏನು ನೋಡಿದ್ವಿ? ಸೆಲ್ ಮೆಂಬ್ರೇನ್ ಈಸ್ ದ ಔಟರ್ ಮೋಸ್ಟ್ ಲೇಯರ್ ಅಂತ. ಅದಕ್ಕೂ ಔಟರ್ ಮೋಸ್ಟ್ ಲೇಯರ್ ಒಂದಿದೆ. ಯಾವುದದು? ಸೆಲ್ ವಾಲ್. ಓಕೆ, ಸೊ ಕೋಶ ಭಿತ್ತಿ ನೆನ್ಪಿಟ್ಕೋಬೇಕು, ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರೋಣ, ರೈಬೋಸೋಮ್. ಏನಪ್ಪ ರೈಬೋಸೋಮ್ ಅಂದರೆ? ರೈಬೋಸೋಮ್ಗೆ ಇನ್ನೊಂದು ಹೆಸರಿದೆ. ಸೊ ದೇ ಆರ್ ಕಾಲ್ಡ್ ಆಸ್ protein factories. Ribosomes are called as protein factories. So they are small granular structures. Okay, protein ಕಾರ್ಖಾನೆಗಳು ಅಂತೀವಿ ರೈಬೋಸೋಮ್ನ. ಯಾಕೆಂದರೆ ದೇ ಹೆಲ್ಪ್ ಇನ್ ಸಿಂಥಸೈಸಿಂಗ್
ಪ್ರೋಟೀನ್ಸ್. ಓಕೆ, ದೇ ಹೆಲ್ಪ್ ಇನ್ ಪ್ರೋಟೀನ್ ಸಿಂಥಸಿಸ್. ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ನೆರವಾಗುತ್ತೆ. ಪ್ರೋಟೀನ್ ಸಿಂಥಸಿಸ್, ಓಕೆ, ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಈ ರೈಬೋಸೋಮುಗಳು ನೆರವಾಗುತ್ತೆ ಅಲ್ವಾ. ಅಷ್ಟೇ ಅಲ್ಲ, ಈ ರೈಬೋಸೋಮ್ಸ್ ನೆನ್ನೆ ಡಿಸ್ಕಸ್ ಮಾಡಿದ್ದೆ, ದೇ ಆರ್ ನಾನ್ ಮೆಂಬ್ರೈನಸ್ ಸ್ಟ್ರಕ್ಚರ್ಸ್, ಅಂದರೆ ಪದರ ರಹಿತ ಕಡದಂಗಗಳು. ದೇ ಆರ್ ನಾನ್ ಮೆಂಬ್ರೈನಸ್, ಇಟ್ಸ್ ನಾಟ್ ಕವರ್ಡ್ ಬೈ ಎನಿ ಮೆಂಬ್ರೈನ್. ಓಕೆ, ದೇ ಆರ್ ನಾನ್ ಮೆಂಬ್ರೈನಸ್. ಸೊ ಅಂದಾಗಿ ರೈಬೋಸೋಮ್ಸ್ ಎಲ್ಲಿರುತ್ತೆ ನೆನಪಿಸ್ಕೊಳ್ಳಿ. ನೆನೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೇಳಿದ್ನಲ್ಲ, ಅದರಲ್ಲಿ ರಫ್ ಅಲ್ಲ, ಸ್ಮೂತ್ ಅಲ್ಲ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ಹೊರಟು ಒಳಜೀವ ರಸಜಾಲ, ಸೊ ಅಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, RER. ಆಗಲೇ ಮೈಟೋಕಾಂಡ್ರಿಯಾ ಹೇಳಿದ್ನಲ್ಲ, ಮೈಟೋಕಾಂಡ್ರಿಯಾದಲ್ಲಿ DNA ಇರುತ್ತೆ, ರೈಬೋಸೋಮ್ ಇರುತ್ತೆ. ಓಕೆ, ಸೊ ಈವನ್ ಇಟ್ ಈಸ್ ಪ್ರೆಸೆಂಟ್ ಇನ್ DNA ಆ್ಯಂಡ್ ಆಲ್ಸೋ ಇನ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸಲ್ಲೂ ಕೂಡ ಕಂಡು ಬರುತ್ತೆ. ಓಕೆ, ಸೊ ರೈಬೋಸೋಮ್ಸ್ ಆರ್ ಫೌಂಡ್ ಇನ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನ್ಯೂಕ್ಲಿಯಸ್, ಆಸ್ ವೆಲ್ ಆಸ್ ಮೈಟೋಕಾಂಡ್ರಿಯಲ್ DNA. ಸೊ ಆಸ್ ವೆಲ್ ಆಸ್ ಮೈಟೋಕಾಂಡ್ರಿಯಾ. Right? Then we'll come to centriole. Centriole, again they are non-membranous structures. ಹಿಂಗಿರುತ್ತೆ, non-membranous. It is not covered by any membrane. Okay? ಅಷ್ಟೇ ಅಲ್ಲ, centriole are only present in animal cell. ಇದು ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತೆ, which is only present in animal cell. ಅಲ್ವಾ? ನೆಕ್ಸ್ಟು, ಈ ಸೆಂಟ್ರಿಯೋಲು ಏನಕ್ಕಪ್ಪ ಅನುಕೂಲ, ವೈ ಇಟ್ ಈಸ್ ಪ್ರೆಸೆಂಟ್ ಇನ್ ಅನಿಮಲ್ ಸೆಲ್ ಅಂತಂದರೆ, ವಿಚ್ ಹೆಲ್ಪ್ಸ್ ಇನ್ ಸೆಲ್ ಡಿವಿಷನ್, ಕೋಶ ವಿಭಜನೆಯಲ್ಲಿ ಇದು ಸಹಾಯವಾಗುತ್ತೆ. ಓಕೆ, ಸೊ ವಿಚ್ ಹೆಲ್ಪ್ಸ್ ಇನ್ ಸೆಲ್ ಡಿವಿಷನ್, ಕೋಶ ವಿಭಜನೆ ಸಂದರ್ಭದಲ್ಲಿ ಈ ಒಂದು ಸೆಂಟ್ರಿಯೋಲ್ ಫಾರ್ಮ್ ಆಗುತ್ತೆ. ರೈಟ್? ನೆಕ್ಸ್ಟ್ ವ್ಯಾಕ್ಯೂಲ್. ವ್ಯಾಕ್ಯೂಲ್ನ ಕನ್ನಡದಲ್ಲಿ ರಸದಾನಿ ಅಂತ ಕರಿತೇವೆ. ಓಕೆ, ಸೊ ಏನಪ್ಪ ಈ ವ್ಯಾಕ್ಯೂಲ್ನ ಫಂಕ್ಷನ್ ಏನು? ಸೊ ಇದು ಪ್ಲ್ಯಾಂಟ್ ಸೆಲ್, ಅನಿಮಲ್ ಸೆಲ್ ಎರಡರಲ್ಲೂ ಕಂಡು ಬರುತ್ತೆ ಅಂದರೆ, ಎರಡರಲ್ಲೂ ಇರುತ್ತೆ. ಸಸ್ಯ ಜೀವಕೋಶದಲ್ಲೂ ಇರುತ್ತೆ, ಪ್ರಾಣಿ ಜೀವಕೋಶದಲ್ಲೂ ಇರುತ್ತೆ. ನಾನು ನಿಮ್ಗಾಗಲೇ ಹೇಳಿದ್ದೆ. ಸೊ ಹೆಚ್ಚು ರಕ್ಷಣೆಯ ಅವಶ್ಯಕತೆ ಇರೋದು ಯಾರಿಗೆ? ಪ್ಲ್ಯಾಂಟ್ಸಿಗೆ. ಅಷ್ಟೇ ಅಲ್ಲ, ಎನರ್ಜಿ ಜಾಸ್ತಿ ಬೇಕಿರೋದು ಯಾರಿಗೆ ಹೇಳಿ ನೋಡೋಣ? ಸಿಂಪಲ್ ಲಾಜಿಕ್. ಎನರ್ಜಿ ಯಾರಿಗೆ ಜಾಸ್ತಿ ಬೇಕು? ಪ್ಲ್ಯಾಂಟ್ಸ್ಗೆ, ಅನಿಮಲ್ಸ್ಗೆ? ಅನಿಮಲ್ಸ್ಗೆ. ಯಾಕೆ ಹೇಳಿ? ಅನಿಮಲ್ಸ್ಗೆ ಚಲನೆ ಇರುತ್ತೆ. ಈಗ ಒಂದು ಚಿರತೆ ಹೋಗ್ತಾ ಇದೆ, ಆ ಚಿರತೆ ಜಿಂಕೆನ ಅಟ್ಟಿಸ್ಕೊಂಡು ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಜಿಂಕೆಗೂ ಎನರ್ಜಿ ಬೇಕು ಓಡೋಕ್ಕೆ, ಅಟ್ಟಿಸ್ಕೊಂಡು ಹೋಗೋಕ್ಕೆ ಚಿರತೆಗೂ ಎನರ್ಜಿ ಬೇಕು. ಸೊ ದೇ ರಿಕ್ವೈರ್ ಮೋರ್ ಎನರ್ಜಿ ದ್ಯಾನ್ ಪ್ಲ್ಯಾಂಟ್ಸ್. ಓಕೆನಾ? ನೆಕ್ಸ್ಟು ಬರೀ ಚಲನೆ ಅಲ್ಲ, ರಿಪ್ರೊಡಕ್ಷನ್, ರಿಕ್ರಿಯೇಷನ್. ಓಕೆ, ಸೊ ಎಲ್ಲದಕ್ಕೂ ಕೂಡ ದೇ ರಿಕ್ವೈರ್ ಮೋರ್ ಎನರ್ಜಿ. ಓಕೆ, ಸೊ ಆದರೆ ಪ್ಲ್ಯಾಂಟ್ಸಲ್ಲಿ ಎನರ್ಜಿ ಕಮ್ಮಿನೇ ಬೇಕಾಗಿರೋದು. ಯಾಕಂದರೆ ದೇ ಆರ್ ಸ್ಟ್ಯಾಗ್ನೇಟೆಡ್. ಈಗ ವಯಸ್ಸಾದವ್ರು ಹೇಳ್ತಾ ಇರ್ತಾರಲ್ಲ, ಅಯ್ಯೋ ನಾನೇನು ಬಿಡಪ್ಪ, ಇರೋ ಹತ್ರ ಇರ್ತೀನಿ, ನಂಗೆ ಈ 3 ಹೊತ್ತು ಏನು ಊಟ ಜೀರ್ಣ ಆಗಲ್ಲ, 2 ಹೊತ್ತು ಸಾಕು ಅಂತ. ಓಕೆ, ಹಾಗೆ ಪ್ಲ್ಯಾಂಟ್ಸಿಗೂ ಚಲನೆ ಇರೋದಿಲ್ಲ. ಸೊ ದೇ ಟೇಕ್ ಲೆಸ್ ಎನರ್ಜಿ. ಓಕೆ, ಈ ಒಂದು ಪ್ಲ್ಯಾಂಟ್ಸ್ ಗೊತ್ತು, ಆಟೋಟ್ರೋಪ್ಸ್ ನಿಮಗೆಲ್ಲ ಗೊತ್ತಿರುತ್ತೆ, ಸ್ವಪೋಷಕಗಳು. ನಮ್ಮಂಗಲ್ಲ. ಓಕೆ, ನಮ್ಮಂಗೆ ಪರಪೋಷಕಗಳಲ್ಲ. ಏನಿದು ಸ್ವಪೋಷಕ ಅಂತಂದರೆ ತಮ್ಮ ಆಹಾರನ ತಾವೇ ತಯಾರಿಸ್ಕೊಳ್ತವೆ ಅಂತ. ಓಕೆ, ಸೊ ದೀಸ್ ಆಟೋಟ್ರೋಪ್ಸ್ ದೇ ಪ್ರಿಪೇರ್ ದೇರ್ ಓನ್ ಎನರ್ಜಿ, ದೇರ್ ಓನ್ ಫುಡ್. ನೀವು ಹೇಳ್ಬೋದು, ಮೇಡಮ್ ನಾವು ಪ್ರಿಪೇರ್ ಮಾಡ್ಕೊಳ್ಳಲ್ವಾ? ಹೇಗೆ? ಹೊಲಕ್ಕೆ ಹೋಗ್ತೀವಿ, ಭತ್ತ ಕಿತ್ಕೊಂಬರ್ತೀವಿ, ಭತ್ತದಿಂದ ಅಕ್ಕಿ ತೆಗಿತೀವಿ, ಅಕ್ಕಿಯಿಂದ ಮತ್ತೆ ರುಬ್ತೀವಿ, ಅದನ್ನು ದೋಸೆ ಮಾಡ್ತೀವಿ, ಅದಕ್ಕೆ ಪಲ್ಯ ಮಾಡ್ತೀವಿ, ತಿಂತೀವಿ. ನಮ್ಮ ಅಡುಗೆ ನಾವೇ ಮಾಡ್ಕೊಳ್ಳಲ್ವಾ ಅಂತ ಕೇಳ್ಬೋದು. ಆದರೆ ನೀವು ಅಡುಗೆ ಮಾಡ್ಕೊಳ್ಲಿಕ್ಕೆ ಸೊ ಇಂಗ್ರೀಡಿಯೆಂಟ್ಸ್ ಯಾರು ಕೊಡ್ತಾ ಇರೋದು? ಭತ್ತ ಯಾರು ಕೊಟ್ಟಿದ್ದು? ಪಲ್ಯ ಮಾಡ್ಕೊಳ್ಲಿಕ್ಕೆ ಆಲೂಗಡ್ಡೆ ಯಾರು ಕೊಟ್ಟಿದ್ದು? ಚಟ್ನಿ ಮಾಡ್ಕೊಳ್ಲಿಕ್ಕೆ ಕಾಯಿ ಯಾರು ಕೊಟ್ಟಿದ್ದು? ಎಲ್ಲ ಪ್ಲ್ಯಾಂಟ್ಸ್ ಅಲ್ವಾ? ಓಕೆ, so plants are autotrophs. They prepare their own food with the help of sunlight. Okay, ಸೂರ್ಯನ ಕಿರಣಗಳ ಒಂದು ಸಹಾಯದಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸ್ತವೆ. ಅಂಥವುಗಳನ್ನೇನಂತ ಕರಿತೀವಿ ನಾವು? ಸ್ವಪೋಷಕಗಳು ಅಂತ ಕರಿತೀವಿ.
ಇಲ್ಲಿ ಸೂರ್ಯನ ಕಿರಣಗಳು ಒಂದೇ ಸಮನೆ 24/7, ಸೊ 360 ಡೇಸ್ ಇರೋದಿಲ್ಲ. ಸೂರ್ಯನ ಕಿರಣಗಳು ಯಾವಾಗಿರಲ್ಲ? ಮಾನ್ಸೂನ್ ಟೈಮಲ್ಲಿರಲ್ಲ, ಓಕೆ, ಚಂಡಮಾರುತ ಆದಾಗಿರಲ್ಲ, ರಾತ್ರಿ ಹೊತ್ತಲಿರಲ್ಲ, ವಿಂಟರ್ ಸೀಸನಲ್ಲಿ ಕಮ್ಮಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಆಹಾರ ಬೇಕಲ್ವಾ? ಇಟ್ ಹ್ಯಾಸ್ ಟು ಸ್ಟೋರ್ ಮೋರ್ ಫುಡ್. ಓಕೆ, ಸೊ ಹಾಗಾಗಿ ಅದರಲ್ಲಿ ದೊಡ್ಡ ದೊಡ್ಡ ಫುಡ್ ಸ್ಟೋರೇಜ್ ಸ್ಯಾಕ್ಸ್ ಇರುತ್ತೆ. ಸ್ಯಾಕ್ಸ್ ಅಂತಂದರೆ ಒಂಥರ ಚೀಲಗಳ ಥರ, ಓಕೆ, ಗೋಣಿ ಥರ. ಸೊ ಜೀವಕೋಶದೊಳಗೇ ಆಹಾರವನ್ನು ಸಂಗ್ರಹಿಸುವಂತಹ ದೊಡ್ಡ ದೊಡ್ಡ ಸ್ಯಾಕ್ಗಳಿರುತ್ತೆ. ಅದನ್ನೇ ರಸದಾನಿ ಅಂತ ಕರಿತೇವೆ. ಓಕೆ, ಸೊ ಪ್ಲಾಂಟ್ ಸೆಲ್ ವಿಲ್ ಬಿ ಹ್ಯಾವಿಂಗ್ ಲಾರ್ಜ್ ವ್ಯಾಕ್ಯೂಲ್ಸ್. ಓಕೆ, ಇದೇ ವ್ಯಾಕ್ಯೂಲ್. ಆಲ್ಮೋಸ್ಟ್ 70 to 80% ಆಫ್ ಪ್ಲಾಂಟ್ ಸೆಲ್ ಕಾನ್ಸ್ಟಿಟ್ಯೂಟ್ಸ್ ವ್ಯಾಕ್ಯೂಲ್. ಅಂದರೆ ಜೀವಕೋಶದಲ್ಲಿ, ಸಸ್ಯ ಜೀವಕೋಶದಲ್ಲಿ 70-80% ಜಾಗನ ಯಾರು ತಗೊಂಡಿರ್ತಾರೆ ಅಂತಂದರೆ ಈ ರಸದಾನಿಗಳು. ಓಕೆ, ಸೊ ಅದೇ ಅನಿಮಲ್ ಸೆಲ್ ಅಂತ ತಗೊಂಡ್ರೆ, ಇಫ್ ಯು ಕನ್ಸಿಡರ್ ಅನಿಮಲ್ ಸೆಲ್, ಸೊ ದೇರ್ ಆರ್ ಫ್ಯೂ ಸ್ಮಾಲ್ ವ್ಯಾಕ್ಯೂಲ್ಸ್, ಸಣ್ಣ ಸಣ್ಣ ವ್ಯಾಕ್ಯೂಲ್ಸ್ ಇರುತ್ತೆ. ಇದು UPSC ಕ್ವಶನ್ ಆಗಿದೆ. ಡಿಫ್ರೆನ್ಸ್ ಬಿಟ್ವೀನ್ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸೆಲ್ ಅಂದಾಗ, ಸೊ ಪ್ಲಾಂಟ್ಸ್ ಕಂಟೈನ್ಸ್ ಸಿಂಗಲ್ ಲಾರ್ಜ್ ವ್ಯಾಕ್ಯೂಲ್. ಒಂದೇ ಇದೆ, ದೊಡ್ಡದಿದೆ ವ್ಯಾಕ್ಯೂಲ್ ಇದು. ಓಕೆ, ಸೊ ಸಚ್ ಎ ಲಾರ್ಜ್ ವ್ಯಾಕ್ಯೂಲ್, ದೊಡ್ಡ ರಸದಾನಿ ಇದೆ. ಆದರೆ ಈ ಒಂದು ಪ್ರಾಣಿ ಜೀವಕೋಶದಲ್ಲಿ ಹಲವು ಚಿಕ್ಕ ಚಿಕ್ಕ ರಸದಾನಿಗಳಿದ್ದಾವೆ. ದೇರ್ ಆರ್ ಫ್ಯೂ ವ್ಯಾಕ್ಯೂಲ್ಸ್ ಪ್ರೆಸೆಂಟ್ ಇನ್ ಅನಿಮಲ್ ಸೆಲ್. ಓಕೆ, ಸೊ ಇದು ಡಿಫ್ರೆನ್ಸ್ ಬಿಟ್ವೀನ್ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸೆಲ್ ವ್ಯಾಕ್ಯೂಲ್. What's the role? It will store food and water. These sacs will store food and water. ಆಹಾರ ಮತ್ತು ನೀರನ್ನು ಸಂಗ್ರಹಿಸಿಡುತ್ತೆ. ವ್ಯಾಕ್ಯೂಲ್ಸ್ ಆರ್ ಸಿಂಗಲ್ ಮೆಂಬ್ರೇನಸ್ ಸ್ಟ್ರಕ್ಚರ್ಸ್. ಓಕೆ, ಸೊ ಇವು ಏಕಪದರ ರಚನೆಯನ್ನು ಹೊಂದಿರುವಂತಹ ಕಣದಂಗಗಳು. ಓಕೆ, ಸೊ ಇನ್ನು ಕೊನೆಯದಾಗಿ ಪ್ಲಾಸ್ಟಿಡ್ಗೆ ಬರೋದಾದರೆ, ಈಗ ಒಂದು ಗಿಡನ ಬೇರ್ ಸಮೇತ ಕಿತ್ಕೊಂಡು ನೀವು ಕೈಯಲ್ಲಿ ಇಟ್ಕೊಳ್ಳಿ. ಸೊ ಈ ಗಿಡದಲ್ಲಿ ಯಾವ ಭಾಗ ಕಲರ್ಲೆಸ್ ಆಗಿರುತ್ತೆ, ಯಾವ ಭಾಗ ಗ್ರೀನ್ ಆಗಿರುತ್ತೆ, ಯಾವ ಭಾಗ ಕಲರ್ಫುಲ್ ಆಗಿರುತ್ತೆ? ಆಬ್ವಿಯಸ್ಲಿ ಕಲರ್ಲೆಸ್ ಆಗಿರೋದು ಯಾವುದು? ರೂಟ್ಸ್, ಬೇರುಗಳು ಬಣ್ಣರಹಿತವಾಗಿರುತ್ತೆ. ಅದಕ್ಕೇನು ಬೇರುಗಳಿಗೆ ಯಾವುದು ಬಣ್ಣ ಇರಲ್ಲ. ಗ್ರೀನಾಗಿ ಯಾವುದಿರುತ್ತೆ? ಲೀಫ್ ಆ್ಯಂಡ್ ಸ್ಟೆಮ್, ಕಾಂಡ ಕೂಡ ಹಸಿರಾಗೇ ಇರುತ್ತೆ, ಕಾಂಡ ಮತ್ತು ಎಲೆ. ಕಲರ್ಫುಲ್ ಆಗಿರೋದು, ಓಕೆ, ಸೊ ಬಣ್ಣದಿಂದ ಕೂಡಿರೋದು ಯಾವುದು? ಒಂದು ಎಲೆ, ಈ ಒಂದು ಹಣ್ಣು ಮತ್ತು ಹೂಗಳು. ಸೊ ಇಲ್ಲಿ ನೋಡ್ಕೊಳ್ಳಿ, ದ ಕಲರ್ಲೆಸ್ ಪಿಗ್ಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ರೂಟ್ಸ್ ಆರ್ ಕಾಲ್ಡ್ ಲ್ಯೂಕೋಪ್ಲಾಸ್ಟ್. ಬೇರುಗಳಲ್ಲಿ ಬಣ್ಣರಹಿತ ಒಂದು ವರ್ಣಕಗಳು ಯಾವುದು ಅಂದರೆ ಲ್ಯೂಕೋಪ್ಲಾಸ್ಟ್. ಪ್ಲಾಸ್ಟಿಡ್ಸಲ್ಲಿ 3 ವಿಧ. ಮತ್ತು ಈ ಒಂದು ಸಸ್ಯದಲ್ಲಿ ಎಲೆಗಳಲ್ಲಿ ಮತ್ತು ಕಾಂಡದಲ್ಲಿ ಕಂಡುಬರೋದು ಕ್ಲೋರೋಪ್ಲಾಸ್ಟ್. ಸೊ ಆನಂತರ ಈ ಹಣ್ಣು ಮತ್ತು ಹೂವುಗಳ ಒಂದು ಬಣ್ಣಕ್ಕೆ ಕಾರಣವಾಗೋದು ಯಾವುದು? ಕ್ರೋಮೋಪ್ಲಾಸ್ಟ್. ಕ್ರೋಮೋ ಅಂದರೆ ಬಣ್ಣ. ಸೊ ನಿಮಗೆ ಗೊತ್ತೇ ಇದೆ ಕ್ಲೋರೋಪ್ಲಾಸ್ಟ್ ಏನಕ್ಕೆ ಬೇಕು? ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ, ಪತ್ರ ಹರಿತು ಅಂತ ಕರಿತೀವಲ್ಲ. ಸೊ ಇದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ, ರೈಟ್? ಸೊ ಅದರಲ್ಲಿ ಅಷ್ಟೇ ಅಲ್ಲ, ಮ್ಯಾಗ್ನೀಷಿಯಮ್ ಒಂದು ಮೆಟಲ್ ಕೂಡ ಇರುತ್ತೆ. ಸೊ ವಿಚ್ ಫಿಕ್ಸಸ್ ದ ಫೋಟೋಸಿಂಥಸಿಸ್. ಓಕೆ, ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಇದು ನೆರವಾಗುತ್ತೆ. ಓಕೆ, ಸೊ ಮತ್ತು ಆ್ಯಕ್ಚುಲಿ ಪ್ಲಾಸ್ಟಿಡು ವಿಚ್ ಈಸ್ ಓನ್ಲಿ ಫೌಂಡ್ ಇನ್ ಪ್ಲಾಂಟ್ ಸೆಲ್. ಪ್ಲಾಂಟ್ಗಳಲ್ಲಿ ಅಷ್ಟೇ ಕಂಡು ಬರುತ್ತೆ ಪ್ಲಾಸ್ಟಿಡು, ಸಸ್ಯಗಳಲ್ಲಿ ಅಷ್ಟೇ ಇರುತ್ತೆ. ಓಕೆ, ಸೊ ಅಲ್ಲಿ ಗ್ರಾನಾ, ಸ್ಟ್ರೋಮಾ ಅಂತೆಲ್ಲ ಬರುತ್ತೆ. ಓಕೆ, ಸೊ ಥೈಲಕಾಯ್ಡ್ಸ್, ಗ್ರಾನಾ, ಸ್ಟ್ರೋಮಾ ಅಂತ ಕಂಡು ಬರುತ್ತೆ. ಇಲ್ಲಿ ಲೈಟ್ ರಿಯಾಕ್ಷನ್, ಡಾರ್ಕ್ ರಿಯಾಕ್ಷನ್ 2 ಆಗುತ್ತೆ. ಓಕೆ, ಫೋಟೋಸಿಂಥಸಿಸಲ್ಲಿ 2 ಪ್ರೋಸೆಸ್, ಲೈಟ್ ರಿಯಾಕ್ಷನ್, ಲೈಟ್ ಪ್ರೋಸೆಸ್ ಆಲ್ಸೋ ಕಾಲ್ಡ್ ಆಸ್ ಹಿಲ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಕ್ರಿಯೆಯಲ್ಲಿ ಈ ಒಂದು ಲೈಟ್ ರಿಯಾಕ್ಷನ್ ಆಗೋದು ಈ ಗ್ರಾನಾದಲ್ಲಿ. ದಿಸ್ ಇಸ್ ಕಾಲ್ಡ್ ಗ್ರಾನಾದಲ್ಲಿ ಲೈಟ್ ರಿಯಾಕ್ಷನ್ ಆಗುತ್ತೆ. ಇದು ಗ್ರಾನ ಮತ್ತು ಇದು ಸ್ಟ್ರೋಮಾ, ಹಗಲು ಕ್ರಿಯೆ ಇರುಳು ಕ್ರಿಯೆ ಅಂತೀವಿ. ಓಕೆ, ಇದು ಸ್ಟ್ರೋಮಾದಲ್ಲಿ ಏನಾಗುತ್ತೆ ಅಂದರೆ ಡಾರ್ಕ್ ರಿಯಾಕ್ಷನ್ ಆಗುತ್ತೆ, ಇರುಳು ಕ್ರಿಯೆ. ಓಕೆ,
ಸೊ ಇಲ್ಲಿ ಸೂರ್ಯನ ಕಿರಣಗಳಿಂದ ಹೈಡ್ರೋಲೈಸಿಸ್ ಆಫ್ ವಾಟರ್ ಅಥವಾ ವಾಟರ್ ಮಾಲಿಕ್ಯೂಲು ಸ್ಪ್ಲಿಟ್ ಆಗುತ್ತೆ. ಓಕೆ, ಸೊ ಎಲ್ಲಿ ಲೈಟ್ ರಿಯಾಕ್ಷನಲ್ಲಿ. ಡಾರ್ಕ್ ರಿಯಾಕ್ಷನಲ್ಲಿ ಏನಾಗುತ್ತೆ? ಓಕೆ, ಸೊ ದಿಸ್ ರಿಡಕ್ಷನ್ ಡಿವಿಷನ್ ಟೇಕ್ಸ್ ಪ್ಲೇಸ್. ಓಕೆ, ಸೊ ಫಾರ್ಮೇಷನ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್. ಫೋಟೋಸಿಂಥೆಸಿಸ್ ಆಗೋದು ಎರಡು ಪ್ರಕ್ರಿಯೆಯಲ್ಲಿ, ಒಂದು ಲೈಟ್ ರಿಯಾಕ್ಷನ್, ಇನ್ನೊಂದು ಡಾರ್ಕ್ ರಿಯಾಕ್ಷನ್. ಲೈಟ್ ಡಿಪೆಂಡೆಂಟ್, ಲೈಟ್ ಇಂಡಿಪೆಂಡೆಂಟ್ ಅಂತಲೂ ಕೂಡ ಕರಿತೇವೆ. ಓಕೆ, ಸೊ ಇದು ನಿಮಗೆ ಅಷ್ಟು ಡಿಟೇಲ್ಡಾಗಿ ಮೇನ್ಸ್ಗೆ ಬೇಕಾಗುತ್ತೆ. ಫೋಟೋಸಿಂಥೆಸಿಸ್ ಅಂತ ಒಂದು ಟಾಪಿಕ್ಕೇ ಇದೆ, ಸೊ ಅಲ್ಲಿ ಕೇಳ್ತಾನೆ. ಓಕೆ, ಅಲ್ಲೇನಾದರೂ ಬೈ ಚಾನ್ಸ್ ಸಿಗ್ನಿಫಿಕೆನ್ಸ್ ಆಫ್ ಫೋಟೋಸಿಂಥೆಸಿಸ್ ಅಂದರೆ ಅದನ್ನು ನೀವು ಟೆಕ್ನಿಕಲಾಗಿ ಎಕ್ಸ್ಪ್ಲೈನ್ ಮಾಡಿ ದೆನ್ ಯು ಹ್ಯಾವ್ ಟು ಗೋ ಟು ಸಿಗ್ನಿಫಿಕೆನ್ಸ್. ಓಕೆ, ಸೊ ಇಷ್ಟು ಅದರ್ ಸೆಲ್ ಆರ್ಗನಲ್ಸ್, ಸಣ್ಣ ಸಣ್ಣ ಚಿಕ್ಕ ಕಣದಂಗಗಳ ಬಗ್ಗೆ ಮಾತಾಡಿದ್ದೇವೆ. ಈಗ ಶುಡ್ ನೋಟ್ ಡೌನ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ಸೆಲ್. ಎಸ್, ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶದ ನಡುವೆ ಇರುವಂತಹ ವ್ಯತ್ಯಾಸಗಳು. ಓಕೆ, ಸೊ ನಿಮಗೆಲ್ಲ ಗೊತ್ತೇ ಇದೆ, ಎಲ್ಲ ಓದ್ಕೊಂಡಿದ್ದೀರಾ ಅಂತಂದರೆ, ಈಗ ಎಷ್ಟು ಪಾಠ ಕೇಳಿದರೆ ನೀವೇ ಹೇಳ್ಬೋದು. ಎಸ್, ವಾಟ್ ಅಬೌಟ್ ಸೆಲ್ ವಾಲ್, ಕೋಶ ಭಿತ್ತಿ. ಸೆಲ್ ವಾಲ್, ಸೆಲ್ ವಾಲ್ ಈಸ್ ಪ್ರೆಸೆಂಟ್ ಇನ್ ಪ್ಲಾಂಟ್ ಸೆಲ್, ಆಬ್ಸೆಂಟ್ ಇನ್ ಅನಿಮಲ್ ಸೆಲ್. ಕರೆಕ್ಟ್? ಓಕೆ, ಸೊ ಸೆಲ್ ಮೆಂಬ್ರೇನು, ಸೆಲ್ ಮೆಂಬ್ರೇನ್ ಕೋಶ ಪೊರೆ. ಸೆಲ್ ಮೆಂಬ್ರೇನ್ ಯಾವುದ್ರಲ್ಲಿ ಇರುತ್ತೆ? ಕೋಶ ಪೊರೆ. ಪ್ಲಾಂಟ್ ಸೆಲ್ ಅಲ್ಲ, ಅನಿಮಲ್ ಸೆಲ್ ಅಲ್ಲ. ಇಟ್ ಈಸ್ ಪ್ರೆಸೆಂಟ್ ಇನ್ ಬೋತ್ ದ ಸೆಲ್. ಓಕೆ, ಸೊ ಪ್ರಾಣಿ ಜೀವಕೋಶದಲ್ಲೂ ಇರುತ್ತೆ, ಸಸ್ಯ ಜೀವಕೋಶದಲ್ಲೂ ಇರುತ್ತೆ ಅಲ್ವಾ? ನೆಕ್ಸ್ಟ್ ಪ್ಲಾಸ್ಟಿಡ್. ಪ್ಲಾಸ್ಟಿಡ್ ಯಾವುದ್ರಲ್ಲಿ ಇರುತ್ತೆ? ಪ್ಲಾಸ್ಟಿಡ್ಸ್. ಓಕೆ, ಈ plastids which are present only in plant cell, absent in animal cell. Vacuole, ರಸದಾನಿ. ರಸದಾನಿ ಏನು ವ್ಯತ್ಯಾಸ? ಸೊ ಎರಡರಲ್ಲೂ ಇರುತ್ತಾ ರಸದಾನಿಗಳು? ಎರಡರಲ್ಲೂ ಇರುತ್ತೆ, ಆದರೆ ಸಸ್ಯ ಜೀವಕೋಶದಲ್ಲಿ ಅಲ್ಲಿ ಒಂದೇ ಒಂದಿರುತ್ತೆ, ದೊಡ್ಡದಾದಂತಹ ರಸದಾನಿ ಇರುತ್ತೆ. ಸಿಂಗಲ್ ಆ್ಯಂಡ್ ಲಾರ್ಜ್ ವ್ಯಾಕ್ಯೂಲ್ ಇನ್ ಪ್ಲಾಂಟ್ ಸೆಲ್. ಸಿಂಗಲ್ ಆ್ಯಂಡ್ ಲಾರ್ಜ್ ವ್ಯಾಕ್ಯೂಲ್. ಆದರೆ ಅನಿಮಲ್ ಸೆಲ್ಲಲ್ಲಿ ಸ್ಮಾಲ್ ಆ್ಯಂಡ್ ಫ್ಯೂ, ಹಲವು ಸಣ್ಣ ಸಣ್ಣ ರಸದಾನಿಗಳಿರುತ್ತೆ. ಸ್ಮಾಲ್ ಆ್ಯಂಡ್ ಫ್ಯೂ ವ್ಯಾಕ್ಯೂಲ್ಸ್ ಆರ್ ಪ್ರೆಸೆಂಟ್ ಇನ್ ಅನಿಮಲ್ ಸೆಲ್. ಓಕೆ, ಸೊ ಮತ್ತೇನಪ್ಪ ಡಿಫ್ರೆನ್ಸು? ಸೆಂಟ್ರಿಯೋಲ್. ಸೆಂಟ್ರಿಯೋಲ್ ಎಲ್ಲಿರುತ್ತೆ? ಸೆಂಟ್ರಿಯೋಲ್ which is absent in plant cell and present in animal cell. ಸೆಂಟ್ರಿಯೋಲು. ಓಕೆ, ಸೊ ಸೈಜ್ ತೊಗೊಂಡ್ರೆ ಯಾವ್ದು ದೊಡ್ಡದು? ಸೈಜ್ ತೊಗೊಂಡ್ರೆ ಸೊ ಪ್ಲಾಂಟ್ ಸೆಲ್ ಈಸ್ ಸೊ ಬಿಗರ್ ದ್ಯಾನ್ ಅನಿಮಲ್ ಸೆಲ್. ಓಕೆ, ಸೊ ನ್ಯೂಕ್ಲಿಯಸ್ಸು ಈ ಒಂದು ಪ್ಲಾಂಟ್ ಸೆಲ್ಲಲ್ಲಿ ಒಂದು ಸೈಡಿಗಿರುತ್ತೆ. ಓಕೆ, ಸೊ ಇಟ್ ಕ್ಯಾನ್ ಬಿ ಸಿಚುಯೇಟೆಡ್ ಅಟ್ ಫೆರಿಫರಲ್ ರೀಜನ್ ಆಫ್ ದ ಸೆಲ್. ಓಕೆ, ಒಂದು ಸೈಡಿಗೆ ಒಂದು ಮೂಲೆಗಿರುತ್ತೆ. ಓಕೆ, ಆದರೆ ಅನಿಮಲ್ ಸೆಲ್ಲಲ್ಲಿ ಸೊ ನ್ಯೂಕ್ಲಿಯಸ್ ವಿಲ್ ಬಿ ಪ್ರೆಸೆಂಟ್ ಅಟ್ ದ ಸೆಂಟರ್ ಆಫ್ ದ ಸೆಲ್. ಮಧ್ಯದಲ್ಲಿ ಇರುತ್ತೆ ನ್ಯೂಕ್ಲಿಯಸ್. ಆಯಿತಾ? ಮತ್ತು ಇನ್ನೇನು ಡಿಫ್ರೆನ್ಸು? ಒಂದಿದೆ. ಈ ಪ್ಲಾಂಟ್ ಸೆಲ್ಲಲ್ಲಿ ಒಂದು ವಿಶೇಷವಾದ ರಚನೆ ಇದೆ. ಅದೇನಪ್ಪ ಅಂದರೆ, ಕನ್ಸಿಡರ್ ದಿಸ್ ಈಸ್ ಪ್ಲಾಂಟ್ ಸೆಲ್. ಈ ಪ್ಲಾಂಟ್ ಸೆಲ್ಲು ಮತ್ತು ಈ ಪ್ಲಾಂಟ್ ಸೆಲ್ ನಡುವೆ ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ಇರುತ್ತೆ. ದಟ್ ಕನೆಕ್ಟಿಂಗ್ ಬ್ರಿಡ್ಜು, ಓಕೆ, ಸೊ ದೇರ್ ಆರ್ ಸಮ್ ಕನೆಕ್ಟಿಂಗ್ ಥಿಂಗ್ಸ್ ಬಿಟ್ವೀನ್ ಟೂ ಸೆಲ್ಸ್. ಎರಡು ಜೀವಕೋಶಗಳನ್ನು ಸಂಪರ್ಕಿಸುವ, ಬೆಸೆಯುವಂತಹ ಸೇತುವೆ ಇರುತ್ತೆ. ಸೊ ಅದನ್ನು ಪ್ಲಾಸ್ಮೋಡೆಸ್ಮ್ಯಾಟಾ ಅಂತ ಕರಿತೇವೆ. ಪ್ಲಾಸ್ಮೋಡೆಸ್ಮ್ಯಾಟಾ. ದಿಸ್ ಇಸ್ ಕಾಲ್ಡ್ ಪ್ಲಾಸ್ಮೋಡೆಸ್ಮ್ಯಾಟಾ. ಇದು ಎರಡು ಜೀವಕೋಶ ಇದೆ ಅಂತಂದರೆ ಸೊ ಇವುಗಳನ್ನು ಬೆಸೆಯುವಂಥದ್ದು ಯಾವುದು? ಪ್ಲಾಸ್ಮೋಡೆಸ್ಮ್ಯಾಟಾ. ಪ್ಲಾಸ್ಮೋಡೆಸ್ಮ್ಯಾಟಾ. ದೀಸ್ ಕನೆಕ್ಷನ್ಸ್ ಆರ್ ಪ್ರೆಸೆಂಟ್ ಇನ್ ಪ್ಲಾಂಟ್ ಸೆಲ್. ಇದು FDA ಕೇಳಿದ್ದಾನೆ ಕ್ವಶನ್. ಪ್ಲಾಸ್ಮೋಡೆಸ್ಮ್ಯಾಟಾ ಆರ್ ಪ್ರೆಸೆಂಟ್ ಇನ್ ಪ್ಲಾಂಟ್ ಸೆಲ್, ಆಬ್ಸೆಂಟ್ ಇನ್ ಅನಿಮಲ್ ಸೆಲ್. ಅನಿಮಲ್ ಸೆಲ್ಲಲ್ಲಿ ಇರೋದಿಲ್ಲ. ಓಕೆ, these are few differences between plant and
ಅನಿಮಲ್ ಸೆಲ್. ಓಕೆ, ಇನ್ನು ಉಳಿದಂತೆಲ್ಲ ಲೈಸೋಸೋಮು, ರೈಬೋಸೋಮು, ಗಾಲ್ಜಿ ಕಾಂಪ್ಲೆಕ್ಸು, ಓಕೆ, ಮೈಟೊಕಾಂಡ್ರಿಯಾ ಎಲ್ಲ ಕೂಡ ಪ್ಲ್ಯಾಂಟಲ್ಲೂ ಇರುತ್ತೆ ಮತ್ತು ಅನಿಮಲ್ ಸೆಲ್ಲಲ್ಲೂ ಇರುತ್ತೆ. ಓಕೆ, ನೆಕ್ಸ್ಟ್ ಎಸ್ ನೆಕ್ಸ್ಟ್ ಸೆಲ್ ಆರ್ಗನೆಲ್ ಈಸ್ ನ್ಯೂಕ್ಲಿಯಸ್. ಓಕೆ, ಜೀವಕೋಶದ ದೊಡ್ಡಣ್ಣ, ನಮ್ಮ ವಿಶ್ವದ ದೊಡ್ಡಣ್ಣ ಯಾರು? ಅಮೇರಿಕಾ. ಸೊ ಜೀವಕೋಶಕ್ಕೆ ದೊಡ್ಡಣ್ಣ ಯಾರು ಗೊತ್ತಾ? ನ್ಯೂಕ್ಲಿಯಸ್, ಕೋಶ ಕೇಂದ್ರ. ಸೊ ಎಲ್ಲ ಜುಟ್ಟು ಈ ಒಂದು ನ್ಯೂಕ್ಲಿಯಸ್ ಕೆಳಗಡೆ ಕೈಯಲ್ಲಿರುತ್ತೆ. ಇಡೀ ಜೀವಕೋಶದ ಜುಟ್ಟು ಯಾರ ಕೈಯಲ್ಲಿರುತ್ತೆ ಅಂತಂದರೆ ನ್ಯೂಕ್ಲಿಯಸ್ ಕೈಯಲ್ಲಿರುತ್ತೆ. ಯಾಕೆ ಅಂದರೆ ಇದನ್ನು ನಾವು ನರ್ವ್ ಸೆಂಟರ್ ಆಫ್ ದ ಸೆಲ್ ಅಂತ ಕರಿತೀವಿ. ಓಕೆ, ನರ್ವ್ ಸೆಂಟರ್ ಅಂದರೆ ಎಲ್ಲ ಕಂಪ್ಲೀಟ್ ರೆಗ್ಯುಲೇಟ್ ಮಾಡೋದಿದೆ. ಕಂಟ್ರೋಲರ್ ಆಫ್ ಸೆಲ್, ರೆಗ್ಯುಲೇಟರ್ ಆಫ್ ಸೆಲ್, ನರ್ವ್ ಸೆಂಟರ್ ಆಫ್ ಸೆಲ್. ಸೊ ಎಲ್ಲದು ಕೂಡ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಇಸ್ ಕಾಲ್ಡ್ ಆಸ್ ನರ್ವ್ ಸೆಂಟರ್ ಆಫ್ ಸೆಲ್. ನರ್ವ್ ಸೆಂಟರ್ ಆಫ್ ಸೆಲ್, ಜೀವಕೋಶದ ನರ ಕೇಂದ್ರ. ರೆಗ್ಯುಲೇಟರ್ ಅಂತ ಕೂಡ ಕರಿತೀವಿ, ರೆಗ್ಯುಲೇಟರ್. ಯಾರು ಕಂಡುಹಿಡಿದಿದ್ದು ನ್ಯೂಕ್ಲಿಯಸ್ನ? ಕೋಶ ಕೇಂದ್ರವನ್ನು. ನೆನಪಿದೆಯಾ? ಕೋಳಿ ಮೊಟ್ಟೆಯಲ್ಲಿ ಆ ಯೋಕ್ ಭಾಗ ಇರುತ್ತಲ್ಲ ಮಧ್ಯದಲ್ಲಿ, ಅದು ನ್ಯೂಕ್ಲಿಯಸ್. ಓಕೆ, ನ್ಯೂಕ್ಲಿಯಸ್ನ ಕಂಡುಹಿಡಿದವ್ರು ಯಾರು? ಈ ರೀತಿ ನೆನ್ಪಿಟ್ಕೊಳ್ಳಿ. ಸೊ ಯೋಕ್ ಯಾವ ಕಲರ್ ಇರುತ್ತೆ? ಮಧ್ಯದಲ್ಲಿ ಮೊಟ್ಟೆಯಲ್ಲಿ ಮಧ್ಯದ ಭಾಗ ಸ್ವಲ್ಪ ಯೆಲ್ಲೋ ಬ್ರೌನ್ ಇರುತ್ತಲ್ವ. ಸೊ ರಾಬರ್ಟ್ ಬ್ರೌನ್ ಅಂತ. ಓಕೆ, ಸೊ ದಿಸ್ ನ್ಯೂಕ್ಲಿಯಸ್ ಇಸ್ ಡಿಸ್ಕವರ್ಡ್ ಬೈ ರಾಬರ್ಟ್ ಬ್ರೌನ್. ಒಂದು 4-5 ಸೈಂಟಿಸ್ಟ್ಗಳು ನೆನ್ಪಿಟ್ಕೋಬೇಕು. ಓಕೆ, ಲಿವನ್ ಹುಕ್, ರಾಬರ್ಟ್ ಹುಕ್, ರಾಬರ್ಟ್ ಬ್ರೌನ್, ಓಕೆ, ಶ್ವಾನ್ ಸ್ಲೀಡನ್. ಮತ್ತು DNA ಕಂಡುಹಿಡಿದವರು ಯಾರು? DNA ಕಂಡುಹಿಡಿದವರು ಯಾರು? ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಅಲ್ವಾ? ಈ 5 ಸೈಂಟಿಸ್ಟ್ಗಳನ್ನು ಈ ಚಾಪ್ಟ್ರಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಕೇಳ್ತಾರೆ, ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಕೇಳ್ಬೋದು, ಅಥವಾ ಯಾರು ಕಂಡುಹಿಡ್ತಿದ್ದು ಅಂತಲೂ ಕೇಳ್ಬೋದು. ಆಯಿತಾ? ಈ ನ್ಯೂಕ್ಲಿಯಸ್ಸು ಓಕೆ, ಸೊ ಜೀವಕೋಶದಲ್ಲಿ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ, ವಿಚ್ ಈಸ್ ಪ್ರೆಸೆಂಟ್ ಅಟ್ ದ ಸೆಂಟರ್ ಆಫ್ ದ ಸೆಲ್. ಪ್ರೋಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸನ್ನು ಈ ನ್ಯೂಕ್ಲಿಯಸ್ ಆಧಾರದ ಮೇರೆನೇ ನಾವು ವರ್ಗೀಕರಿಸೋದು. ಸೊ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಇದ್ದರೆ ಅದು ಯೂಕ್ಯಾರಿಯೋಟ್. ಓಕೆ, ಅಸ್ಪಷ್ಟವಾದಂತಹ ಕೋಶ ಕೇಂದ್ರ ಇದ್ದರೆ ಅದನ್ನು ಪ್ರೋಕ್ಯಾರಿಯೋಟ್ ಅಂತ ಕರಿತೇವೆ ಅಲ್ವಾ? ಈಗ ನೋಡಿ, ಈ ಒಂದು ನ್ಯೂಕ್ಲಿಯಸನ್ನು ನಾವು ಒಂದು ಬ್ರೀಫಾಗಿ ನೋಡೋದಾದರೆ ಯಾವೆಲ್ಲ ಅಂಶಗಳು ಇಂಪಾರ್ಟೆಂಟ್ ಅಂತ. ಓಕೆ, ನ್ಯೂಕ್ಲಿಯಸ್ ಅಂತ ತಗೊಂಡ್ರೆ ಈ ಥರ ನಿಮಗೆ ಒಳಗಡೆ ನ್ಯೂಕ್ಲಿಯಸ್ ಒಳಗಡೆ ಏನಪ್ಪ ಇರಬೇಕು? DNA ಇರಬೇಕಲ್ವಾ? ಓಕೆ, ಸೊ ಎನಿ ನ್ಯೂಕ್ಲಿಯಸ್ ವಿಚ್ ಕಂಟೈನ್ಸ್ DNA. ಈ DNA ನೋಡಿ ಯಾವ ಥರ ಒಂದು ಈ ಮ್ಯಾಗಿ ಥರನೋ ಅಥವಾ ಶಾವಿಗೆ ಥರನೋ ಫುಲ್ ಇಟ್ ಹ್ಯಾಸ್ ಗಾಟ್ ಎಂಟ್ಯಾಂಗಲ್ಡ್. ಓಕೆ, ಸೊ ನೀಟಾಗಿ ಎಂಟ್ಯಾಂಗಲ್ಡ್ ಆಗಿಬಿಟ್ಟಿದೆ. ಓಕೆ, ಸೊ ಎಳೆ 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 ಆಗಿ ಸೊ ಇಟ್ ಗಾಟ್ ಎಂಟ್ಯಾಂಗಲ್ಡ್ ಇನ್ ದ ನ್ಯೂಕ್ಲಿಯಸ್ DNA. ಅದನ್ನೇ ಕ್ರೊಮ್ಯಾಟಿನ್ ಅಂತೀವಿ. ಸೊ ಇಟ್ ಈಸ್ ದ ಕ್ರೊಮ್ಯಾಟಿನ್ ಈಸ್ ನಥಿಂಗ್ ಬಟ್ DNA. DNAನೇ ಕ್ರೊಮ್ಯಾಟಿನ್. ಡಿಫ್ರೆನ್ಸ್ ಏನು ಕ್ರೊಮ್ಯಾಟಿನ್ಗೂ DNAಗೂ ಅಂತಂದರೆ, ಈ DNAಗೆ ಒಂದು ಪ್ರಾಪರ್ಟಿ ಇದೆ. ಏನು ಅಂದರೆ ಯಾವ ಬಣ್ಣಕ್ಕೆ ಹಾಕಿದ್ರೆ ಆ ಬಣ್ಣನ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಓಕೆ, ಸೊ ಕ್ರೋಮಾ ಅಂದ್ರೇನು? ಬಣ್ಣ. ಓಕೆ, ಸೊ ಕ್ರೊಮ್ಯಾಟಿನ್ ಅಂತಂದರೆ ಫೈಬರ್ ಲೈಕ್ ಸ್ಟ್ರಕ್ಚರ್ಸ್ ವಿಚ್ ಅಬ್ಸರ್ಬ್ಸ್ ಎನಿ ಸ್ಟೈನ್ ಅಂತ. ಓಕೆ, ಎನಿ ಕಲರ್. ಅದಕ್ಕೋಸ್ಕರ ಅದನ್ನ ಕ್ರೊಮ್ಯಾಟಿನ್ ಅಂತ ಕರಿತೀವಿ DNA ನ, ರೈಟ್? ಸೊ ಇದು ಇಟ್ ಈಸ್ ಲೈಕ್ ವೆರಿ ಮಚ್ ಎಂಟ್ಯಾಂಗಲ್ಡ್. ಓಕೆ, ಬಿಡಿ ಬಿಡಿ ಬಿಡಿಯಾಗಿ ಸೊ ಎಂಟ್ಯಾಂಗಲ್ಡ್ ಆಗಿ ಇದೆ. ಓಕೆ, ಸೊ ಇದು ನ್ಯೂಕ್ಲಿಯಸ್ ಒಳಗಡೆ ನ್ಯೂಕ್ಲಿಯೋಪ್ಲಾಸಮ್, ಹೊರಗಡೆ ಇದ್ದರೆ ಸೈಟೋಪ್ಲಾಸಮ್. ಅದೇ ಈ ಸೈಟೋಪ್ಲಾಸಮ್ ನ್ಯೂಕ್ಲಿಯಸ್ ಒಳಗಡೆ ಇದ್ದರೆ ಅದು ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಓಕೆ, ಅದಾದ ನಂತರ ಇದನ್ನು ಒಂದು ಕಿರುಕೋಶ ಕೇಂದ್ರ ಇರುತ್ತೆ. ಓಕೆ, ನ್ಯೂಕ್ಲಿಯೋಲಸ್ ಅಂತಂದರೆ ಕಿರುಕೋಶ ಕೇಂದ್ರ, ರೈಟ್? ಸೊ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ, ಆಯಿತಾ? ಆಮೇಲೆ ಇಲ್ಲಿ ನ್ಯೂಕ್ಲಿಯರ್ ಪೋರ್ಸ್ ಕೂಡ ಇರುತ್ತೆ. ಸೊ ನ್ಯೂಕ್ಲಿಯರ್ ಪೋರ್ಸ್ ವಿಲ್ ಬಿ ಪ್ರೆಸೆಂಟ್. ಇದರ ಮೂಲಕ ಕೆಲವು ಆಚೆ ಹೋಗೋದು, ಹೊರಗಡೆ ಕೆಲವೊಂದು ಕಂಪೋನೆಂಟ್ಸ್ ಒಳಗಡೆ ಹೋಗೋದು ಆಚೆ ಹೋಗೋದು ಮಾಡ್ತಿರುತ್ತೆ. ನೋಡಿ, ಈ ಪ್ರಿಲಿಮ್ಸಿಗೆ ಏನು ಕೇಳ್ತಾರೆ ಅಂದರೆ, ಇಲ್ಲಿ ಕ್ವಶನ್ನು, ವೆನ್ ದಿಸ್ ಕ್ರೊಮ್ಯಾಟಿನ್, ಈ ಕ್ರೊಮ್ಯಾಟಿನ್ ಇದೆಯಲ್ಲ ಈ ಥರ ಈ ಶಾವಿಗೆ ಥರ ಇರುವಂತಹ ಕ್ರೊಮ್ಯಾಟಿನ್ ಕ್ರೊಮೋಸೋಮ್ ಆಗೋದು ಯಾವಾಗ ಅಂತ. ಓಕೆ, ವೆನ್ ದಿಸ್ ಕ್ರೊಮ್ಯಾಟಿನ್ ವಿಲ್ ಬಿಕಮ್ ಕ್ರೋಮೋಸೋಮ್. ವೆನ್ ದಿಸ್ ಕ್ರೊಮ್ಯಾಟಿನ್ ವಿಲ್ ಬಿಕಮ್ ಕ್ರೋಮೋಸೋಮ್. ಸೊ ಯಾವಾಗ ಆಗುತ್ತೆ ಅಂತಂದರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ.
ಹೆಣ್ಮಕ್ಳು ಕಾಲೇಜಿಗಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ 2 ಜಡೆನ ಕಟ್ಕೊಂಡು ಸೊ ಟೇಪ್ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ತಾರಲ್ವ, ಬಂದ ತಕ್ಷಣ ದೇ ಲೂಸ್ ದ ಹೇರ್, ಸೊ ಫ್ರೀ ಹೇರ್ ಬಿಡ್ತಾರೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ 2 ಜಡೆ ಹಾಕ್ಕೊಂಡು ಹೋಗ್ತಾರೆ. ಅದೇ ಥರ ಈ ಕ್ರೋಮ್ಯಾಟಿನ್ ಮೆಟೀರಿಯಲ್ ಅಂದರೆ DNA ಎಂಟ್ಯಾಂಗಲ್ಡ್ ಒಂದು ಶೇಪಲ್ಲಿ ಇದೆಯಲ್ಲ, ಸೊ ಇದು ಇಟ್ ವಿಲ್ ಗೆಟ್ ಕಂಡೆನ್ಸ್ಡ್ ಇಟ್ ಸೆಲ್ಫ್, ಇಟ್ ವಿಲ್ ಗೆಟ್ ಥಿಕ್ಕನ್ಡ್, ಇಟ್ ವಿಲ್ ಗೆಟ್ ಕಂಡೆನ್ಸ್ಡ್, ಓಕೆ, ಇಟ್ ವಿಲ್ ಗೆಟ್ ಶಾರ್ಟನ್ಡ್. ಸೊ ಶಾರ್ಟ್ ಆಗಿ ಕಂಡೆನ್ಸ್ ಆಗಿ ಕ್ರೋಮೋಸೋಮ್ ಆಗುತ್ತೆ. ಓಕೆ, ವರ್ಣಜಾಲ, ಕ್ರೊಮ್ಯಾಟಿನ್ ಅಂದರೆ ವರ್ಣಜಾಲ. ಸೊ ಈ ವರ್ಣಜಾಲ ಇರೋದು ಸೊ ವರ್ಣತಂತು ಆಗುತ್ತೆ. ಯಾವಾಗ ಅಂದರೆ ಯಾವಾಗ ಈ ಥರ ಶಾರ್ಟ್ ಆಗಿ ತಿಕ್ಕಾಗಿ ಸೊ ಕಂಡೆನ್ಸ್ ಆಗೋದು ಯಾವಾಗ ಅಂತಂದರೆ ಡ್ಯೂರಿಂಗ್ ಸೆಲ್ ಡಿವಿಷನ್. ಈಗ ಹೆಣ್ಮಕ್ಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಜಡೆ ಕಟ್ತಾರೆ. ಅದೇ ಥರ ಸೊ ಈ ಕ್ರೊಮ್ಯಾಟಿನ್ ಯಾವಾಗ ಕ್ರೋಮೋಸೋಮ್ ಆಗುತ್ತೆ ಅಂತಂದರೆ ಡ್ಯೂರಿಂಗ್ ಸೆಲ್ ಡಿವಿಷನ್. ಓಕೆ, ಕೋಶ ವಿಭಜನೆ ಆಗಬೇಕಾದ್ರೆ ಡ್ಯೂರಿಂಗ್ ಸೆಲ್ ಡಿವಿಷನ್ ಏನಾಗುತ್ತೆ, ಸೆಲ್ ಡಿವಿಷನ್ ಆಗಬೇಕಾದ್ರೆ ಸೊ ದಿಸ್ ಕ್ರೊಮ್ಯಾಟಿನ್ ವಿಲ್ ಬಿಕಮ್ ಕ್ರೋಮೋಸೋಮ್. ಇಲ್ಲಿ ಕ್ವಶನ್ ಕೇಳ್ತಾನೆ, ಸೊ ಕ್ರೊಮ್ಯಾಟಿನ್ ಯಾವಾಗ ಕ್ರೋಮೋಸೋಮ್ ಆಗುತ್ತೆ ಅಂತ, ಯಾವಾಗ ಕೋಶ ವಿಭಜನೆ ಆಗುವ ಸಂದರ್ಭದಲ್ಲಿ. ನೆಕ್ಸ್ಟು ಈ ಒಂದು ನ್ಯೂಕ್ಲಿಯಸಲ್ಲಿ ಯಾರನ್ನು ನೋಡ್ಬೇಕು ನಾವು, ಮುಖ್ಯವಾಗಿ DNA ನೋಡಬೇಕು. DNA ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ಕ್ರೋಮೋಸೋಮಲ್ಲಿ ಇರುವಂಥ ಇದು ಕ್ರೋಮೋಸೋಮ್ ಅಲ್ವಾ, ಕ್ರೋಮೋಸೋಮಲ್ಲಿ ಏನಿದೆ, ಕ್ರೋಮೋಸೋಮಲ್ಲಿ ಏನಿದೆ, ಕ್ರೋಮೋಸೋಮ್ ಈಸ್ ಹ್ಯಾವಿಂಗ್ DNA, ಕ್ರೋಮೋಸೋಮ್ ಈಸ್ ಹ್ಯಾವಿಂಗ್ DNA. ಇದೇನಾಗುತ್ತೆ ಅಂದರೆ ಇದರಲ್ಲಿರೋ DNA ನಾವು ಆಚೆ ತಗೊಳ್ಳೋಣ. ಓಕೆ, DNA ಹೆಂಗಿರುತ್ತೆ, ಡಬಲ್ ಸ್ಟ್ರ್ಯಾಂಡೆಡ್. ಓಕೆ, ಸೊ ಹಿಂಗಿರುತ್ತೆ, ದ್ವಿಸುರುಳಿ ಆಕಾರದ ರಚನೆ. DNA ಈ ಒಂದು ಡಬಲ್ ಸ್ಟ್ರ್ಯಾಂಡೆಡ್ ಸ್ಟ್ರಕ್ಚರ್ ಅಥವಾ ದ್ವಿಸುರುಳಿ ಆಕಾರದ ರಚನೆ. DNA ಕಂಡುಹಿಡಿದವರು ಯಾರು, ವ್ಯಾಟ್ಸನ್, ಜೇಮ್ಸ್ ವ್ಯಾಟ್ಸನ್ ಆ್ಯಂಡ್ ಫ್ರಾನ್ಸ್ ಕ್ರಿಕ್. ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಇವರಿಗೆ ನೋಬೆಲ್ ಕೂಡ ಸಿಗುತ್ತೆ DNA ಸಂಶೋಧನೆ ಮಾಡಿದ್ದಕ್ಕೆ. ಓಕೆ, ಈ DNA ನಾನು ಹೊರಗೆ ತಂದಿದ್ದೀನಿ. ಓಕೆ, ಐ ಹ್ಯಾವ್ ಟೇಕನ್ ಔಟ್ DNA ಫ್ರಮ್ ಕ್ರೋಮೋಸೋಮ್. ಲಿಸನ್, ಈ DNAಯಲ್ಲಿ ಏನಿದೆ ಅಂತ ನಿಮಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಕುತೂಹಲ ಇರುತ್ತೆ. ಓಕೆ, ಏನಪ್ಪ DNA, ಏನು ಇದನ್ನು ನಾವು ಹೆರಿಡಿಟರಿ ಯೂನಿಟ್ ಅಂತ ಕರಿತೀವಿ. ಓಕೆ, ಸೊ ಹೆರಿಡಿಟರಿ ಅಂದರೆ ಅನುವಂಶೀಯ ಘಟಕ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಸೊ DNA ಪ್ರಾಬ್ಲಮ್ ಅಂತ. DNA ಪ್ರಾಬ್ಲಮ್ ಅಂದರೆ ತುಂಬ ಜುಗ್ಗ ಇದ್ದರೆ ಅವ್ರ ಅಪ್ಪನೂ ಜುಗ್ಗ ಅಥವಾ ಕಂಜೂಸ್, ಸೊ ಹಂಗೆ ಮಗನೂ ಕಂಜೂಸ್ ಇದ್ದಾರೆ, ಅಥವಾ ಅವ್ರ ಅಮ್ಮನ ಥರ ಸೇಮ್ ಕಣ್ಣು, ಸೊ ಸೇಮ್ ಕೂದಲು, ಸೊ ಎಷ್ಟು ಚೆನ್ನಾಗಿದ್ದಾರೆ, ಈ ಥರ ಹೇಳ್ತಾರಲ್ಲ. DNA ಗಾಟ್ ಇನ್ಹೆರಿಟೆಡ್ ಫ್ರಮ್ ಯುವರ್ ಪೇರೆಂಟ್ಸ್ ಟು ಸೊ ಆಸ್ಪ್ರಿಂಗ್. ಓಕೆ, ಸೊ ಈ ಒಂದು ಪೋಷಕರಿಂದ ಮಕ್ಕಳಿಗೆ ಕೆಲವೊಂದು ಗುಣಗಳು ಓಕೆ ಅನುವಂಶೀಯವಾಗಿ ಹರಿದು ಬಂದಿರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಓಕೆ, ಸೊ ಹೆರಿಡಿಟ್ರಿ ಕ್ಯಾರೆಕ್ಟರ್ಸ್ ಅಂತ, ಅನುವಂಶೀಯ ಗುಣಗಳು ಅಂತ ಕರಿತೀವಿ. ಸರಿ, ಅದಕ್ಕೆ ಕಾರಣ ಯಾರು, ಇದೇನೆ DNA. ಓಕೆ, ಸೊ ಈ DNA ಹಾಗಾದರೆ ಏನಿರುತ್ತೆ ಒಳಗಡೆ, ವಾಟ್ ಈಸ್ ಪ್ರೆಸೆಂಟ್ ಇನ್ DNA ಅಂತಂದರೆ ಸ್ವಲ್ಪ ಕಷ್ಟನೇ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ DNA ಏನಿರುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಟೇಬಲ್ ಇದೆ ಅಂತ ಅಂದ್ಕೊಳ್ಳಿ, ಒಂದು ಉದ್ದ ಟೇಬಲು. ಯಾವುದೋ ಒಂದು ಸಣ್ಣ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದೀರಾ ನೀವು. ಓಕೆ, ಸೊ ಒಂದು ಟೇಬಲ್ ಮೇಲೆ ಫುಲ್ಲು ಉದ್ದಕ್ಕಿರೋ ಈ ಊಟಕ್ಕೆ ಬಡಿಸ್ತಾರಲ್ಲ ಆ ಥರ ಟೇಬಲು. ಸೊ ಎಲ್ಲ ಅಲ್ಲಿ ಸುಮಾರು ಬರ್ಗರ್ಗಳನ್ನು ಜೋಡಿಸಿದ್ದಾರೆ ಅಂತ ಅಂದ್ಕೊಳ್ಳಿ. ಬರ್ಗರಲ್ಲಿ ಏನಿರುತ್ತೆ, ಚಿಕನ್ ಬರ್ಗರಲ್ಲಿ ನಿಮಗೆಲ್ಲ ಗೊತ್ತಿದ್ದಾಗೆ ಬನ್ ಇರುತ್ತೆ, ಆಮೇಲೆ ಚಿಕನ್ ಇರುತ್ತೆ, ಅದ್ರ ಜೊತೆಗೆ ಅದು ಸೌತೆಕಾಯಿ ಅಥವಾ ಚೀಸು, ಸೊ ಈರುಳ್ಳಿ, ಇದೆಲ್ಲ ಸ್ಟಫಿಂಗ್ ಇರುತ್ತೆ. ಓಕೆ, ಸ್ಟಫಿಂಗ್ ಇರುತ್ತೆ ಮತ್ತು ಚಿಕನ್ ಇರುತ್ತೆ, ಬನ್ ಇರುತ್ತೆ, 3 ಪದಾರ್ಥ ಇರುತ್ತೆ. ಓಕೆ, ಸೊ ಅದನ್ನು ಒಂದು ಟೇಬಲ್ ಮೇಲೆ ಜೋಡಿಸಿದ್ದಾರೆ, ಚಿಕನ್ ಬರ್ಗರ್ಗಳನ್ನು ಜೋಡಿಸಿದ್ದಾರೆ. ಅದೇ ಥರ ಈ ಒಂದು ಸ್ಟ್ರ್ಯಾಂಡನ್ನು, ಓಕೆ, ಈ ಸುರುಳಿನ ಇದನ್ನು ಒಂದು ಟೇಬಲ್ ಅಂತ ಅಂದ್ಕೊಳ್ಳಿ. ಒಂದೊಂದು ಬರ್ಗರು, ಓಕೆ, ಇಲ್ಲಿಟ್ಟಿರೋದು ಒಂದೊಂದು ಬರ್ಗರ್ ಅಂತ. ಯು ಹ್ಯಾವ್ ಟು ಅಸ್ಯೂಮ್ ದಿಸ್ ಆ್ಯಸ್ ಬರ್ಗರ್. ಒಂದೊಂದು ಬರ್ಗರ್ ಇದೆ ಅಂತ ಅಂದ್ಕೊಳ್ಳಿ. ಯು ಹ್ಯಾವ್ ಬರ್ಗರ್ಸ್ ಇಯರ್, ಟೇಬಲ್ ಮೇಲೆ ಜೋಡಿಸಿರೋ ಬರ್ಗರ್. ನಾನು ನಿಮ್ಗೆ ಹೇಳಿದೆ, ಒಂದೊಂದು ಬರ್ಗರಲ್ಲಿ ಏನಿರುತ್ತಪ್ಪ, ಒಂದೊಂದು ಚಿಕನ್ ಬರ್ಗರಲ್ಲಿ ಚಿಕನ್ನು, ಸ್ಟಫಿಂಗ್ಸು ಮತ್ತು ಬ್ರೆಡ್ ಇರುತ್ತೆ. ಓಕೆ, ಅಥವಾ ಬನ್ನು. ಅದೇ ಥರ ಇಲ್ಲಿ
ಒಂದೊಂದು ಬರ್ಗರ್ನ ನಾನು ಇಲ್ಲಿ ಏನಂತ ಕರಿತೀನಿ ಅಂತಂದರೆ, ಸೊ ಅಲ್ಲಿ ಟೇಬಲ್ ಮೇಲೆ ಜೋಡಿಸಿದ್ದು ಬರ್ಗರ್ ಅಂತ ಆದರೆ DNA ಟೇಬಲ್ ಮೇಲೆ ಜೋಡಿಸಿರೋದು ಇದು ಯಾವುದು ಗೊತ್ತಾ? ನ್ಯೂಕ್ಲಿಯೋಟೈಡ್. ಓಕೆ, ನ್ಯೂಕ್ಲಿಯೋಟೈಡ್. ಸೊ ದಿಸ್ ಈಸ್ ಕಾಲ್ಡ್ ನ್ಯೂಕ್ಲಿಯೋಟೈಡ್. ಹಾಗಾದ್ರೆ ಈ ನ್ಯೂಕ್ಲಿಯೋಟೈಡಲ್ಲಿ ಸೊ ಅಲ್ಲಿ ಬರ್ಗರಲ್ಲಿ ಏನಿತ್ತು? 3 ವಸ್ತುಗಳಿತ್ತು. ಅದೇ ಥರ ನ್ಯೂಕ್ಲಿಯೋಟೈಡಲ್ಲೂ 3 ವಸ್ತು ಇರುತ್ತೆ. ಯಾವ್ದು ಗೊತ್ತಾ? ನ್ಯೂಕ್ಲಿಯೋಟೈಡ್ ಕನ್ಸಿಸ್ಟ್ ಆಫ್ 3 ಥಿಂಗ್ಸ್. ಒಂದು ಬೇಸ್, ಇನ್ನೊಂದು ಶುಗರ್, ಇನ್ನೊಂದು ಫಾಸ್ಫೇಟ್. ಇಲ್ಲಿ ಬರಿತೀನಿ, ಬೇಸ್, ಶುಗರ್, ಫಾಸ್ಫೇಟ್, ಶುಗರ್, ಫಾಸ್ಫೇಟ್. ಈ ಥರ ಒಂದು ನ್ಯೂಕ್ಲಿಯೋಟೈಡಲ್ಲಿ ಏನಿರುತ್ತೆ ಅಂದರೆ ಬೇಸ್, ಶುಗರ್, ಫಾಸ್ಫೇಟ್. ಬೇಸ್, ಶುಗರ್, ಫಾಸ್ಫೇಟ್. ಕ್ಷಾರ, ಶರ್ಕರ ಮತ್ತು ಫಾಸ್ಫೇಟ್. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. ಸೊ DNA ಏನಿದೆ ಅಂತಂದರೆ ನ್ಯೂಕ್ಲಿಯೋಟೈಡ್ಸ್ ಇದೆ. ಎಷ್ಟು ನ್ಯೂಕ್ಲಿಯೋಟೈಡ್ಸ್ ಇದೆ? ದೇರ್ ಆರ್ ಮೆನಿ ನ್ಯೂಕ್ಲಿಯೋಟೈಡ್ಸ್. ಸುಮಾರಿದ್ದಾವೆ. ಓಕೆ, ಸೊ ಮೆನಿ ಅನ್ನೋದನ್ನ ಏನಂತೀವಿ? ಪಾಲಿ. ಸೊ ಹಾಗಾದರೆ ನಾನು DNA ಪಾಲಿ ನ್ಯೂಕ್ಲಿಯೋಟೈಡ್ ಚೈನ್ ಅಂತ ಹೇಳ್ಬೋದಾ? ಪಾಲಿ ಅಂದರೆ ಮೆನಿ, ಏನಿದ್ದಾವೆ? ನ್ಯೂಕ್ಲಿಯೋಟೈಡ್ಗಳಿದ್ದಾವೆ. ಸೊ DNA is called as polynucleotide chain. Polynucleotide. Polynucleotide chain ಅಲ್ವಾ? ರೈಟ್. ಸೊ ಈ ಒಂದು DNA ಪಾಲಿನ್ಯೂಕ್ಲಿಯೋಟೈಡ್ ಚೈನಲ್ಲಿ ಒಂದೊಂದು ನ್ಯೂಕ್ಲಿಯೋಟೈಡಲ್ಲಿ ಏನಿರುತ್ತೆ? ಬೇಸ್, ಶುಗರ್ ಆ್ಯಂಡ್ ಫಾಸ್ಫೇಟ್. ಓಕೆ, ಕ್ಷಾರ, ಶರ್ಕರ ಮತ್ತು ಫಾಸ್ಫೇಟ್. ಬನ್ನಲ್ಲಿ ಅಥವಾ ಬರ್ಗರಲ್ಲಿ 3 ವಸ್ತುಗಳಿದ್ದ ಹಾಗೆ ಒಂದೊಂದು ನ್ಯೂಕ್ಲಿಯೋಟೈಡಲ್ಲೂ ಕೂಡ ಇದಿರುತ್ತೆ, ಬೇಸ್, ಶುಗರ್ ಆ್ಯಂಡ್ ಫಾಸ್ಫೇಟ್. ಅಂದಾಗೆ ಕೆಲವರು ವೆಜ್ ಇರ್ತೀರಪ್ಪ. ಸೊ ವೆಜ್ ಅವ್ರಿಗೆ ಎರಡೇ ಅಂದರೆ ಲೈಕ್ ವೆಜ್ ಬರ್ಗರ್ ಇರುತ್ತೆ. ವೆಜ್ ಬರ್ಗರಲ್ಲಿ ಏನಿರಲ್ಲ? ಚಿಕನ್ ಇರಲ್ಲ. ಇನ್ನು ಉಳಿದಿದ್ದೆಲ್ಲ ಹಂಗೆ ಇರುತ್ತೆ. ಸೊ ನ್ಯೂಕ್ಲಿಯೋಟೈಡಲ್ಲಿ ಈ 3 ಇರುತ್ತೆ. ನ್ಯೂಕ್ಲಿಯೋಸೈಡಲ್ಲಿ, ಓಕೆ, ನ್ಯೂಕ್ಲಿಯೋಸೈಡ್, ಈ ಟೈಡ್ ಬದಲಿಗೆ ಸೈಡ್ ಮಾಡಿ, ನ್ಯೂಕ್ಲಿಯೋಸೈಡ್. ಒಂದೇ ಲೆಟರ್ ಡಿಫ್ರೆನ್ಸು. ನ್ಯೂಕ್ಲಿಯೋಸೈಡಲ್ಲಿ ಏನಿರಲ್ಲ ಗೊತ್ತಾ? 2 ಇರುತ್ತೆ, 3ನೇದು ಇರಲ್ಲ. ಸೊ ಯಾವುದಿರಲ್ಲ ಅಂದರೆ ಫಾಸ್ಫೇಟ್ ಇರೋದಿಲ್ಲ, ವಿಚ್ ಕನ್ಸಿಸ್ಟ್ ಆಫ್ ಬೇಸ್ ಆ್ಯಂಡ್ ಶುಗರ್. ನ್ಯೂಕ್ಲಿಯೋಸೈಡ್ ಈಸ್ ಹ್ಯಾವಿಂಗ್ ಬೇಸ್ ಆ್ಯಂಡ್ ಶುಗರ್. ನ್ಯೂಕ್ಲಿಯೋಟೈಡ್ ಈಸ್ ಹ್ಯಾವಿಂಗ್ ಬೇಸ್, ಶುಗರ್ ಆ್ಯಂಡ್ ಫಾಸ್ಫೇಟ್. ಅರ್ಥ ಆಗ್ತಿದೆಯಾ? ಬಟ್ DNA ಏನಿರುತ್ತೆ? ಬೇಸ್, ಶುಗರ್ ಆ್ಯಂಡ್ ಫಾಸ್ಫೇಟ್. ಬೇಸ್, ಶುಗರ್ ಆ್ಯಂಡ್ ಫಾಸ್ಫೇಟ್. ಸೊ ಇವೆರಡು ಲಿಂಕ್ ಆಗಿರುತ್ತೆ. ಆ ಲಿಂಕು ಕೂಡ ಬೇಸ್ ಲಿಂಕ್ ಆಗೋದು ATGC ಅಂತ ಕರಿತೀವಿ. ಅಡೆನಿನ್ ಪೇರ್ಸ್ ವಿತ್ ಥೈಮಿನ್, ಓಕೆ, ಆ್ಯಂಡ್ ಗ್ವಾನಿನ್ ಪೇರ್ಸ್ ವಿತ್ ಸೈಟೋಸಿನ್ ಅಂತ. ಚಾರ್ಗಾಫ್ ರೂಲ್. ಈ ರೂಲ್ ಕೊಟ್ಟವನು ಚಾರ್ಗಾಫ್ ಅಂತ. ಅಂದರೆ ಇಲ್ಲೊಂದು ಬೇಸ್ ಇದೆ, ಇಲ್ಲೊಂದು ಬೇಸ್ ಇದೆಯಲ್ಲಪ್ಪ. ಈಗ ನೀವು ಸ್ಕೂಲುಗಳಲ್ಲೆಲ್ಲ ಸಾಮಾನ್ಯವಾಗಿ ನಿಮ್ಮ ಫ್ರೆಂಡ್ಸ್ ಪಕ್ಕನೇ ಕೂತ್ಕೋಬೇಕು. ಬೇರೆಯವ್ರ ಪಕ್ಕ ಕೂತ್ಕೊಂಡ್ರೆ ನಿಮ್ಗೆ ಅವತ್ತು ದಿನ ಕಳೆದಂತಲೇ ಆಗಲ್ಲ, ಇರಿಟೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಿಮ್ಮ ಟೀಚರ್ಸು ಕೂಡ ನಿಮ್ಮ ವೇವ್ ಲೆಂತ್ ಮ್ಯಾಚ್ ಆಗೋರ ಜೊತೆ ಕೂರಿಸ್ತಾ ಇದ್ರು ಅಂತ ಅಂದ್ಕೊಳ್ಳಿ. ಓಕೆ, ಇವಾಗಲೂ ಕ್ಲಾಸುಗಳಲ್ಲಿ ಅಂದರೆ ಈ ಕೋಚಿಂಗ್ ಸೆಂಟರ್ಗಳಲ್ಲೆಲ್ಲ ನೀವು ನಿಮಗೆ ವೇವ್ ಲೆಂತ್ ಸೆಟ್ ಆಗೋರ ಜೊತೆ ಕೂತ್ಕೋತೀರ. ಸೊ ದಟ್ ಈಸ್ ಕಾಲ್ಡ್ ಕಂಪ್ಯಾಟಿಬಿಲಿಟಿ. ಓಕೆ, ಸೊ ಇಲ್ಲಿ ನಾವು ಏನಂತ ಹೇಳ್ತೀವಿ ಅಂದರೆ ಬೇಸಸ್ ಆರ್ ಕಾಂಪ್ಲಿಮೆಂಟ್ರಿ ಟು ಈಚ್ ಅದರ್ ಅಂತ. ಕಾಂಪ್ಲಿಮೆಂಟ್ರಿ ಅಂದರೆ ಆಲ್ವೇಸ್ ಅಡೆನಿನ್ ಅನ್ನೋಂಥ ಈ ಬೇಸ್ಗಳಲ್ಲಿ 4 ಇದ್ದಾವೆ. ಅಡೆನಿನ್, ಗ್ವಾನಿನ್, ಸೈಟೋಸಿನ್ ಮತ್ತು ಇನ್ನೊಂದು. ಸೊ ಅಡೆನಿನ್, ಥೈಮಿನ್, ಗ್ವಾನಿನ್, ಸೈಟೋಸಿನ್ 4 ಬೇಸ್ಗಳಿದ್ದಾವೆ. ಆದರೆ RNA ಅಂತ ಬಂದರೆ ಅಲ್ಲಿ ಯುರಾಸಿಲ್ ಬರುತ್ತೆ. ಓಕೆ, ಸ್ವಲ್ಪ ನಿಮ್ಮ ಕಷ್ಟ ಆಗ್ಬೋದು, ಹೇಳ್ತೀನಿ ನೋಡಿ. ಇದನ್ನು ಕೇಳ್ಕೊಂಬಿಡಿ, ಒಂದು ಸತಿ ಕೇಳ್ಕೊಂಬಿಟ್ರೆ ಈಸಿ ಆಗಿಬಿಡುತ್ತೆ. ಈ ಬೇಸಲ್ಲಿ 4 ಟೈಪ್ಸ್ ಇದೆ. ಓಕೆ, ಈಗ ಹೇಗೆ ಅಂದರೆ ಬನ್ನಲ್ಲಿ ಸುಮಾರು ಟೈಪ್ಗಳಿದ್ದಾವಲ್ಲ, ಯಾವುದು ಗಾರ್ಲಿಕ್ ಬನ್ನು, ಸ್ವೀಟ್ ಬನ್ನು, ಖಾರ ಬನ್ನು, ಆ ಥರ. ಸೊ ಬೇಸಲ್ಲಿ ಕ್ಷಾರದಲ್ಲೂ ಕೂಡ DNA 4 ವಿವಿಧ ಕ್ಷಾರಗಳನ್ನು ನೋಡ್ತೀವಿ. ಓಕೆ, ಅಡೆನಿನ್, ಥೈಮಿನ್, ಗ್ವಾನಿನ್, ಸೈಟೋಸಿನ್ ಅಂತ. ರೈಟ್, DNA ಅಡೆನಿನ್. ಈ 4 ಬೇಸ್ ಪೇರ್ಸ್ ಇರುತ್ತೆ. ಓಕೆ, ಬೇಸ್ ಕ್ಷಾರಗಳು 4 ವಿಧ. ಸೊ ಅಡೆನಿನ್, ಗ್ವಾನಿನ್, ಸೈಟೋಸಿನ್, ಥೈಮಿನ್. ಈ ನಾನು ಹೇಳಿದ್ನಲ್ಲ, ಯಾವಾಗಲೂ ಅಡೆನಿನು ಥೈಮಿನ್ ಜೊತೆನೇ ಪೇರ್ ಆಗೋದು. ಓಕೆ, ಗ್ವಾನಿನು ಸೈಟೋಸಿನ್ ಜೊತೆನೇ ಪೇರ್ ಆಗೋದು. ದಿಸ್ ಇಸ್ ಕಾಲ್ಡ್ ATGC ರೂಲ್.
ಇದಕ್ಕೆ ಈ ರೂಲನ್ನು ಕೊಟ್ಟೋನು ಯಾರು ಅಂದರೆ ಯಾವಾಗಲೂ ಅಡೆನಿನ್ ಥೈಮಿನ್ ಜೊತೆನೇ ಇರುತ್ತೆ, ಗ್ವಾನಿನು ಸೈಟೋಸಿನ್ ಜೊತೆನೇ ಇರುತ್ತೆ. ದೇ ಆರ್ ಕಾಂಪ್ಲಿಮೆಂಟ್ ಟು ಈಚ್ ಅದರ್, ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಈ ರೂಲನ್ನು ಕೊಟ್ಟೋನು ಯಾರು ಅಂದರೆ ಚಾರ್ಗಾಫ್ ಅಂತ. ಚಾರ್ಗಾಫ್ ರೂಲ್. ಸೊ ಈ ಥರನೇ ಅದು ಪೇರ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ, ಸೊ ಅದಕ್ಕೊಂದು ನಿಯಮಾವಳಿ ಅಂತ ಕೊಡ್ತಾನೆ, ಚಾರ್ಗಾಫ್ ನಿಯಮಾವಳಿ ಅಂತ ಕರಿತೇವೆ. ಓಕೆ. ಸೊ ಆದರೆ RNA ಅಂತ ಬಂದಾಗ ಯಾವ್ದು ಇರೋದಿಲ್ಲ, ಇಲ್ಲಿ ಥೈಮಿನ್ ಇರೋದಿಲ್ಲ. ಥೈಮಿನ್ ಬದಲಿಗೆ ಏನಿರುತ್ತೆ, ಯುರಾಸಿಲ್ ಇರುತ್ತೆ. ಓಕೆ. ಇನ್ಸ್ಟೆಡ್ ಆಫ್ ಥೈಮಿನ್ ದೇರ್ ವಿಲ್ ಬಿ ಯುರಾಸಿಲ್. ಡಿಫ್ರೆನ್ಸಸ್ ಹೇಳ್ತೀನಿ, DNA ಮತ್ತು RNAಗಿರುವಂತಹ ವ್ಯತ್ಯಾಸಗಳನ್ನು ಹೇಳ್ತೇನೆ. ಓಕೆ. ಸೊ ಇಷ್ಟು ಬೇಸಸ್ ಬಗ್ಗೆ, ರೈಟ್. ಸೊ ಈ DNA ಅಂತ ನೋಡಿದ್ವಿ. DNA ಏನಿರುತ್ತೆ, ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ರಿಮೆಂಬರ್. ಓಕೆ. ಸೊ DNA ಅಂತಂದರೆ ಏನಿರುತ್ತೆ, ಇಟ್ ಇಸ್ ಎ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. ಸೊ ಇದರಲ್ಲಿ ಇರೋಂಥದ್ದು ಏನು, ನ್ಯೂಕ್ಲಿಯೋಟೈಡ್ಗಳು. ಅದಕ್ಕೆ ಇದನ್ನು ಎಂಥ ನ್ಯೂಕ್ಲಿಯೋಟೈಡ್ ಚೈನ್ ಅಂತ ಕರಿತೀವಿ, ಪಾಲಿನ್ಯೂಕ್ಲಿಯೋಟೈಡ್. ಸುಮಾರು ನ್ಯೂಕ್ಲಿಯೋಟೈಡ್ಸ್ ಇರೋದ್ರಿಂದ ಪಾಲಿ, ಹಲವು. ಓಕೆ. ಹಲವು ನ್ಯೂಕ್ಲಿಯೋಟೈಡ್ಗಳನ್ನು ಹೊಂದಿರೋದ್ರಿಂದ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಒಂದು ನ್ಯೂಕ್ಲಿಯೋಟೈಡಲ್ಲಿ ಏನಿದೆಯಪ್ಪ, ಏನಿದೆ, ಬೇಸು, ಶುಗರು, ಫಾಸ್ಫೇಟು. ಓಕೆ. ಬೇಸು, ಶುಗರು, ಫಾಸ್ಫೇಟ್, ಈ ಥರ ಶುಗರ್ ಫಾಸ್ಫೇಟ್. ನಾನು ಹೇಳಿದೆ ಈ ಬೇಸು ಒಂದಾಗಬೇಕು, ಅವಾಗೇ ಇಲ್ಲಿ ಎರಡು ಸ್ಟ್ಯಾಂಡ್ ಹಿಡ್ಕೊಬೇಕಲ್ಲಪ್ಪ, ಒಂದಕ್ಕೊಂದು ಅಡ್ಜಾಯ್ನಿಂಗ್ ಆಗಿರಬೇಕು. ಸೊ ದೇ ಶುಡ್ ಬಿ ಸಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಸ್ಟ್ಯಾಂಡ್ಸ್. ಸೊ ಈ ಎರಡು ಬೇಸ್ ನಡುವೆ ಈ ಥರ, ಈ ಬೇಸ್ ಮತ್ತು ಈ ಬೇಸ್ ನಡುವೆ ಸೊ ಕಾಂಪ್ಲಿಮೆಂಟಾರಿಟಿ ಇರುತ್ತೆ. ಹಾಗಾಗಿ ದೇ ಹೋಲ್ಡ್ ಟುಗೆದರ್. ಓಕೆ. ಯಾವಾಗ ಈ ಬೇಸು ಅಡೆನಿನ್ ಇದ್ರೆ ಇಲ್ಲಿ ಥೈಮಿನ್ ಇರುತ್ತೆ, ಇಲ್ಲಿ ಗ್ವಾನಿನ್ ಇದ್ರೆ ಇಲ್ಲಿ ಸೈಟೋಸಿನ್ ಇರುತ್ತೆ. ಓಕೆ. ಸೊ ಇದು ಕಾಂಪ್ಲಿಮೆಂಟಾರಿಟಿ, ಅಥವಾ ಇದನ್ನು ಚಾರ್ಗಾಫ್ ರೂಲ್ ಅಂತ ಕೂಡ ಕರಿತೇವೆ. ಬೇಸ್, ಶುಗರ್, ಫಾಸ್ಫೇಟ್ ಇಲ್ಲ ಅಂದರೆ ಅದನ್ನು ಏನಂತ ಕರಿತೀವಿ, ಬರೀ ಬೇಸು ಶುಗರ್ ಮಾತ್ರ ಇದ್ರೆ ಅದನ್ನು ನ್ಯೂಕ್ಲಿಯೋಸೈಡ್ ಅಂತ ಕರಿತೇವೆ. ಓಕೆ. ಇಸ್ ಅಬೌಟ್ ಯುವರ್ DNA. ಆಮೇಲೆ DNA ಇದೆ. DNA ಏನಾಗುತ್ತೆ ಅಂದರೆ ಇನ್ನೊಂದು ಕಾಪಿ DNA ಆಗುತ್ತೆ. ಇಟ್ ವಿಲ್ ಗಿವ್ ರೈಸ್ ಟು ಅನದರ್ ಕಾಪಿ ಆಫ್ DNA. ಈಗ ನೋಡಿ, ನಾವು ಸಂಪೂರ್ಣವಾಗಿ ನಮ್ಮ ಪೇರೆಂಟ್ಸ್ ಥರ ಏನಿರೋದಿಲ್ಲ, ಅಂದರೆ ನಾಟ್ ಇವನ್ 1% ಏನು ಭಿನ್ನತೆ ಇಲ್ಲದೆ, ವ್ಯತ್ಯಾಸ ಇಲ್ಲದೆ ಕಂಪ್ಲೀಟಾಗಿ ನಾವು ನಮ್ಮ ಪೇರೆಂಟ್ಸ್ ಥರ ಇರಲ್ಲ. ನಮ್ಮದೇ ಒಂದು ಯುನಿಕ್ ಪ್ರಾಪರ್ಟೀಸ್ ಇರುತ್ತಲ್ವ. ಯಾಕೆಂದರೆ ಒಂದು ಪೇರೆಂಟ್ ಸ್ಟ್ರ್ಯಾಂಡ್ ಬಂದಿರುತ್ತೆ, ಇನ್ನೊಂದು ರೆಪ್ಲಿಕೇಟೆಡ್ ಸ್ಟ್ರ್ಯಾಂಡು, ನಮ್ಮದೇ ಆದಂತಹ ಒಂದು ಸ್ಟ್ರ್ಯಾಂಡ್ ಇರುತ್ತೆ. ಓಕೆ. ಸೊ DNA ಸೊ ರೆಪ್ಲಿಕೇಶನ್ ಮೂಲಕ, ಓಕೆ, ಸ್ವಪ್ರತೀಕರಣದ ಮೂಲಕ ಇನ್ನೊಂದು ಕಾಪಿ DNA ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ರೆಪ್ಲಿಕೇಶನ್, ಸ್ವಪ್ರತೀಕರಣ ಅಂತ ಕರಿತೀವಿ. ಓಕೆ. ರೆಪ್ಲಿಕೇಶನ್, DNA ವಿಲ್ ಗಿವ್ಸ್ ರೈಸ್ ಟು ಅನದರ್ ಕಾಪಿ ಆಫ್ DNA ವಿಲ್ ಗಿವ್ ರೈಸ್ ಟು ಅನದರ್ ಕಾಪಿ ಆಫ್ DNA ಇನ್ನೊಂದು DNA ಕೊಟ್ಟರೆ ಅದನ್ನ ರೆಪ್ಲಿಕೇಶನ್ ಅಂತ ಕರಿತೀವಿ. DNA ಏನಾದರೂ RNAನಾಗಿ ಕನ್ವರ್ಟ್ ಮಾಡಿದ್ರೆ, ಓಕೆ, DNA ವೆನ್ ಇಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು RNA, ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಕ್ರಿಪ್ಷನ್. DNA ಆದರೆ ರೆಪ್ಲಿಕೇಶನ್, DNA RNA ಆದರೆ ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಕ್ರಿಪ್ಷನ್. ಸೊ ಅದೇ DNA RNA ಇರೋದು ಪ್ರೋಟೀನ್ ಆದರೆ ಅದನ್ನೇನಂತೀವಿ ಗೊತ್ತಾ, ಟ್ರಾನ್ಸ್ಲೇಷನ್. DNA RNA ಆದರೆ ಟ್ರಾನ್ಸ್ಕ್ರಿಪ್ಷನ್, RNA ಪ್ರೋಟೀನ್ ಆದರೆ ಅದನ್ನ ಟ್ರಾನ್ಸ್ಲೇಷನ್ ಅಂತ, ಅನುಲೇಖನ ಅಂತ ಕೂಡ ಕರಿತೀವಿ. ಓಕೆ. ಪ್ರತಿಲೇಖನ ಅಥವಾ ಅನುಲೇಖನ. ಸೊ DNA ಇನ್ನೊಂದು DNA ಆದರೆ ಅದು ರೆಪ್ಲಿಕೇಶನ್, ಸ್ವಪ್ರತೀಕರಣ. DNA RNA ಆದರೆ ಅದು ಟ್ರಾನ್ಸ್ಕ್ರಿಪ್ಷನ್, RNA ಪ್ರೋಟೀನ್ ಆದರೆ ಅದು ಟ್ರಾನ್ಸ್ಲೇಷನ್. ಓಕೆ. ಸೊ ಇದು ಹೇಳ್ಬೇಕಾದ್ರೆ ಇನ್ನೂ ಮತ್ತೆ ತುಂಬ ಇದಾಗ್ಬಿಡುತ್ತೆ. ಇಟ್ಸ್ ನಾಟ್ ರಿಕ್ವೈರ್ಡ್. ಇಷ್ಟು ತಿಳ್ಕೊಂಡ್ರೆ ಸಾಕು ನೀವು. ವೈರಸ್ಗಳಲ್ಲಿ ಏನಾಗುತ್ತೆ ನೋಡಿ, HIV ವೈರಸ್ಸಲ್ಲಿ. ಓಕೆ. HIV ವೈರಸ್ಸಲ್ಲಿ RNA ಇರೋದು DNA ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ ಗೊತ್ತಾ, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೇವೆ. ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಓಕೆ. ವಿಚ್ ಜನರಲಿ ಟೇಕ್ಸ್ ಪ್ಲೇಸ್ ಇನ್ HIV virus. Reverse transcription. So when DNA gives rise to another copy of DNA, that is called replication. Okay. When DNA gives rise to another DNA converts into RNA, that is called transcription. RNA to protein, it is translation. Okay. Yes. Is it clear? Next. So ಇಷ್ಟು ನೀವು DNA ಬಗ್ಗೆ ತಿಳ್ಕೊಬೇಕಾಗತ್ತೆ.
ಸೊ ಮತ್ತೇನು ನೋಡಬೇಕಪ್ಪ ಈ ಒಂದು ನ್ಯೂಕ್ಲಿಯಸ್ ಪಾರ್ಟಲ್ಲಿ ಅಂತಂದರೆ ಕೋಶ ಕೇಂದ್ರದ ಒಂದು ಭಾಗದಲ್ಲಿ ಅಪಾರ್ಟ್ ಫ್ರಮ್ ದಿಸ್ ಕೆಲವೊಂದು ಈ ಕ್ರೋಮೋಸೋಮಲ್ ಅನಾಮಲೀಸ್ ಅಂತ ಕರಿತೇವೆ. ಓಕೆ, ವರ್ಣತಂತುಗಳ ಒಂದು ನ್ಯೂನ್ಯತೆಗಳು. ಸೊ ವರ್ಣತಂತುಗಳು ಎಷ್ಟಿರಬೇಕು? ಹೌ ಮೆನಿ ಕ್ರೋಮೋಸೋಮ್ಸ್ ಹ್ಯಾಸ್ ಟು ಬಿ ಪ್ರೆಸೆಂಟ್ ಇನ್ ಎ ಸೆಲ್? ಒಂದು ಜೀವಕೋಶ ಅಂದರೆ ಎಷ್ಟಿರಬೇಕಪ್ಪ? ಇದು ಜೀವಕೋಶ. ಓಕೆ, ಸೊ ಜೀವಕೋಶದಲ್ಲಿ ಇದು ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ ಒಳಗಡೆ ಹೌ ಮೆನಿ ಕ್ರೋಮೋಸೋಮ್ಸ್ ಹ್ಯಾಸ್ ಟು ಬಿ ಪ್ರೆಸೆಂಟ್? ಹೌ ಮೆನಿ ಪೇರ್ಸ್? 23 ಪೇರ್ಸ್ ಇರಬೇಕಲ್ವಾ? ಸೊ 23 ಪೇರ್ಸ್ ಹ್ಯೂಮನ್ ಬೀಯಿಂಗ್ಸಲ್ಲಿ, 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್. 23 ಅಂದರೆ ಪೇರ್ಸ್ ಅಂದರೆ ಎಷ್ಟು? 46. 46ಅಲ್ಲಿ 44 ಕ್ರೋಮೋಸೋಮ್ಸ್ ಆರ್ ಬಾಡಿ ಕ್ರೋಮೋಸೋಮ್ಸ್. ಓಕೆ, ಬಾಡಿ ಕ್ರೋಮೋಸೋಮ್ಸ್ ಅಥವಾ ಸೊಮ್ಯಾಟಿಕ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ನೆಕ್ಸ್ಟು ಇನ್ನು 2 ಕ್ರೋಮೋಸೋಮು. ಸೊ XX ಮತ್ತು XY. ಫೀಮೇಲಲ್ಲಿ XX, ಮೇಲಲ್ಲಿ XY. ಇವುಗಳನ್ನು ಏನಂತೀವಿ ನಾವು? ಅಲ್ಲೋಸೋಮ್ ಅಥವಾ ಸೆಕ್ಸ್ ಕ್ರೋಮೋಸೋಮ್ಸ್. ಓಕೆ, ಅಲ್ಲೋಸೋಮ್. ಸೊ ಇದು ಆಟೋಸೋಮ್. ಕಾಯ ವರ್ಣತಂತುಗಳು ಮತ್ತು ಪ್ರಜನನ ವರ್ಣತಂತುಗಳು. ಓಕೆ, ಆಟೋಸೋಮ್ಸ್ ಆ್ಯಂಡ್ ಅಲ್ಲೋಸೋಮ್ಸ್ ನೆನ್ಪಿಟ್ಕೋಬೇಕು. ಹೆಣ್ಮಕ್ಳಲ್ಲಿ XX, ಗಂಡು ಮಕ್ಕಳಲ್ಲಿ XY ಇರುತ್ತೆ ಅಲ್ವಾ, ಸೆಕ್ಸ್ ಕ್ರೋಮೋಸೋಮ್ಸು. ಸೊ ಈ ಒಂದು XX XY ಕ್ರೋಮೋಸೋಮ್ಸಲ್ಲಿ ಏನಾದರೂ ಲೈಕ್ ಎಡಿಷನ್ ಡಿಲಿಷನ್ ಆದರೆ ಅಥವಾ ಒಟ್ಟಾರೆ ಎಷ್ಟು 46 ಕ್ರೋಮೋಸೋಮ್ಸ್ ಇರಬೇಕು. 46ರಲ್ಲಿ ಒಂದು ಎಕ್ಸ್ಟ್ರಾ ಆ್ಯಡ್ ಆದರೆ ಅಥವಾ ಡಿಲೀಟ್ ಆದರೆ ಏನಾಗುತ್ತೆ ಅಂತ ನೋಡೋಣ. ಸೊ ವಿಲ್ ಜಸ್ಟ್ ಬ್ರೀಫ್ ಅಬೌಟ್ ಕ್ರೋಮೋಸೋಮಲ್ ಅನಾಮಲೀಸ್ ನೋಡಿ ಏನಾಗುತ್ತೆ ಅಂತ. ಸೊ 46 ಕ್ರೋಮೋಸೋಮ್ಸ್ ಇರಬೇಕು. ಓಕೆ, ಸೊ ಫಸ್ಟ್ ಡೌನ್ ಸಿಂಡ್ರೋಮ್ ತಗೊಳ್ಳೋಣ. ಡೌನ್ ಸಿಂಡ್ರೋಮ್. ಸೊ ಮನುಷ್ಯರಲ್ಲಿ 46 ಕ್ರೋಮೋಸೋಮ್ಸ್, ಕರೆಕ್ಟ್ ಅಲ್ವಾ? 44 ಆಟೋಸೋಮ್ಸು, 2 ಅಲ್ಲೋಸೋಮ್ಸು. ಸೊ ಅತಿ ಹೆಚ್ಚು ಕ್ರೋಮೋಸೋಮ್ಸ್ ಕಂಡುಬರೋದು ಯಾರಲ್ಲಿ? ಡಾಗ್ಸ್, 78 ಕ್ರೋಮೋಸೋಮ್ಸ್. ಓಕೆ, ಅತಿ ಕಡಿಮೆ ಕ್ರೋಮೋಸೋಮ್ಸು ನಾಯಿಗಳಲ್ಲಿ 78 ಇರುತ್ತೆ, ಹೈಯೆಸ್ಟ್ ಕ್ರೋಮೋಸೋಮ್ಸು. ಸೊ ಅತಿ ಕಡಿಮೆ ಬಂದು ಫ್ಲಾಟ್ಫಾರ್ಮ್. ಓಕೆ, ದುಂಡು ಹುಳ ಬರೀ 2 ಕ್ರೋಮೋಸೋಮ್ ಇರುತ್ತೆ. ಫ್ಲಾಟ್ಫಾರ್ಮಲ್ಲಿ ಓನ್ಲಿ 2 ಕ್ರೋಮೋಸೋಮ್ಸ್ ವಿಲ್ ಬಿ ದೇರ್. ದುಂಡು ಹುಳು ಕೇಳಿದ್ರಲ್ಲ? ಓಕೆ, ಪ್ಲಾಟಿ ಹೆಲ್ಮೆಂಥಸ್. ಓಕೆ, ಚಪ್ಪಟೆ ಹುಳುಗಳು, ಅದರಲ್ಲಿ ದುಂಡು ಹುಳು ಅಂತ ಬರುತ್ತಲ್ಲ, ಆ ದುಂಡು ಹುಳುವಲ್ಲಿ ಜಸ್ಟ್ 2 ಕ್ರೋಮೋಸೋಮ್ಸ್ ಇರುತ್ತೆ. ಆಮೇಲೆ ಹೆಚ್ಚಾಗಿ ಸೈಂಟಿಸ್ಟ್ಗಳು ಒಂದು ಕೀಟವನ್ನು ಜೆನೆಟಿಕ್ಸಲ್ಲಿ ಬಳಸ್ತಾರೆ. ಯಾವುದದು? ಡ್ರೋಸೋಫಿಲಾದಲ್ಲಿ ಎಷ್ಟು ಕ್ರೋಮೋಸೋಮ್ ಇದೆ ಅಂತ ಕೇಳ್ತಾರೆ. ಡ್ರೋಸೋಫಿಲಾ ಹಣ್ಣಿನ ಕೀಟ ಅಂತ ಕರಿತೀವಿ. ಈ ಡ್ರೋಸೋಫಿಲಾದಲ್ಲಿ 8 ಕ್ರೋಮೋಸೋಮ್ಸ್ ಇರುತ್ತೆ. 8 ಕ್ರೋಮೋಸೋಮ್ಸ್. ಓಕೆ, ಕ್ರೋಮೋಸೋಮ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕ್ರೋಮೋ ಅಂದರೆ ಬಣ್ಣ, ಝೋಮ್ಸ್. ಸೊ ಈ ಕ್ರೋಮೋಸೋಮ್ಸು ನಮ್ಮಲ್ಲಿ 46 ಇದೆ. ಇದರ ನಂಬರ್ಸ್ ಏನಾದರೂ ವೇರಿ ಆದರೆ ಅದರಿಂದ ಕೆಲವೊಂದು ನ್ಯೂನ್ಯತೆಗಳು ಕಂಡುಬರುತ್ತೆ. ಓಕೆ, ಸೊ ಯಾವ ನ್ಯೂನ್ಯತೆಗಳನ್ನು ನೋಡ್ತೀವಿ? ಫಸ್ಟ್ ಬಂದು ಡೌನ್ ಸಿಂಡ್ರೋಮ್. ಓಕೆ, ಎಷ್ಟಿರಬೇಕಪ್ಪ ಕ್ರೋಮೋಸೋಮ್ಸ್ ನಮ್ಮಲ್ಲಿ? 46. ಸೊ 46ಅಲ್ಲಿ 44 ಏನು? ಆಟೋಸೋಮು. 40 ಇನ್ನೊಂದು XX ಅಥವಾ XY. ಹೆಣ್ಮಕ್ಳಲ್ಲಿ XX, ಗಂಡು ಮಕ್ಕಳಲ್ಲಿ XY. ಇದನ್ನು ನಾವು 23 ಪೇರ್ಸ್ ಅಂತ ಕೂಡ ಕರಿತೀವಿ. 23 ಪೇರ್ಸ್. ಈಗ ಈ ಕ್ರೋಮೋಸೋಮ್ಸ್ನ ನಾನು ಒಂದು ಚಾರ್ಟಲ್ಲಿ ಬರ್ಕೊಂಡೆ ಅಂದರೆ, ಇದನ್ನ ಕ್ಯಾರಿಯೋಟೈಪಿಂಗ್ ಅಂತ ಕರಿತೀವಿ. ಚಾರ್ಟಲ್ಲಿ ಬರ್ಕೊಂಡೆ ಅಂದರೆ ಈ ಥರ ಪೇರ್ 1, ಪೇರ್ 2, ಎಷ್ಟು ಪೇರ್ ಇರೋದು? 23 ಪೇರ್ ಅಲ್ವಾ? ಸೊ ಈ ಥರ ಪೇರ್ 3. ಸೊ ಲಾಸ್ಟಿಗೆ 21st ಪೇರ್, 22nd ಪೇರ್ ಮತ್ತು XX ಅಥವಾ XY. ಸೊ ಹಿಂಗಿರುತ್ತೆ ಅಲ್ವಾ? ಇದು ಎಷ್ಟನೇ ಪೇರು? ಇದು ಫಸ್ಟ್ ಪೇರ್ ಅಂತಂದರೆ ಸೊ ಇದು 21st ಪೇರ್, 22nd, 23rd ಯಾವಾಗಲೂ ಸೆಕ್ಸ್ ಕ್ರೋಮೋಸೋಮ್ಸ್ ಇರುತ್ತೆ. ಈ ಥರ ಬರ್ಕೊಂಡು ಹೋದರೆ ನಾವು
1 2 3 ಅಂತ ಅಂದ್ಬಿಟ್ಟು. ಇದು 21ನೇ ಪೇರ್ ಅಲ್ವಪ್ಪ. 21ನೇ ಪೇರಲ್ಲಿ ಏನಾದರೂ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಏನಾದರೂ ಕಂಡು ಬಂದರೆ, ಓಕೆ, addition of an extra chromosome at 21st place, then it is called as Down syndrome. ಇದಕ್ಕೆ ಇನ್ನೊಂದು ಹೆಸರು ಏನು ಗೊತ್ತಾ ಡೌನ್ ಸಿಂಡ್ರೋಮ್ಗೆ? 21ನೇ ಸ್ಥಾನದಲ್ಲಿ 2 ಇರೋದೇನಾಯಿತು, 2 ಇರಬೇಕಾಗಿರೋದು, ಸೊ ಏನಾಯಿತು, 3 ಆಯಿತು. ಓಕೆ, ಸೊ ಟ್ರೈ ಅಂದರೆ 3 ಅಲ್ವಾ, ಝೋಮಿ ಅಂದ್ರೇನು, ಕ್ರೋಮೋಸೋಮ್. ಇದಕ್ಕೆ ಇನ್ನೊಂದು ಹೆಸರು 21st ಟ್ರೈಝೋಮಿ ಅಂತ. 21st trisomy. Okay, so Down syndrome also called as 21st trisomy, right? ಸೊ ಇಲ್ಲೇನಾಗುತ್ತೆ, ಮಕ್ಕಳು ಒಂದು ಡೌನ್ ಸಿಂಡ್ರೋಮ್, ಲೇಟ್ ಮ್ಯಾರೇಜಸ್ಸು ಅಥವಾ ಹೆಗ್ ಓವರ್ ರೈಪನ್ ಆಗಿದ್ರೆ ಈ ಥರ ಡೌನ್ ಸಿಂಡ್ರೋಮ್ ಆಗುತ್ತೆ. ಸ್ವಲ್ಪ ಲೇಟ್ ಮ್ಯಾರೇಜ್ ಆದರೆ 35 ವರ್ಷ ಆದಮೇಲೆ ಮದುವೆ ಆದರೆ ಇದನ್ನು ಕಂಪಲ್ಸರಿ ಮಾಡಿಸ್ತಾರೆ, ಡೌನ್ ಸಿಂಡ್ರೋಮ್ ಟೆಸ್ಟ್ ಮಾಡಿಸ್ತಾರೆ. ಓಕೆ, ಸೊ ಮಗುವಲ್ಲಿ ಅಬ್ನಾರ್ಮಲಿಟೀಸ್ ಯಾವ ಥರ ಬರುತ್ತೆ ಅಂತಂದರೆ ಶಾರ್ಟ್ ಸ್ಟೇಚರ್. ಓಕೆ, ಸೊ ಅಷ್ಟು ಎತ್ತರ ಇರೋದಿಲ್ಲ, ದಪ್ಪಕ್ಕಿರ್ತಾರೆ, ಮೂನ್ ಫೇಸ್ ಇರುತ್ತೆ, ಮುಖ ಎಲ್ಲ ಊದ್ಕೊಂಡಿರುತ್ತೆ, ವೆಬ್ಬಡ್ ನೆಕ್ ಇರುತ್ತೆ, ಈ ಥರ ಕತ್ತೆಲ್ಲ ಮುಕ್ಕೊಂಡಂಗಿರುತ್ತೆ. ಓಕೆ, ಸೊ ಚೀಕ್ಸ್ ಎಲ್ಲ ಅಗಲ ಇರುತ್ತೆ. ಆ್ಯಂಡ್ ಮೋರ್ ಓವರ್ ದೆಲ್ ಬಿ ಮೆಂಟಲಿ ರಿಟಾರ್ಡೆಡ್. ಓಕೆ, ಬುದ್ಧಿಮಾಂದ್ಯರ ಹಾಕಿರ್ತಾರೆ. ಸೊ ದಟ್ ಈಸ್ ಡೌನ್ ಸಿಂಡ್ರೋಮ್. ಓಕೆನಾ? ನೆಕ್ಸ್ಟ್ ಟರ್ನರ್ ಸಿಂಡ್ರೋಮಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ ನಮ್ಮಲ್ಲಿ? ದೇರ್ ಆರ್ 44 ಕ್ರೋಮೋಸೋಮ್ಸ್, 44 ಆಟೋಸೋಮ್ಸ್ ಆ್ಯಂಡ್ 2 ಅಲೋಸೋಮ್. ಇದು ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಕಂಡು ಬರುತ್ತೆ. ಓಕೆ, ಸೊ ದಿಸ್ ಕ್ಯಾನ್ ಜನರಲಿ ಸೀನ್ ಇನ್ ಫೀಮೇಲ್. ಓಕೆ, ಇಲ್ಲೇನಾಗುತ್ತೆ ಅಂದರೆ ನೋಡಿ, ಒಂದು ಅಡಿಷನ್ ಆಗಬೇಕು ಇಲ್ಲ ಡಿಲಿಷನ್ ಆಗಬೇಕು, ನಂಬರು ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಬರಬೇಕು ಅಥವಾ ಇರೋ ಕ್ರೋಮೋಸೋಮ್ ಒಂದು ಡಿಲೀಟ್ ಆಗಿರಬೇಕು. ಅದನ್ನೇ ನಾವು ಅನಾಮಲಿ ಅಥವಾ ಅಬ್ನಾರ್ಮಲಿಟಿ ಅಂತ ಕರಿತೇವೆ. ಈಗ 44 ಇದರಲ್ಲಿ ಏನು ವೇರಿಯೇಷನ್ ಆಗೋದಿಲ್ಲ. ಓಕೆ, ಸೊ ಯಾಕಂದರೆ ಈ ಟರ್ನರ್ಸ್ ಮತ್ತು ಈ ಒಂದು ಕ್ಲಿನಿಫೆಲ್ಟರ್ಸು ಸೆಕ್ಸ್ ಕ್ರೋಮೋಸೋಮಲ್ಲಿ ಆಗುವಂತಹ ಒಂದು ಅನಾಮಲಿ, ಅದು ಆಟೋಸೋಮಲ್ಲಿ ಆಗುವಂಥದ್ದು. 21ನೇ ಪೇರು ಬಂದು ಆಟೋಸೋಮ್ ಅಲ್ವಾ, ಇದು ಬಂದು ಸೆಕ್ಸ್ ಕ್ರೋಮೋಸೋಮ್. ಏನಾಗುತ್ತೆ ನೋಡಿ ಇಲ್ಲಿ 44 ಪ್ಲಸ್ XX ಇರಬೇಕಲ್ಲ, ಇಲ್ಲಿ X 0 ಆಗಿಬಿಡುತ್ತೆ. ಓಕೆ, ಟರ್ನರ್ 44 ಪ್ಲಸ್ XX ಎಷ್ಟಾಯಿತು? 44, 45, 46 ಇರಬೇಕಾಗಿರೋದು 45 ಆಗಿಬಿಡ್ತು. 45 ಕ್ರೋಮೋಸೋಮ್ಸ್. ಡಿಲೀಷನ್ ಆಫ್ 1 X ಕ್ರೋಮೋಸೋಮ್, ದಟ್ ಈಸ್ ಕಾಲ್ಡ್ ಟರ್ನರ್ ಸಿಂಡ್ರೋಮ್, ಸೀನ್ ಇನ್ ಫೀಮೇಲ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಶೀಟ್ ಬಾಡಿ ಇರುತ್ತೆ ಆಕೆಗೆ. ಓಕೆ, ಸೊ ಆಮೇಲೆ ನೋ ಸಚ್ ಎನ್ಲಾರ್ಜ್ಮೆಂಟ್ ಆಫ್ ಪೆಲ್ವಿಕ್ ಗರ್ಡಲ್. ಓಕೆ, ಸೊ ಈ ಒಂದು ಫೆಮಿನೈನ್ ಫೀಚರ್ಸ್ ಅಷ್ಟಾಗಿ ಪ್ರಾಮಿನೆಂಟ್ ಆಗಿರೋದಿಲ್ಲ, ರೈಟ್. ಆ್ಯಂಡ್ ದೇ ವಿಲ್ ಬಿ ಸ್ಟೆರೈಲ್. ಓಕೆ, ಬಂಜೆತನದ ಸಮಸ್ಯೆಯನ್ನು ಹೊಂದಿರ್ತಾರೆ. ಓಕೆ, ಸೊ ದೇ ವಿಲ್ ಬಿ ಸ್ಟೆರೈಲ್. ನೆಕ್ಸ್ಟ್, ನೋ ಬ್ರೆಸ್ಟ್ ಡೆವಲಪ್ಮೆಂಟ್. ಓಕೆ, ಸೊ ಇವೆಲ್ಲ ಕೂಡ ಟರ್ನರ್ ಸಿಂಡ್ರೋಮಲ್ಲಿ ಕಂಡು ಬರುವಂತಹ ಕೆಲವೊಂದು ನ್ಯೂನ್ಯತೆಗಳು. ಕ್ಲಿನಿಫೆಲ್ಟರ್ ಸಿಂಡ್ರೋಮ್. ಕ್ಲಿನಿಫೆಲ್ಟರ್ಸಲ್ಲಿ ಏನಾಗುತ್ತೆ ಅಂದರೆ ಎಗೇನ್ 44 ಪ್ಲಸ್ XY. ಈ ಕ್ಲಿನಿಫೆಲ್ಟರ್ಸ್ನ ಜನರಲಿ ವಿ ಸಿ ಇನ್ ಮೇಲಲ್ಲಿ, ಪುರುಷರಲ್ಲಿ ಕಂಡು ಬರುತ್ತೆ ಕ್ಲಿನಿಫೆಲ್ಟರ್ ಸಿಂಡ್ರೋಮ್. ಓಕೆ, ಇಲ್ಲೇನಾಗುತ್ತೆ ನೋಡಿ, ಸೊ 44 ಪ್ಲಸ್ XY ಅಂದರೆ 46 ಎಲ್ಲ ಇರಬೇಕಾಗಿರೋದು, ಇಲ್ಲಿ ಒಂದು ಎಕ್ಸ್ಟ್ರಾ ಆಗುತ್ತೆ, 47 ಆಗಿಬಿಡುತ್ತೆ. 47 ಆಗ್ತಿದೆ ಅಂತಂದರೆ ಒಂದು ಅಡಿಷನ್ ಆಗಬೇಕಲ್ವ, ಒಂದು ಹೆಚ್ಚುವರಿ ಸೇರ್ಪಡೆ ಆಗಬೇಕಲ್ಲ. ಎಲ್ಲಿ ಸೇರ್ಪಡೆ ಆಗುತ್ತೆ ಅಂದರೆ ಇಲ್ಲೇ. ಓಕೆ, XXY, ಇಲ್ಲಿ XX ಇದ್ದು X0 ಆಯಿತು, ಇಲ್ಲಿ XY ಇದ್ದು XXY ಆಯಿತು. ಓಕೆ, ಸೊ ದಿಸ್ XY ಹ್ಯಾಸ್ ಬಿಕಮ್ XXY, 47 ಆಗುತ್ತೆ. ಸೊ ಇದು ಪುರುಷರಲ್ಲಿ ಅಂತ ಹೇಳಿದೆ. ಏನಾಗ್ಬೋದು, ಒಂದು ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಇದ್ದರೆ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್. ಓಕೆ, ಸೊ ಸ್ತನಗಳು ಅಭಿವೃದ್ಧಿ ಆಗುತ್ತೆ. ಸೊ ಮತ್ತು ಫೆಮಿನೈನ್ ಹೇರ್ ಬರುತ್ತೆ. ಓಕೆ, ಸೊ ಆಮೇಲೆ ವಾಯ್ಸ್ ಕೂಡ ಫೆಮಿನೈನ್ ಆಗಿರುತ್ತೆ. ಓಕೆ, ದೇ ವಿಲ್ ಬಿ ಜೈಜಾಂಟಿಕ್, ಯಾಕಂದರೆ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಇದೆಯಲ್ಲ, ಜೈಜಾಂಟಿಕ್, ದೈತ್ಯಾಕಾರದ ದೇಹ ಇರುತ್ತಲ್ಲ, ಸೊ ಅದನ್ನು ಜೈಜಾಂಟಿಕ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ದೇ ಆರ್ ಕಾಲ್ಡ್ ಆಸ್ ಸೂಪರ್ ಮೇಲ್
ಸೂಪರ್ ಮೇಲ್ ಅಂತ ಕರಿತೀವಿ. ಆದರೆ ಎಗೇನ್ ದೇ ವಿಲ್ ಬಿ ಸ್ಟೆರೈಲ್ ಅಂತಂದರೆ ಸೊ ಅವರು ಬಂಜೆತನದ ಸಮಸ್ಯೆಯನ್ನು ಹೊಂದಿರ್ತಾರೆ. ದೇ ಕೆನಾಟ್ ಬೇರ್ ಚಿಲ್ಡ್ರನ್. ಓಕೆ, ಸೊ ಅವರು ಮಕ್ಕಳನ್ನು ಪಡಿಲಿಕ್ಕೆ ಆಗೋದಿಲ್ಲ. ಓಕೆ, ದೇ ಆರ್ ಸ್ಟೆರೈಲ್. ಇದು ಸೊ ಸಾಮಾನ್ಯವಾಗಿ ಕ್ಲೀನ್ಫೆಲ್ಟರ್ಸ್ ಮತ್ತು ಟರ್ನರ್ ಸಿಂಡ್ರೋಮ್ಗಿರುವಂತಹ ವ್ಯತ್ಯಾಸ. ಸೊ ಆಟೋಸೋಮಲ್ ಅನಾಮಲಿ ಯಾವುದು ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಅದು ಡೌನ್ ಸಿಂಡ್ರೋಮ್. ಅಲ್ಲೋಸೋಮಲ್ ಅನಾಮಲಿ ಅಂದರೆ ಲೋಪದೋಷ ಅಂತ. ಅಲ್ಲೋಸೋಮಲಲ್ಲಿರುವಂತಹ ಲೋಪದೋಷ ಯಾವುದು? ಟರ್ನರ್ಸ್ ಮತ್ತು ಕ್ಲಿನ್ಫೆಲ್ಟರ್ಸ್. XY XX ಕ್ರೋಮೋಸೋಮಲ್ ತಾನೇ ಇಲ್ಲಿ ವ್ಯತ್ಯಾಸ ಉಂಟಾಗ್ತಾ ಇರೋದು. ಆಟೋಸೋಮ್ ಅಂತಂದರೆ ಅಲ್ಲಿ ಫಸ್ಟ್ 22 ಪೇರ್ಸ್ ಇದೆಯಲ್ಲ, ಅದರಲ್ಲಿ ಕ್ರೈಡು ಚಾಟ್ ಸಿಂಡ್ರೋಮ್ ಅಂತ ಬರುತ್ತೆ. ಓಕೆ, ಪಟುವಾ ಸಿಂಡ್ರೋಮ್ ಅಂತ ಬರುತ್ತೆ. ಯಾವುದರಲ್ಲಿ? ಆಟೋಸೋಮಲಲ್ಲಿ. ಸೊ ಬ್ರೀಫ್ಲಿ ಐ ಎಕ್ಸ್ಪ್ಲೈನ್ಡ್ ಡೌನ್ ಸಿಂಡ್ರೋಮ್. ಓಕೆ, 5ನೇ ಕ್ರೋಮೋಸೋಮಲ್ಲಿ ಏನಾದರೂ ಒಂದು ಶಾರ್ಟ್ ಹಾರ್ಮ್ ಕಿತ್ತೋದ್ರೆ ಅದನ್ನು ಕ್ರೈಡು ಚಾಟ್ ಅಂತ ಕರಿತೀವಿ. 11th ಕ್ರೋಮೋಸೋಮಲ್ಲಿ ಪಟುವಾ ಸಿಂಡ್ರೋಮ್ ಅಂತ, ಈ ಥರ. ಸೊ ಅವು ಆಟೋಸೋಮಲ್ ಸಿಂಡ್ರೋಮ್ಸ್ ಇದೆ. ಸೊ ಮೇಯ್ನಾಗಿ ಇಷ್ಟು ನೋಡಿಕೊಂಡ್ರೆ ಸಾಕಾಗುತ್ತೆ. ಓಕೆ, ಸೊ ದಿಸ್ ಆಲ್ ಅಬೌಟ್ ಯುವರ್ ಸೆಲ್ ಬಯಾಲಜಿ ಮತ್ತು ಡಿವಿಷನ್. ಸೆಲ್ ಡಿವಿಷನ್ ಸಾಮಾನ್ಯ ಏನು ಕೇಳೋದಿಲ್ಲ ಕ್ವಶನ್ನು. ಓಕೆ, ಸೆಲ್ ಡಿವಿಷನಲ್ಲಿ ಸಾಮಾನ್ಯ 2 ಥರ ಇದೆ. ಓಕೆ, ಸೊ ಒಂದು ಸೈಟೋಕೈನೆಸಿಸ್ ಮತ್ತು ಕ್ಯಾರಿಯೋಕೈನೆಸಿಸ್ ಅಂತ. ಸೈಟೋಕೈನೆಸಿಸ್ ಅಂದರೆ ನೋಡಿ, ಈಗ ಜೀವಕೋಶ ಇದೆಯಪ್ಪ. ಒಂದು ಜೀವಕೋಶ ಎಷ್ಟಾಗುತ್ತೆ? ಈಗ 2 ಜೀವಕೋಶ ಆಗುತ್ತೆ. ಈಗ ಇಲ್ಲಿರುವಂತಹ ಸೈಟೋಪ್ಲಾಸಮ್ 2 ಜೀವಕೋಶಕ್ಕೂ ಬೇಕಲ್ವಾ? ದಿಸ್ ಸೈಟೋಪ್ಲಾಸಮ್ ಹ್ಯಾಸ್ ಟು ಗೆಟ್ ಡಿವೈಡೆಡ್ ಇಂಟು 2 cells. ಸೊ ಈ ಸೈಟೋಪ್ಲಾಸಮ್ ಡಿವೈಡ್ ಆಗೋದಕ್ಕೆ ನಾವೇನಂತ ಕರಿತೀವಿ? ಸೈಟೋಕೈನೆಸಿಸ್ ಅಂತ. ಕೈನೆಸಿಸ್ ಅಂದರೆ ಡಿವಿಷನ್. ಏನು ಇಲ್ಲಿ ಡಿವೈಡ್ ಆಗ್ತಾ ಇರೋದು? ಸೈಟೋಪ್ಲಾಸಮ್ ಈಸ್ ಗೆಟಿಂಗ್ ಡಿವೈಡೆಡ್ ಇಂಟು 2 cells. ಅದನ್ನ ಸೈಟೋಕೈನೆಸಿಸ್. ಕ್ಯಾರಿಯೋಕೈನೆಸಿಸ್ ಅಂದರೆ ಏನು ಗೊತ್ತಾ? ಸೊ ಇಲ್ಲಿರುವಂತಹ ಇಲ್ಲಿ ಸೆಲ್ ಒಳಗಡೆ ಏನಿರುತ್ತೆ? ಸೆಲ್ ಒಳಗಡೆ ದೆಲ್ ಬಿ ಎ ನ್ಯೂಕ್ಲಿಯಸ್. ಓಕೆ, ಸೊ ಈ ನ್ಯೂಕ್ಲಿಯಸ್ ಏನಾಗಬೇಕು? ಇದು ಡಿವೈಡ್ ಆಗಿ ಸೊ ಇದೊಂದು ಸೆಲ್ಲಿಗೆ ಹೋಗ್ಬೇಕಲ್ಲ. ಸೊ ನ್ಯೂಕ್ಲಿಯಸ್ ಹ್ಯಾಸ್ ಟು ಬಿ ಡಿವೈಡೆಡ್ ಇಂಟು 2 cells. ಹ್ಯಾಪ್ಲೋಡಿಪ್ಲಾಯ್ಡ್ ನಂಬರ್ ಅಂತ ಕರಿತೀವಿ. ಸೊ ಇದನ್ನು ಕ್ಯಾರಿಯೋಕೈನೆಸಿಸ್ ಅಂತ ಕರಿತೀವಿ. ಕ್ಯಾರಿಯೋ ಅಂತಂದರೆ ನ್ಯೂಕ್ಲಿಯಸ್. ನೆನಪಿದೆಯಾ? ಪ್ರೋಕ್ಯಾರಿಯೋಟ್, ಕ್ಯಾರಿಯೋಟ್ ಅಂದರೆ ನ್ಯೂಕ್ಲಿಯಸ್ ಡಿವೈಡ್ ಆಗಿ 2 ಜೀವಕೋಶಗಳಿಗೆ, ಮರಿಕೋಶಗಳಿಗೆ ಹೋಗೋದನ್ನು ನಾವು ಏನಂತ ಕರಿತೀವಿ? ಕ್ಯಾರಿಯೋಕೈನೆಸಿಸ್. ಓಕೆ, ಸೊ ಮತ್ತೆ ಅದರಲ್ಲಿ ಮೈಟೋಸಿಸ್, ಮಿಯೋಸಿಸ್ ಅಂತ ಬರುತ್ತೆ. ಓಕೆ, ಆಮೇಲೆ ಇದರಲ್ಲಿ UPSC ಅನ್ಸುತ್ತೆ ಕೇಳಿದ್ದಾನೆ. ಏನಪ್ಪ ಅಂದರೆ, ಸೊ ಸೆಲ್ ಡಿವಿಷನಲ್ಲಿ ಮತ್ತೆ ಎರಡು ವಿಧ ನೋಡ್ತೀವಿ. ಸೆಲ್ ಡಿವಿಷನ್. ಸೊ ಅದ್ಯಾವುದು ಅಂತಂದರೆ ಇಂಟರ್ಫೇಸ್ ಮತ್ತು ಮೈಟೋಟಿಕ್ ಫೇಸ್ ಅಂತ. ಸೊ ಇಂಟರ್ಫೇಸಲ್ಲಿ ಆಲ್ಮೋಸ್ಟ್ 23 hours ತೊಗೊಂಡ್ರೆ ಇಂಟರ್ಫೇಸ್ ಆಗಲಿಕ್ಕೆ ಸೆಲ್ ಡಿವಿಷನ್ ಜಸ್ಟ್ 1 hour ಆಗಿಬಿಡುತ್ತೆ. 95% ಆಫ್ ಟೈಮ್ ವಿಲ್ ಬಿ ಸ್ಪೆಂಟ್ ಫಾರ್ ಇಂಟರ್ಫೇಸ್. ಈಗ ಏನು ಅಂದರೆ ಇಷ್ಟೇ, ಒಂದು ಜೀವಕೋಶ 2 ಜೀವಕೋಶಗಳಾಗಬೇಕು. ಈಗ ಸೊ ನಾನು ಒಬ್ಬ ಸರಿತ 2 ಸರಿತಗಳಾಗಬೇಕು. ಸೊ 2 ಸರಿತ ಆಗಬೇಕು ಅಂತಂದರೆ ಅಷ್ಟು ಸಾಮಾನ್ಯನ? ಏನು, 2 ಕೈ ಇರೋದು 4 ಕೈ ಆಗಬೇಕು, 2 ಕಣ್ಣು ಇರೋದು 4 ಕಣ್ಣು ಆಗಬೇಕು. ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ ಹ್ಯಾಸ್ ಟು ಗೆಟ್ ಡುಪ್ಲಿಕೇಟೆಡ್ ಅಲ್ವಾ? ಸೊ ಎಲ್ಲ ಇದ್ರ ಬಾಡಿ ಕಂಟೆಂಟ್ ಎಲ್ಲ ಕೂಡ ಡಬಲ್ ಆಗಬೇಕು. ಸೊ ಒಳಗಡೆ ಇರುವಂಥ ರಕ್ತ, ಮಾಂಸ ಎಲ್ಲ ಕೂಡ ಡಬಲ್ ಆಗಬೇಕು. ರಕ್ತನ ಸೈಟೋಪ್ಲಾಸಮ್ ಅಂದ್ಕೊಳ್ಳಿ, ಸೈಟೋಪ್ಲಾಸಮ್ ಡಬಲ್ ಆಗಬೇಕು. ಓಕೆ, ಮಾಂಸ, ಮೂಳೆ ಎಲ್ಲದೂ ಕೂಡ ಎವ್ರಿಥಿಂಗ್ ಹ್ಯಾಸ್ ಟು ಗೆಟ್ ಡಬಲ್ಡ್. ಓಕೆ, ಪ್ರೋಟೀನ್ಸ್, ಸೆಲ್ಲಿಗಿರುವಂತಹ ಪ್ರೋಟೀನ್ಸು ಎಲ್ಲದೂ ಕೂಡ ಸೊ ಹೆಚ್ಚಾಗಬೇಕು. ಅದು ತಯಾರಿ ಅಂತ. ಈಗ ಮದುವೆ ಮಾಡೋಕ್ಕೆ ಜಸ್ಟ್ 1 ದಿನ ಅಷ್ಟೇ, ಅಂದರೆ 1 ದಿನ ಮುಹೂರ್ತ ಬಂದು ಜಸ್ಟ್ ತಾಳಿ ಬಿಗಿಸೋದು 3 ನಿಮಿಷದ ಕೆಲಸ. ಆದರೆ ಅದಕ್ಕೆ ಪ್ರಿಪ್ರೇಷನ್ ಇದೆಯಲ್ಲ, ತಿಂಗ್ಳುಗಟ್ಟಲೆ. ಇನ್ವಿಟೇಷನ್ ಹೊಡಿಸ್ಬೇಕು, ಬಟ್ಟೆ ತರಬೇಕು, ಸೊ ಎಲ್ಲರಿಗೂ ಹೇಳಬೇಕು, ಅದು ತಯಾರಿ ಮಾಡ್ಕೋಬೇಕು ಮದುವೆಗೆ. ಆ ತಯಾರಿ ಹಂತನೇ ಇಂಟರ್ಫೇಸ್. ಓಕೆ, ಮೈಟೋಟಿಕ್ ಹಂತ ಅಂತಂದರೆ ಜಸ್ಟ್ ತಾಳಿ ಕಟ್ಟೋದು. ಓಕೆ, ಸೊ ಅದು ಸ್ವಲ್ಪ 95% ಟೈಮ್ ಇದಕ್ಕೆ ಇಂಟರ್ಫೇಸ್ಗೆ ಹೋಗುತ್ತೆ. ಇನ್ನೊಂದು ಜಸ್ಟ್ 1 hour ಬಂದು, ಅಥವಾ ಸೊ ಜಸ್ಟ್ 5% ಆಫ್ ಟೈಮ್ ವಿಲ್ ಬಿ ಕನ್ಸ್ಯೂಮ್ಡ್ ಫಾರ್ ಮೈಟೋಸಿಸ್. ಅರ್ಥ ಆಗ್ತಿದೆಯಾ? ಸೊ ನೋಡಿ ಏನಾಗುತ್ತೆ ಇಲ್ಲಿ ಇಂಟರ್ಫೇಸಲ್ಲಿ ಅಂತಂದರೆ, ಮತ್ತೆ ಇಲ್ಲಿ ತಯಾರು ಮಾಡ್ಕೋಬೇಕಲ್ಲ ಜೀವಕೋಶ. ಸೊ ಅದರಲ್ಲಿ
ಗ್ಯಾಪ್ 1 ಫೇಸ್, ಸಿಂಥೆಟಿಕ್ ಫೇಸ್, ಗ್ಯಾಪ್ 2 ಫೇಸ್, ಮೈಟೋಟಿಕ್ ಫೇಸ್ ಅಂತ 4 ಇರುತ್ತೆ. ಓಕೆ, 1 2 3 4 4 ಫೇಸಸ್ ಇರುತ್ತೆ. ಗ್ಯಾಪ್ 1 ಫೇಸಲ್ಲಿ ಸೊ ಬೇಕಾಗಿರೋ ಎಲ್ಲ ಪ್ರೋಟೀನ್ಸನ್ನು ಸೊ ಎಲ್ಲ ಕೂಡ ರೆಡಿ ಮಾಡಿಟ್ಕೊಳ್ಳುತ್ತೆ. ಸೆಲ್ ಕಾಂಪೊನೆಂಟ್ಸು, ಸೊ ಪ್ರೋಟೀನ್ಸು ಎಲ್ಲದನ್ನು ಕೂಡ ಇಲ್ಲಿ ರೆಡಿ ಮಾಡಿಟ್ಕೊಳ್ಳುತ್ತೆ. ಸಿಂಥೆಟಿಕ್ ಫೇಸಲ್ಲಿ ಏನಾಗುತ್ತೆ, ಇದನ್ನು ಆರ್ಡರ್ ವೈಸ್ ಬರೀರಿ ಅಂತ ಕೇಳಿದ್ದಾರೆ. ಫಸ್ಟ್ ಇದು, ಆಮೇಲೆ ಇದು, ಆಮೇಲೆ G2, ಆಮೇಲೆ ಮೈಟೋಟಿಕ್ ಫೇಸು. ಸೊ 4 UPSCಲಿ 4 ಫೇಸಸ್ ಕೊಟ್ಬಿಟ್ಟು ಅದನ್ನು ಆರ್ಡರ್ ವೈಸ್ ಬರೀರಿ ಅಂತ. G ಅಂದರೆ ಗ್ಯಾಪ್ ಫೇಸ್ ಅಂತ. ಗ್ಯಾಪ್ 1 ಫೇಸಲ್ಲಿ ಎಲ್ಲ ಪ್ರೋಟೀನ್ಸು ಅಥವಾ ಜೀವಕೋಶಕ್ಕೆ ಬೇಕಾಗಿರೋ ಎಲ್ಲ ಅಂಶಗಳು ರೆಡಿಯಾಗಿ ಇರ್ತವೆ. ಮತ್ತು ಸಿಂಥೆಟಿಕ್ ಫೇಸ್, DNA ಇರುತ್ತಲ್ಲ, DNA ವಿಲ್ ಗೆಟ್ ಡಬಲ್ಡ್. ಓಕೆ, ಸಿಂಥೆಟಿಕ್ ಫೇಸ್, DNA ವಿಲ್ ಗೆಟ್ ಸಿಂಥಸೈಸ್ಡ್. ಓಕೆ, ನೆಕ್ಸ್ಟ್ ಸೊ G2 ಫೇಸಲ್ಲಿ ಮತ್ತೆ ಎಲ್ಲ ಅಲ್ಲಿ ಸೆಲ್ ಆರ್ಗಿನಲ್ಸ್, ಸೆಲ್ ಕಾಂಪೊನೆಂಟ್ಸ್ ಇರುತ್ತಲ್ಲ, ಸೊ ಅವು ಕೂಡ ದೆ ಗೆಟ್ ಸಿಂಥಸೈಸ್ಡ್. ಓಕೆ, ಮೈಟೋಟಿಕ್ ಫೇಸಲ್ಲಿ ಡಿವಿಷನ್ ಆಗುತ್ತೆ. ಓಕೆ, 1 ಸೆಲ್ ಇರೋದು 2 ಸೆಲ್ ಆಗುತ್ತೆ, 2 ಸೆಲ್ 4 ಸೆಲ್, 4ರಿಂದ 8 ಸೆಲ್ಲು, ಈ ಥರ ಜೀವಕೋಶಗಳು ಒಂದು ವಿಭಜನೆ ಆಗುತ್ತೆ. ಅದೇ ಅಲ್ವಾ ಬೆಳವಣಿಗೆ ಕಾರಣ ಆಗೋದು. ನಾವು ಬೆಳೀತಾ ಇರ್ತೀವಿ, ಹುಡ್ದಾಗಿಂದ 18 ಇಯರ್ಸ್ವರೆಗೂ ಬೆಳೀತಾ ಇರ್ತೀವಿ. ಹೇಗೆ ಬೆಳಿತೀವಿ ಅಂತಂದರೆ ಸೆಲ್ ಡಿವಿಷನ್. ಹಂಗಾದ್ರೆ ನಮ್ಮಲ್ಲಿ ಸೆಲ್ ಡಿವಿಷನ್ ಆಗಲ್ಲ ಅಂದರೆ ಆಗುತ್ತೆ. ಈಗ ಉಗುರು ಕಟ್ ಮಾಡ್ತೀವಿ, ಏರ್ ಕಟ್ ಮಾಡ್ತೀವಿ, ಸೆಲ್ ಡಿವಿಷನಿಂದನೇ ಅಲ್ವಾ ಪುನರುತ್ಪತ್ತಿ ಆಗೋದು. ಸೆಲ್ ಡಿವಿಷನ್ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ ಮೈಟೋಟಿಕ್ ಫೇಸಲ್ಲಿ ಈ ಮೈಟೋಸಿಸ್ ಮತ್ತು ಮಿಯೋಸಿಸ್ ಅಂತ ಇರುತ್ತೆ. ಮಿಯೋಸಿಸ್, ಸೊ ಮೈಟೋಟಿಕ್ ಫೇಸ್ ಸಾಮಾನ್ಯವಾಗಿ ವೆಜಿಟೇಟಿವ್ ಸೆಲ್ಸಲ್ಲಿ ಆಗುತ್ತೆ. ಸೊಮ್ಯಾಟಿಕ್ ಸೆಲ್ಸ್ ಅಥವಾ ವೆಜಿಟೇಟಿವ್ ಸೆಲ್ಸ್, ಬಾಡಿ ಕೋಶಗಳಲ್ಲಿ ಆಗುತ್ತೆ. ಓಕೆ, ಸೊ ಇದು ಸೆಕ್ಸ್ ಸೆಲ್ಸಲ್ಲಿ ಆಗೋದು, ಸೆಕ್ಸ್ ಸೆಲ್. ಮೈಟೋಟಿಕ್ ಡಿವಿಷನಲ್ಲಿ, ಮೈಟೋಟಿಕಲ್ಲಿ ಮತ್ತೆ ಅದು ಸೊ 4 ಹಂತಗಳು ಬರುತ್ತೆ. ಪ್ರೋಫೇಸ್, ಅನಾಫೇಸ್, ಮೆಟಾಫೇಸ್, ಟಿಲೋಫೇಸ್. ಇವೆಲ್ಲ ಏನೂ ಬೇಕಾಗಿಲ್ಲ, ಏನು ಜಾಸ್ತಿ ಕೇಳೋದಿಲ್ಲ. ಓಕೆ, ಸೊ ಈ ವೆಜಿಟೇಟಿವ್ ಫೇಸ್ ಅಂತಂದರೆ ಅಂದರೆ ವೆಜಿಟೇಟಿವ್ ಸೆಲ್ಸ್, ಬಾಡಿ ಜೀವಕೋಶಗಳು ಅಥವಾ ನಮ್ಮ ದೇಹದ ಕೋಶಗಳು, ಕಾಯಕೋಶಗಳು ಅಂತೀವಿ, ಅವು ಡಿವೈಡ್ ಆಗೋದು, ಅದು ಮೈಟೋಟಿಕ್ ಫೇಸಲ್ಲಿ. ಸೆಕ್ಸ್ ಸೆಲ್ಸ್ ಡಿವೈಡ್ ಆಗೋದು ಅಥವಾ ನಮ್ಮ ಲಿಂಗ ಕೋಶಗಳು ಡಿವೈಡ್ ಆಗೋದು, ಅದು ಮಿಯೋಸಿಸ್ ಮೂಲಕ. ರೈಟ್. ಸೊ ಮೈಟೋಟಿಕ್ ಫೇಸು ಒಂದು ಜೀವಕೋಶದಿಂದ ಒಂದು ಬಾರಿಗೆ 2 ಜೀವಕೋಶಗಳು ಉಂಟಾಗುತ್ತೆ. ಸೊ ಇದೇನಪ್ಪ ಅಂದರೆ, ಇಲ್ಲಿ 46 ಕ್ರೋಮೋಸೋಮ್ ಇತ್ತು ಅಂತಂದರೆ ಒಂದು ಸೆಲ್ಲಲ್ಲಿ 46 ಇರಬೇಕಲ್ಲ, ಇಲ್ಲಿ 46 ಇರುತ್ತೆ, ಇಲ್ಲಿ 46 ಇರುತ್ತೆ. ಓಕೆ, ಸೊ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಹ್ಯಾಪ್ಲಾಯ್ಡ್. N will give rise to haploid and haploid. Okay, so 2n. Okay, so diploid set 46 and diploid, 23 pairs ಅಂತಾರೆ haploid. Diploid ಅಂದ್ರೆ ಏನು, 2 ಸೆಟ್ ಅಂತ. ಈಗ 23 ಕ್ರೋಮೋಸೋಮ್ ಇದ್ರೆ ಅದು ಹ್ಯಾಪ್ಲಾಯ್ಡ್, 46 ಕ್ರೋಮೋಸೋಮ್ ಇದ್ರೆ ಡಿಪ್ಲಾಯ್ಡ್. ಸೊ ಒಂದು ಡಿವಿಷನಲ್ಲಿ 2 ಕೋಶ ಬಂದಿದೆ, ಆ 2 ಕೋಶದಲ್ಲೂ ಕೂಡ 46 ಕ್ರೋಮೋಸೋಮ್ಸ್ ಇದೆ. ಓಕೆ, ಆದರೆ ಇಲ್ಲೇನಾಗುತ್ತೆ ಗೊತ್ತಾ, ಫಸ್ಟ್ ಇದೇನೇ ಆಗೋದು, ಸೇಮ್ ಡಿವಿಷನ್ ಆಗುತ್ತೆ. ಓಕೆ, 46 ಕ್ರೋಮೋಸೋಮ್ಸ್ ಇದ್ದಿದ್ದು, ಸೊ ಮತ್ತೆ ಡಿಪ್ಲಾಯ್ಡ್ ಸೆಟ್ಸೇ ಬರುತ್ತೆ 46. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೆಕ್ಸ್ ಸೆಲ್ಸಲ್ಲಿ ಆಗೋದು ಅಂತ ಹೇಳಿದೆ ನಾನು. ಸೆಕ್ಸ್ ಸೆಲ್ಸ್ ಅಂತಂದರೆ ಸ್ಪರ್ಮ್ ಮತ್ತು ಎಗ್ಗಲ್ಲಿ. ಈಗ ಎಗ್ಗು ಸ್ಪರ್ಮು 46 ಕ್ರೋಮೋಸೋಮ್ ಎಗ್ಗು, 46 ಕ್ರೋಮೋಸೋಮ್ ಸ್ಪರ್ಮು, ಇವೆರಡು ಫ್ಯೂಸ್ ಆದರೆ ಎಷ್ಟಾಗುತ್ತೆ, 92 ಆಗಿಬಿಡುತ್ತೆ. 92 ಕ್ರೋಮೋಸೋಮ್ ಅಂತಂದರೆ ಅಬ್ನಾರ್ಮಲ್ ಆಗಿಬಿಡಲ್ವಾ. ಅದಕ್ಕೆ ಮತ್ತೆ ಇಲ್ಲಿ ರಿಡಕ್ಷನ್ ಡಿವಿಷನ್ ಆಗುತ್ತೆ. ಓಕೆ, ಸೊ 2n ಇರೋದು ಇಲ್ಲಿ n ಆಗಿ 4 ಡಾಟರ್ ಕೋಶಗಳು ಅಥವಾ ಮರಿ ಕೋಶಗಳು ಉಂಟಾಗುತ್ತೆ. ಡಿಫ್ರೆನ್ಸು ಮೈಟೋಟಿಕ್ ಡಿವಿಷನ್ ಆಗೋದು ಕಾಯಕೋಶಗಳಲ್ಲಿ, ಅದು ಸೆಕ್ಸ್ ಸೆಲ್ಸಲ್ಲಿ ಮಿಯೋಸಿಸ್ಸು. ಮತ್ತು 2n ನಂಬರ್ ಇದ್ದಿದ್ದು 2n ನಂಬರ್ ಅಂದರೆ ಡಿಪ್ಲಾಯ್ಡ್ ಸೆಟ್ಸ್ ವಿಲ್ ಗಿವ್ ರೈಸ್ ಟು 2 ಡಿಪ್ಲಾಯ್ಡ್ ಸೆಲ್ಸ್. ಇಲ್ಲಿರುವಂತಹ ಒಂದು ಡಿಪ್ಲಾಯ್ಡ್ ಕೋಶದಿಂದ 2 ಡಿಪ್ಲಾಯ್ಡ್ ಕೋಶಗಳೇ ಬರುತ್ತೆ. ಓಕೆ, 2n ಅಂದರೆ 46 ಕ್ರೋಮೋಸೋಮ್ಸ್ ಇರುವಂತಹ 2 ಮರಿಕೋಶಗಳು ಉಂಟಾಗುತ್ತೆ. ಆದರೆ ಇಲ್ಲಿ 46 ಅಂದರೆ ಡಿಪ್ಲಾಯ್ಡ್ ಸೆಟ್ಸಿಂದ ಹ್ಯಾಪ್ಲಾಯ್ಡ್ ಸೆಟ್ಸು, 2n ಇಂದ ಲಾಸ್ಟಿಗೆ ಎಷ್ಟು 4 ಹ್ಯಾಪ್ಲಾಯ್ಡ್ ಸೆಟ್ಸು. ಮತ್ತು ಇನ್ನೊಂದು ಗಮನಿಸಿ, ಒಂದು ಜೀವಕೋಶದಿಂದ ಎಷ್ಟು ಮರಿಕೋಶಗಳು ಬರ್ತಾ ಇರೋದು, 2 ಮರಿಕೋಶ. ಯಾವುದರಲ್ಲಿ, ಮೈಟೋಸಿಸಲ್ಲಿ. ಮಿಯೋಸಿಸಲ್ಲಿ ಎಷ್ಟು ಮರಿಕೋಶಗಳು, 4 ಮರಿಕೋಶಗಳು, 4 ಡಾಟರ್ ಸೆಲ್ಸ್. ಓಕೆ, ಸೊ ವಿ ಗೆಟ್ 2 ಡಾಟರ್ ಸೆಲ್ಸ್ ಹಿಯರ್ ಆ್ಯಂಡ್ 4 ಡಾಟರ್ ಸೆಲ್ಸ್ ಇನ್ ಮಿಯೋಸಿಸ್. ಓಕೆ, ಸೊ ಇಷ್ಟು ತಿಳ್ಕೊಂಡಿದ್ರೆ ದಟ್ಸ್ ಮೋರ್ ದೆನ್ ಎನಫ್.
ಹಿಯರ್ ಎಂಡ್ಸ್ ಯುವರ್ ಸೆಲ್ ಬಯಾಲಜಿ ಚಾಪ್ಟರ್. ಇಷ್ಟು ನೀಟಾಗಿ ನೋಡಿಕೊಂಡ್ರೆ ದಟ್ಸ್ ಮೋರ್ ದನ್ ಎನಫ್. ಓಕೆ, ಸೊ ಅದ್ರ ಮೇಲೆ ನಿಮಗೆ ಕ್ವಶನ್ ಕೇಳೋದಿಲ್ಲ.